ಸ್ನೇಹವಂದನೆ. ಈ ಗೋಖಲೆ ಸಂಸ್ಥೆಯ DVG ಸಭಾಂಗಣ ರಾಮಾಯಣ ಪ್ರವಚನ ಪ್ರಮೋದದಿಂದ ಪ್ರಫುಲ್ಲಿತವಾಗ್ತಾ ಇದೆ ಅಂತ ಕಾಣ್ತದೆ. ಇದೀಗ ತಾನೇ ಕುವೆಂಪು ಶ್ರೀರಾಮಾಯಣ ದರ್ಶನದ ವಾದನ ವಾಚನ ವ್ಯಾಖ್ಯಾನ ಗರ್ಭಿತವಾದ ಕೃತಿ ಪರಿಶೀಲನ ಮುಗಿಯಿತು ಎನ್ನುತ್ತಿದ್ದಂತೆಯೇ ರಘುವಂಶ ಮಹಾಕಾವ್ಯದ 3ನೆಯ ಸರಣಿ ಮೈ ಮೂಡಿಸಿಕೊಳ್ಳಲು ಸನ್ನದ್ಧವಾಗ್ತಾ ಇದೆ. ಇಂದಿನಿಂದ ಮೊದಲುಗೊಂಡು ಇನ್ನು 5 ದಿನ ರಘುವಂಶ ಕಾವ್ಯೋಪನ್ಯಾಸ ಮುಂದೈದಲಿದೆ. ಆದಿಕವಿ ವಾಲ್ಮೀಕಿ ಅಂತ ನಾವು ಹೇಳಿದರೆ ಕಾಳಿದಾಸ ಬರೀ ಕವಿ ಅಂತಷ್ಟೇ ಸಂಬೋಧಿಸ್ತಾನೆ. ಆ ಕವಿಯ ರಾಮಾಯಣ ಎಷ್ಟೊಂದು ಕವಿ ಪ್ರತಿಭೆಗಳಲ್ಲಿ ಹೊಮ್ಮಿಸಿಕೊಂಡಿದೆ ಎಂಬುದೇ ಆದಿಕಾವ್ಯದ ಅನೂಹ್ಯವಾದ ಆವರಣ. ಕಾವ್ಯದ ಪ್ರಥಮಾಭ್ಯಾಸಿಗಳಿಗೂ ಮೊದಲೋದು ಎನಿಸಿಕೊಂಡ ಕಾವ್ಯ ರಘುವಂಶ. ಕೇವಲ ಪದವಿಭಾಗ, ಅನ್ವಯ, ತಾತ್ಪರ್ಯಗಳಿಂದ ಓದತೊಡಗಿದರೂ ಕಾವ್ಯಾಭ್ಯಾಸದ ರುಚಿಯನ್ನು ಹೊತ್ತಿಸಿ ಇನ್ನಿನ್ನೂ ಗಂಭೀರವಾಗಿ ತನ್ನೊಳಗೆ ಓದುಗನನ್ನು ಸೆಳೆದುಕೊಳ್ಳುವ ಮಧುರ ಪಾಕದ ಮಹಾಕಾವ್ಯ ರಘುವಂಶ. ತನ್ನ ಬಯೋಡೇಟವನ್ನು ಎಲ್ಲೂ ಬಯಲು ಮಾಡದ ಕಾವ್ಯರ್ಷಿ ಕಾಳಿದಾಸ ತನ್ನ ಪ್ರತಿಭೆಯಿಂದಲೇ ಪ್ರಸ್ತುತನಾದವ. ಭಾರತ ದೇಶದ ಪರಂಪರೆಯನ್ನು ಕುರಿತು ಆದ್ಯ ಪ್ರಣವೋಚ್ಚಾರಣೆಗೆ ತೊಡಗಿದರೆ ಅನಿವಾರ್ಯವಾಗಿ ಅಡಕಗೊಳ್ಳುವ ಮಕಾರ. ಓಂಕಾರದಲ್ಲಿ ಅ, ಉ, ಮ ಎನ್ನುವ 3 ವರ್ಣ ಇದೆ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಮಕಾರನಾದ ಈ ಕವಿ ಮಮಕಾರವೇ ಇಲ್ಲದವ ಎಂಬುದು ಕಾಳಿದಾಸನ ಧನ್ಯತೆ ಇರಬಹುದು. ಆದರೆ ಯಾವನೇ ವ್ಯಕ್ತಿಯ ಬಗ್ಗೆ ಅವನ ಊರು ಕೇರಿ, ಮನೆತನ, ಅರ್ಹತೆ ಆಢ್ಯತೆಗಳನ್ನು ತಿಳಿದುಕೊಂಡ ಮೇಲಷ್ಟೇ ಅವನ ಕುರಿತು ಆದರವನ್ನೋ ಅನಾದರವನ್ನೋ ತಳೆಯುವ ತಳಮಟ್ಟದ ತೆವಲು ನಮ್ಮದು. ಹಾಗಾಗಿಯೇ ಕಾಳಿದಾಸನಂತಹ ವಿಳಾಸವಿಲ್ಲದ ಹಲವು ವರಕವಿಗಳಿಗೆ ನಾವೇ ಜನನ, ಜೀವನ, ಮರಣಪತ್ರಗಳನ್ನು ದೃಢೀಕರಿಸಿಬಿಡುತ್ತೇವೆ. ಕಾವ್ಯ ಸಂದರ್ಭದಲ್ಲಿ ಬರುವ ವರ್ಣನೆ, ಉದ್ಗಾರ, ಕಲ್ಪನೆಗಳ ಜುಂಗು ಹಿಡಿದು ಕವಿಯ ಆತ್ಮಚರಿತ್ರೆಯನ್ನು ಕೋದದೆ ನಮಗೆ ಕನಸು ಕುದುರುವುದೇ ಇಲ್ಲ. ಆದರೆ ತನ್ನತನದ ಸುಳುಹನ್ನೂ ನೀಡದೆ ಕಾವ್ಯ ಶರೀರಿಯಾಗಿ ಸ್ಥಾಯಿಯಾಗಿ ಉಳಿದ ಕಾಳಿದಾಸನಂತಹ ಕವಿ ನಾಮರೂಪಗಳನ್ನು ಮೀರಿ ವಿಶ್ವ ಸಾಹಿತ್ಯದಲ್ಲಿ ಅಮರನಾಗುತ್ತಾನಲ್ಲ, ಅವನು ಯಾವತ್ತೂ ಔಟ್ಡೇಟೆಡ್ ಆಗುವುದೇ ಇಲ್ಲ, ಆಗುವ ಸಾಧ್ಯತೆಯೂ ಇಲ್ಲ. ಭಾರತತ್ವವನ್ನು ಅರಿಯಲು, ಅರ್ಥ ಮಾಡಿಕೊಳ್ಳಲು, ಚಿತ್ರಿಸಲು, ಚಿಂತಿಸಲು ವಾಲ್ಮೀಕಿ, ವ್ಯಾಸ, ಕಾಳಿದಾಸರೇ ಮೂಲದ್ರವ್ಯ. ವಂಶಕಥನದ ನೆಪದಿಂದ ಕಾಳಿದಾಸ ಚಿತ್ರಿಸಿದ್ದು ಇಡೀ ಒಂದು ಸಂಸ್ಕೃತಿಯನ್ನು, ಅದು ವಿಶ್ವಮಾನ್ಯವಾದ ಪ್ರಕೃತಿಯನ್ನು, ಮನಃಪ್ರಕೃತಿಯನ್ನು. ಶತಾವಧಾನಿ ಡಾಕ್ಟರ್ ಗಣೇಶರು ಕಾಳಿದಾಸನ ಕುರಿತು ಮಾತಾಡುವಾಗಲೆಲ್ಲ ಅವನನ್ನು ರಾಷ್ಟ್ರಕವಿ ಎಂದು ಒತ್ತಿ ಹೇಳುತ್ತಾರೆ. ಅಖಂಡತೆಯ ಬಗ್ಗೆ, ಸಮಗ್ರತೆಯ ಬಗ್ಗೆ, ಸರ್ವಭೂತ ಹಿತದ ಬಗ್ಗೆ, ಅರ್ಥಕಾಮಗಳ ಚಿಮ್ಮು ಹಲಗೆಯಿಂದ ಧರ್ಮದೆತ್ತರಕ್ಕೆ ನೆಗೆವ ಬಗ್ಗೆ ಎಷ್ಟು ಆರ್ದ್ರವಾಗಿ, ಆಪ್ತವಾಗಿ ಕಾಳಿದಾಸ ಪದ್ಯಗಳಲ್ಲಿ ತೆರೆದು ತೋಡಿಕೊಳ್ಳುತ್ತಾನೆ ಎಂಬುದನ್ನು ಗಣೇಶರು ಎಳೆಯಾಗಿ ಬಿಡಿಸಿ ತೋರುತ್ತಲೇ ಬಂದಿದ್ದಾರೆ. ಬರೇ ಶಬ್ದಾರ್ಥವನ್ನೋ, ಅಲಂಕಾರ ವಿಶೇಷವನ್ನೋ, ಕವಿ ಚಮತ್ಕಾರವನ್ನೋ ಹೇಳಿದರೆ ಕಾಳಿದಾಸ ಕೈಗೆ ಸಿಗುವುದಿಲ್ಲ ಎಂಬುದು ತಿಳಿವಿಗೆ ಬರುವುದು ಗಣೇಶರ ಉಪನ್ಯಾಸ ಕೇಳಿದಾಗಲೇ. ಮಲ್ಲಿನಾಥನ ವ್ಯಾಖ್ಯಾನದ ಲೆನ್ಸಿಗೆ ಸಿಗದ ಅಂತರ್ದೃಷ್ಟಿಯ ಬ್ಯಾಲೆನ್ಸಿಗೆ ಟಾರ್ಚ್ ಹಾಯಿಸಿ ಕವಿಯ ಕ್ರಾಂತದರ್ಶಿತ್ವವನ್ನು ಮನಗಾಣಿಸುವವರು ಚತುರಚಕ್ಷುಗಳೂ ಆದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ಮೊನ್ನೆಯಷ್ಟೇ ಗಣೇಶರು ತಾನು ಇಂದಿನ ದಿನಮಾನಕ್ಕೆ ಹೊರತಾಗಿದ್ದೇನೋ ಎಂದು ಕಳವಳಿಸಿದ್ದರು. ವಾಲ್ಮೀಕಿ, ವ್ಯಾಸ, ಕಾಳಿದಾಸಾದಿ ಕವಿಕುಲ ಕೌಸ್ತುಭದ ಪ್ರತಿಭೆ ಎಂದೆಂದಿಗೂ ಸರ್ವಕಾಲೀನ, ಸರ್ವದೇಶೀಯ ಎಂದು ಸಕಾರಣವಾಗಿ ಸಾಧಿಸಿ ತೋರಿಸುವ ಗಣೇಶರ ಪ್ರಾಂಜಲತೆ ಔಟ್ಡೇಟೆಡ್ ಅಂತಾದರೆ, ಭಾರತದ ಸನಾತನತೆಯನ್ನು ಭಂಗಿಸುವವರ ಡೇಟಿಂಗ್ ಹಾವಳಿ ಹದ್ದು ಮೀರಿ ಹಾಯುವುದಿಲ್ಲವೇ? ಭಾರತೀಯವಾದ, ಆರ್ಷೇಯವಾದ ಕಲೆ, ಸಾಹಿತ್ಯ ಪರಂಪರೆಯನ್ನು ಮನಸ್ಸಿಗೂ ಬುದ್ಧಿಗೂ ಬಸಿದುಕೊಂಡು ಹಸಿದವರಿಗೂ ಬೊಗಸೆಗೈಯಾಗಿ ಉಣಬಡಿಸುವ ಕಾಳಿದಾಸ ಪ್ರಾಣರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಗೆ ಉಪನ್ಯಾಸ ವೇದಿಕೆಗೆ ಹಾರ್ದ ಸ್ವಾಗತ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ನಾಗರಾಜ್ ದತ್ತಿ ಉಪನ್ಯಾಸ ಮಾಲೆಯ ಸದಸ್ಯರಿಗೆ ಹಾರ್ದಿಕ ಸ್ವಾಗತ.
ರಘುವಂಶ ಕಾವ್ಯಾಮೋದಕ್ಕೆ ಮೈಗಿವಿಯಾಗಿ ಬಂದ ತಮಗೆ ಹಾರ್ದಿಕ ಸ್ವಾಗತ. ಇದೀಗ ಉಪನ್ಯಾಸ. ಎಲ್ಲರಿಗೆ ನಮಸ್ಕಾರ. ಕಾಳಿದಾಸನ ರಘುವಂಶ ಕಾವ್ಯಚಿಂತನೆಯ 3ನೆಯ ಸರಣಿಯ ಮೊದಲನೇ ದಿವಸದಲ್ಲಿ ನಾವಿದ್ದೀವಿ. ಕಳೆದ 2 ಸರಣಿಗಳಲ್ಲಿ ಆದ ಕಥಾಭಾಗವನ್ನು ಗಮನಿಸಿದರೆ ಇಂದಿಗೆ ನಾವು 6 ಸರ್ಗಗಳನ್ನು ಮುಗಿಸಿ 7ನೇ ಸರ್ಗಕ್ಕೆ ಬಂದಿದ್ದೀವಿ. ಅಜಮಹಾರಾಜ ಅಂದರೆ ರಘುವಿನ ಮಗ, ದಿಲೀಪನ ಮೊಮ್ಮಗ, ಇಂದುಮತಿಯನ್ನು ಸ್ವಯಂವರದಲ್ಲಿ ಗೆದ್ದು, ಅಂದರೆ ಸ್ವಯಂವರದಲ್ಲಿ ಇಂದುಮತಿ ಅವನನ್ನೇ ಸಂತೋಷದಿಂದ ವರಿಸಿದ ಬಳಿಕ ವಿವಾಹ ಯಾವ ರೀತಿ ನಡೆಯುತ್ತದೆ, ವಿವಾಹದ ಬಳಿಕ ಅವನು ತನ್ನ ಊರಿನ ಕಡೆಗೆ ಪ್ರಸ್ಥಾನ ಮಾಡುವಾಗ ವೈರಿ ರಾಜರು ಅವನನ್ನು ಹೇಗೆ ಎದುರಿಸಿ ಪರಾಭೂತರಾಗುತ್ತಾರೆ ಅನ್ನುವಂಥದ್ದೆಲ್ಲ ಈ ಸರ್ಗದಲ್ಲಿ ಬರುವಂಥದ್ದು. ಕುಮಾರ ಸಂಭವ ಮತ್ತು ರಘುವಂಶ ಈ 2 ಕಾವ್ಯಗಳಲ್ಲಿ 7ನೇ ಸರ್ಗಕ್ಕೆ ಒಂದು ಸಮಾನ ಧರ್ಮ ಇದೆ. ಅದು ಏನಂದರೆ 2 ವಿವಾಹ ವರ್ಣನೆ. ಅಲ್ಲಿ ಶಿವಪಾರ್ವತಿಯರ ವಿವಾಹ, ಇಲ್ಲಿ ಅಜ ಇಂದುಮತಿಯರ ವಿವಾಹ. ಅಲ್ಲಿ ಓಷಧಿಪ್ರಸ್ಥಪುರ ಅಂತ ಹೆಸರಾದ ಹಿಮವಂತನ ರಾಜಧಾನಿಯಲ್ಲಿ ವರನ ಮೆರವಣಿಗೆಯ ಸಂಭ್ರಮವನ್ನು ಕಂಡು ತುಂಬ ಸಂತೋಷದಿಂದ ಅದನ್ನು ನೋಡೋಕ್ಕೆ ಧಾವಿಸಿ ಬರತಕ್ಕಂಥ ಸುಂದರಿಯರ ವಿಲಾಸ ವಿಭ್ರಮಗಳು ಹೇಗೋ, ಇಲ್ಲಿ ಅದೇ ರೀತಿಯಾಗಿ ಆ ವಿದರ್ಭದ ರಾಜಧಾನಿಯಾದ ಕುಂಡಿನಪುರದಲ್ಲಿ ಇರುವ ಎಲ್ಲ ಸ್ತ್ರೀಯರು ವರನಾಗಿ ಬರ್ತಾ ಇರುವ ಅಜಮಹಾರಾಜನನ್ನು ಕಾಣುವುದಕ್ಕೆ ಸಂತೋಷ ಪಡುವ, ಸಂಭ್ರಮಿಸುವ ಒಂದು ವಿಲಾಸ, ವಿಭ್ರಮ, ಬಿಭೋಕ, ಲಟಭ, ಹೇವಾಕ ಅಂತ ಏನು ಕರಿತೀವಿ ಅವೆಲ್ಲವನ್ನು ಕೂಡ ಕಾಣ್ತೀವಿ. ಕೆಲವು ಶ್ಲೋಕಗಳು ಅಲ್ಲಲ್ಲಿ ಒಂದೇ ರೀತಿಯಲ್ಲಿ ಕಾಣಿಸುತ್ತವೆ. ಒಂದು ಶ್ಲೋಕವಂತೂ ಯಥಾತಥ ಪುನರುಕ್ತವಾಗುತ್ತದೆ, 1-2 ಶ್ಲೋಕ. ಮತ್ತು ಇದೇ ಭಾವವನ್ನೇ ನಾವು ಅಶ್ವಘೋಷನ ಪ್ರಸಿದ್ಧವಾದ ಬುದ್ಧಚರಿತ ಮಹಾಕಾವ್ಯದ 3ನೇ ಸರ್ಗದಲ್ಲಿ ಕೂಡ ನೋಡ್ತೀವಿ. ಇದರ ಬಗ್ಗೆ ದೊಡ್ಡ ಚರ್ಚೆಗಳು ಬೆಳೆದಿವೆ. ಅಶ್ವಘೋಷನಿಂದ ಕಾಳಿದಾಸ ಪ್ರಭಾವಿತನೇ, ಕಾಳಿದಾಸನಿಂದ ಅಶ್ವಘೋಷ ಪ್ರಭಾವಿತನೇ ಅಂತೆಲ್ಲ. ನನ್ನ ನೆನಪಿರುವ ಮಟ್ಟಿಗೆ ಕುಮಾರ ಸಂಭವದ 7ನೇ ಸರ್ಗದ ವಿವರಣೆಯನ್ನು ಮಾಡುವಾಗ ನಾನು ಅದನ್ನೆಲ್ಲ ಹೇಳಿದ್ದೀನಾದ್ದರಿಂದ ಡಿಟೋ 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 ಅಂಥೇಳಿ ಆ ಚರ್ಚೆಗಳಿಗಿಂತ ಶುದ್ಧ ಕಾವ್ಯ ಸ್ವಾರಸ್ಯದ ಕಡೆಗೆ ಗಮನ ಕೊಡೋಣ ಅಂತ. ಮೊದಲಿಗೆ ನಾನು ತಿಳಿಸಿದ್ದೆ, ಪ್ರತಿಯೊಂದು ಸರ್ಗದ ಆದಿಯಲ್ಲಿಯೂ ಮಲ್ಲಿನಾಥ ಈ ರಘುವಂಶ ಕಾವ್ಯಕ್ಕೆ ಮಾತ್ರ ಅವನೊಂದು ತನ್ನದೇ ಆದ ಪ್ರಾರ್ಥನಾ ಪದ್ಯಗಳನ್ನು ಬರೆದಿದ್ದಾನೆ. ಅದು ರಘುವಂಶಕ್ಕೆ ಮಾತ್ರ ಅವನು ಸಲ್ಲಿಸಿರ್ತಕ್ಕಂಥ ಒಂದು ಮೀಸಲುಗಾಣಿಕೆ. ಈ ಸರ್ಗದ ಆದಿಯಲ್ಲಿ ಒಂದು ತುಂಬ ಸುಂದರವಾದ ಅನುಷ್ಟುಪ್ಪನ್ನು ಬರೆದಿದ್ದಾನೆ. ಅರ್ಧನಾರೀಶ್ವರ ದೇವತಾಕವಾದ ಆ ಅನುಷ್ಟುಪ್ಪು ಹೀಗಿದೆ: ಭಜೇ ಮಹಿ ನಿಪೀಯೈಕಂ ಮುಹುರನ್ಯಂ ಪಯೋಧರಂ ಮಾರ್ಗಂತಂ ಬಾಲಮಾಲೋಕ್ಯಾಶ್ವಾಸಯಂತೌ ಹಿ ದಂಪತಿ. ಅರ್ಧನಾರೀಶ್ವರ ಆತನ ಎಡಗೆ ಇರತಕ್ಕಂಥ ಪಾರ್ವತಿಯ ಭಾಗದಲ್ಲಿ ಇರುವ ಒಂದೇ ಸ್ತನದಲ್ಲಿ ಹಾಲು ಹೀರ್ತಾ ಇರುವಂತಹ ಮಗು ಗಣಪತಿ ಅಥವಾ ಸ್ಕಂದ. ಆ ಮಗು ಆ ಕಡೆ ಹಾಲು ಕುಡಿದು ಬಲಗಡೆಗೆ ತಿರುಗಿ ಅಲ್ಲಿ ಮತ್ತೊಂದು ಹಾಲಿಗಾಗಿ ಸ್ತನವನ್ನು ಕಾಣದೆ ಹುಡುಕಾಡ್ತಾ ಇರೋದನ್ನು ನೋಡಿ ನಿಟ್ಟುಸಿರು ಬಿಡ್ತಾ ಇರತಕ್ಕಂಥ ಆ ಆದಿದಂಪತಿಗಳ ಆ ಒಂದು ಆತ್ಮದೇಹಾದ್ವೈತ, ಆ ನಿಟ್ಟುಸಿರು ನಮ್ಮನ್ನು ಕಾಪಾಡಲಿ ಅಂತ ಹೇಳಿಬಿಟ್ಟು ಕವಿ ಹೇಳ್ತಾನೆ. ಈ ಭಾವ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಮಗುವಿಗೆ ಹಾಲು ಕೊಡೋಕ್ಕೂ ಆಗದೆ ಹೋಯ್ತಲ್ಲ ನಮ್ಮ ಗತಿ ಎನ್ನುವಂಥದ್ದು ಆದಿದಂಪತಿಗಳ ಚಿಂತೆ ಎನ್ನುವ ಧ್ವನಿ ಕೂಡ ಉಂಟು. ಮತ್ತು ತಂದೆ ತಾಯಿಗಳು ಇಬ್ಬರೂ ಸೇರಿ ಒಂದು ಮಗುವನ್ನು ತಾಯಿಯೂ ಆಗಿ ತಂದೆ, ತಂದೆಯೂ ಆಗಿ ತಾಯಿ ಕಾಪಾಡುವ ಪರಿ ಅನನ್ಯವಾದದ್ದು. ಈ ಭಾವ ಎಷ್ಟು ಸುಂದರವಾದದ್ದು ಅಂತಂದರೆ, ಮಲ್ಲಿನಾಥನ ಈ ಭಾವವನ್ನು ತೆಗೆದುಕೊಂಡು ಅಲ್ಲಸಾನಿ ಪೆದ್ದನ ತನ್ನ ಪ್ರಸಿದ್ಧವಾದ ಸ್ವಯಂಭುವ ಸ್ವಾರೋಚಿಷ ಮನುಚರಿತ್ರಮು ಅಥವಾ ಮನುಸಂಭವಮು ಅಥವಾ ಮನುಚರಿತ್ರಮು ಅಂತ ಪ್ರಸಿದ್ಧವಾದ ಕಾವ್ಯ ಯಾವುದುಂಟು. ಲೋಕದಲ್ಲಿ ತೆಲುಗಿನಲ್ಲಿ ಪ್ರಸಿದ್ಧ ಮನುಚರಿತ್ರಮು ಅಂತ. ವಸ್ತುತ ಅವನಿಟ್ಟ ಹೆಸರು ಸ್ವಾರೋಚಿಷ ಮನುಸಂಭವಮು ಅಂತ. ಸ್ವಯಂಭುವ ಆದಮೇಲೆ ಸ್ವಾರೋಚಿಷ ಮನು. ಆ ಸ್ವಾರೋಚಿಷ ಮನುಸಂಭವದ ಕಥೆಯನ್ನು ಬರೆಯುವಾಗ ಆರಂಭದಲ್ಲಿ ಶಿವನ ಸ್ತುತಿ ಮಾಡುವಾಗ ಇದೇ ಪದ್ಯವನ್ನು ತೆಗೆದುಕೊಂಡು ಒಂದು ವಿಸ್ತೃತವಾದ ಚಂಪಕಮಾಲೆಯಾಗಿ ಅವನು ವರ್ಣಿಸಿದ್ದಾನೆ. ಇರಲಿ, ಮಲ್ಲಿನಾಥ ಒಳ್ಳೆಯ ವಿದ್ವಾಂಸ ಮಾತ್ರವಲ್ಲ, ಒಳ್ಳೆಯ ಕವಿ ಕೂಡ ಅನ್ನೋದು ಗೊತ್ತಾಗುತ್ತದೆ. ಮುಂದೆ ನಾವು ನೇರವಾಗಿ ಕಾಳಿದಾಸನ ಕಲಾಕೃತಿಗೆ ಬರ್ತೀವಿ. ಅಥೋಪಯಂತ್ರ ಸದೃಶೇನ ಯುಕ್ತಾಂ ಸ್ಕಂದೇನ ಸಾಕ್ಷಾದಿವ ದೇವಸೇನಾಂ ಸ್ವಸಾರಮಾದಾಯ ವಿದರ್ಭನಾಥಃ ಪುರಪ್ರವೇಶಾಭಿಮುಖೋ ಬಭೂವ. ಇಡೀ ಈ ಸರ್ಗ ಉಪಜಾತಿ ಛಂದಸ್ಸಿನಲ್ಲಿ ನಿಬದ್ಧವಾಗಿದೆ. ಕಾಳಿದಾಸನಿಗೆ ತುಂಬ ಇಷ್ಟವಾದ ಛಂದಸ್ಸುಗಳಲ್ಲಿ ಒಂದು, ಅತಿ ಹೆಚ್ಚು ಬಳಸಿರುವಂಥ ಛಂದಸ್ಸು ಇದೇನೆ. ಇಲ್ಲಿ ನೋಡಿ, 5ನೇ ಸರ್ಗ, 6ನೇ ಸರ್ಗ, 7ನೇ ಸರ್ಗ, ಈ 3 ಸರ್ಗಗಳು
ಒಂದೇ ಉಪಜಾತಿ ಛಂದಸ್ಸಿನಲ್ಲಿ ಇವೆ. ಮುಂದೆ ಅದೇ ರೀತಿಯಾಗಿ ಒಂದೆರಡು ಸರ್ಗಗಳು ಹಾಗೆ ಬರ್ತವೆ. ಉಪಜಾತಿ ಛಂದಸ್ಸಿನಲ್ಲಿಯೇ ನಿಬದ್ಧವಾದಂಥ ರೀತಿಯಲ್ಲಿ ರಘುವಂಶದ 13ನೇ ಸರ್ಗದಲ್ಲಿ ರಾಮನ ಪುನರಾಗಮನ ಮತ್ತು 14ನೆಯ ಸರ್ಗದಲ್ಲಿ ಸೀತಾ ಪರಿತ್ಯಾಗ ಅವೆರಡೂ ಒಂದೇ ಈ ಉಪಜಾತಿ ಛಂದಸ್ಸಿನಲ್ಲೇ ನಿಬದ್ಧವಾಗಿರುವಂಥದ್ದು. ಸಾಮಾನ್ಯವಾಗಿ ಒಂದೊಂದು ಸರ್ಗದಲ್ಲಿ ಒಂದೊಂದು ಛಂದಸ್ಸು ಬಳಸಿದಾಗ ಮುಂದಿನ ಇಮಿಡಿಯೇಟ್ ಸರ್ಗ ಅಂತೀವಲ್ಲ, ತತ್ಕ್ಷಣದ ಸರ್ಗದಲ್ಲಿ ಅದೇ ಛಂದಸ್ಸನ್ನು ಬಳಸುವ ರೂಢಿ ಇಲ್ಲ. ಹಿಂದೆ ವಾಲ್ಮೀಕಿ ವ್ಯಾಸಾದಿಗಳು ಒಂದೇ ಅನುಷ್ಟುಪ್ಪನ್ನೇ ಹೆಚ್ಚಾಗಿ ಬಳಸಿದ್ದಾರೆ. ಆದರೆ ಕಾಳಿದಾಸನ ಕಾಲಕ್ಕೆ ಅಷ್ಟು ಇರಲಿಲ್ಲ. ಆದರೂ ಈ ಒಂದು ಸುಂದರವಾದ ಛಂದಸ್ಸಿನ ನುಡಿಗಾರಿಕೆಗೆ ಮಾರು ಹೋದಂಥ ಕವಿ ಅದನ್ನು 3 ಸರ್ಗಕ್ಕೂ ಬಳಸೋದಕ್ಕೆ ಹಿಂಜರಿದಿಲ್ಲ, 2 ಸರ್ಗಕ್ಕೂ ಒಟ್ಟೊಟ್ಟಿಗೆ ಬಳಸೋದಕ್ಕೆ ಹಿಂಜರಿದಿಲ್ಲ. ಇದನ್ನು ಗಮನಿಸಬಹುದು. ಇಲ್ಲಿ ಊರ ಹೊರಗಿನ ಒಂದು ವಿಶಿಷ್ಟವಾದ ಬಯಲಿನಲ್ಲಿ ಮಾಡಿದಂತಹ ದೊಡ್ಡ ಚಪ್ಪರದ ಕೆಳಗೆ ಸ್ವಯಂವರದ ಸನ್ನಾಹ. ಆ ಕಾರಣ ಈಗ ವರನಾಗಿ ಬರ್ತಾ ಇರುವಂತಹ ಅಜನನ್ನು ಊರ ಒಳಗೆ ಅರಮನೆಗೆ ಕರೆದೊಯ್ದು ಅಲ್ಲಿ ಕನ್ಯಾದಾನ ಅಥವಾ ಪಾಣಿಗ್ರಹಣವನ್ನು ಮಾಡಿಸಬೇಕು ಅಂತ ರಾಜ ಕೃತಕೈಶಿಕೇಶ್ವರ ತೀರ್ಮಾನ ಮಾಡಿದ್ದಾನೆ. ಅವನು ತನ್ನ ತಂಗಿಯ ಜೊತೆಯಲ್ಲಿಯೇ ವರನನ್ನು ಕರ್ಕೊಂಡು ಬರ್ತಾನೆ. ಸ್ವಸಾರಂ ಸದೃಶೇನ ಯುಕ್ತಾಂ ವರೇಣ, ಯುಕ್ತನಾದ ವರನ ಜೊತೆಯಲ್ಲಿ ಸೇರಿಕೊಂಡಂತಹ ತಂಗಿಯನ್ನು ಉಪಯಂತ್ರ ಅಂತಂದರೆ ವರೇಣ ಅಂತ, ಉಪಯಂತ ಅಂತನ್ನೋದಕ್ಕೆ ವರ ಅಂತ ಒಂದು ವಿಶಿಷ್ಟವಾದಂಥ ಅರ್ಥ. ಹೇಗೆ ಅಂತಂದರೆ ದೇವಸೇನೆಯ ಒಡಗೂಡಿದಂತಹ ಸ್ಕಂದನನ್ನು ಹೇಗೋ ಆ ರೀತಿಯಲ್ಲಿ ತಾನು ಕರ್ಕೊಂಡು ಬಂದ. ಕಾಳಿದಾಸ ಅನೇಕ ಕಡೆಗಳಲ್ಲಿ ಸ್ಕಂದ ಅಥವಾ ಕುಮಾರಸ್ವಾಮಿಯನ್ನು ಹೋಲಿಕೆಗೆ ಕೊಡ್ತಾನೆ. ಇದನ್ನು ಇಟ್ಟುಕೊಂಡು ಅನೇಕ ವಿದ್ವಾಂಸರು ಇವನು ಕುಮಾರಗುಪ್ತ, ಸ್ಕಂದಗುಪ್ತ, ಈ ರೀತಿ ಗುಪ್ತಾನ್ವಯದ ಮಹಾರಾಜರುಗಳನ್ನೇ ಧ್ವನಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಿಜವೋ ಸುಳ್ಳೋ ಬೇರೆ ಸಂಗತಿ. ಆದರೆ ಇವನ ರಚನೆಗಳಲ್ಲಿ ಶಿವನ ಕುಟುಂಬ ತುಂಬ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಆದರೆ ಗಣಪತಿಗೆ ಮಾತ್ರ ಪ್ರಾಶಸ್ತ್ಯ ಇಲ್ಲ. ಗಣಪತಿಯ ಸ್ಮರಣೆಯೇ ಇಡೀ ಕಾಳಿದಾಸನ ಕೃತಿಗಳಲ್ಲಿಲ್ಲ. ಇರಲಿ, ಈ ಕಾರಣದಿಂದಲೇ ಕಾಳಿದಾಸನ ಕಾಲಕ್ಕೆ ಗಣಪತಿ ಶಿವನ ಕುಟುಂಬದಲ್ಲಿ ಸೇರ್ಪಡೆಯಾಗಿರಲಿಲ್ಲ ಅನ್ನೋ ಮಟ್ಟಕ್ಕೆ ವಿದ್ವಾಂಸರು ಊಹೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅನುಕ್ತಿಯನ್ನು ಬಹಳ ದೊಡ್ಡ ಅಳತೆ ಅಂತ ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ. ಅಷ್ಟಿದ್ದರೂ ಕಾಳಿದಾಸನಂಥ ಮಹಾಕವಿಗೆ ಗಣಪತಿಯಂಥ ಶಿವನ ಕುಟುಂಬದ ಅನಿವಾರ್ಯ ಸದಸ್ಯನನ್ನು ಬಿಡುವ ಸಾಧ್ಯತೆ ಯಾಕಿತ್ತು ಅನ್ನುವ ಪ್ರಶ್ನೆ ಎತ್ತಿದರೆ ಉತ್ತರಿಸೋದು ಕಷ್ಟ. ಇವುಗಳೆಲ್ಲವನ್ನೂ ನಾವು ಆಲೋಚನೆ ಮಾಡಬೇಕು. ದುಡುಕಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಅಂತ ಅನ್ನಬಹುದು. ಸೇನಾ ನಿವೇಶಾತ್ ಪೃಥಿವೀಕ್ಷಿತೋಪಿ ಜಗ್ಮುರ್ವಿಭಾತ ಗ್ರಹಮಂದಭಾಸ ಭೋಜ್ಯಾಂ ಪೃಥಿವ್ಯರ್ಥ ಮನೋರಥತ್ವಾತ್ ರೂಪೇಶು ವೇಷು ಮನೋರಥತ್ವಾದ್ ರೂಪೇಶು ವೇಷೇಶು ಚ ಸಾಭ್ಯಸೂಯಾ. ಹಾಗೆ ಕರ್ಕೊಂಡು ಬರ್ತಾ ಇದ್ದಾಗ ಸೇನಾ ನಿವೇಶಾತ್, ಊರಿನ ಆಚೆಯ ಕ್ಯಾಂಟೋನ್ಮೆಂಟ್ ಅಂತ ಯಾವುದಿದೆ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾಗ ವಿಭಾತ ಗ್ರಹಮಂದ ಭಾಸ, ಅಂದರೆ ಬೆಳಗಿನ ಹೊತ್ತಿನ ಕ್ಷೀಣ ಕಾಂತಿಯುಳ್ಳಂತಹ ಆಕಾಶ ಕಾಯಗಳು ಯಾವುದಿವೆ ಆ ರೀತಿಯಾಗಿ ಮಿಕ್ಕವರೆಲ್ಲ ತೋರಿದ್ರು ಅಂತ. ಅಲ್ಲಿ ಇರ್ತಕ್ಕಂಥ ಜನ, ಆ ಸನ್ನಿವೇಶ ಇವೆಲ್ಲ ಕೂಡ ಇವರು ಹೊರಟು ಬರ್ತಾ ಇದ್ದಾಗ ಮುಂಜಾನೆಯಲ್ಲಿ ಆಕಾಶ ಕಾಯಗಳು ಹೇಗೆ ಮಂಕಾಗಿ ಕಾಣಿಸುತ್ತವೋ ಆ ರೀತಿ ಕಾಣಿಸಿಕೊಂಡವು ಅನ್ನುವಂಥದ್ದು. ಎಲ್ಲಿದ್ದರೂ ಕೂಡ ಸೊಗಸಬೇಕು. ಸೇನಾ ನಿವೇಶ ಅನ್ನೋದಕ್ಕೆ ಆ ಶಿಬಿರ ಅಂತ ಅರ್ಥ. ಅಂದರೆ ವಿವಾಹ ಮಾಡುವುದಕ್ಕೆ ಮೊದಲು ಸ್ವಯಂವರ ಮಂಟಪ ಯಾವುದಿತ್ತು ಅದು, ಅಲ್ಲಿಂದ ಅರಮನೆಯ ಒಳಕ್ಕೆ, ಊರಿನ ಒಳಕ್ಕೆ ಬರ್ತಾ ಇದ್ದಂತೆ ಅದು ಶೂನ್ಯವಾಗಿ ಕಾಣಿಸ್ತು. ಒಂದು ಕಡೆ ಜನ ಎಲ್ಲ ತುಂಬ ಸೇರಿಕೊಂಡಿರುವಂಥದ್ದು, ಆಚೆ ಕಡೆ ಹೊರಟ ಮೇಲಿಂದ ಆ ಜಾಗ ಖಾಲಿಯಾಗಿ ಕಾಣಿಸುತ್ತೆ. ಮದುವೆ ಆದಮೇಲೆ ಮದುವೆ ಮಂಟಪ ಹೇಗಿರುತ್ತೆ? ಅದಕ್ಕೆ ಮದುವೆಗೆ ಮುನ್ನ ಇದ್ದ ವೈಭವ ಇರೋಲ್ಲ, ಮದುವೆ ನಡೆಯುವಾಗಿರ್ತಕ್ಕಂಥ ಅತಿಶಯವಾದ ವೈಭವ ಇರೋಲ್ಲ. ಆ ರೀತಿಯಾಗಿ ಅದು ಆಯಿತು, ಮಂಕಾಯಿತು. ಮುಂಜಾನೆಯ ಒಂದು ಕಾಂತಿಯಲ್ಲಿ ಗ್ರಹಾದಿ ನಕ್ಷತ್ರಗಳ ಕಾಂತಿಗಳು ಕುಗ್ಗುವಂತೆ ಇತ್ತು ಅಂತ ಹೇಳ್ತಾನೆ. ಕಾಳಿದಾಸ ವಿರಾಮವಾಗಿ, ಸೂಕ್ಷ್ಮವಾಗಿ, ಸಾವಧಾನವಾಗಿ ಎಲ್ಲವನ್ನ ನೋಡಬಲ್ಲ ಅನ್ನೋದು ಇದೇ ಕಾರಣದಿಂದ. ಯಾರೂ ಕೇಳ್ತಾ ಇರಲಿಲ್ಲ ಆ ಸ್ವಯಂವರ ಮಂಟಪ ಏನಾಯಿತು, ಹೇಗಿತ್ತು ಅಂತ. ಅವನು ಬಲ್ಲ, ನೋಡಿದ್ದಾನೆ ಆ ಥರದ್ದನ್ನು. ನಮ್ಮ ಬೆಂಗಳೂರಿಗೇ ಯಾರಾದರೂ ದೆಹಲಿಯ ರಾಜಕಾರಣಿಗಳು ಬರ್ತಾರೆ ಅಂದರೆ ಮೂಲೆ ಮೂಲೆಗಳಲ್ಲೂ ಕೂಡ ಚೌಕಗಳಲ್ಲೂ ಬಂಟಿಂಗ್ಗಳು, ಬ್ಯಾನರ್ಗಳು, ಫ್ಲೆಕ್ಸ್ಗಳು ಎಲ್ಲ ಮಾಡಿಬಿಡ್ತಾರೆ. ಅವರು ಹೊರಟ ಮೇಲಿಂದ ಅವುಗಳ ಗತಿ ದೇವರೇ ಗತಿ. ಊರಿನ ಗತಿ ನರಕದ ಪಥ.
ಆ ರೀತಿ ಆಗಿಬಿಡುತ್ತೆ. ಬಾಣಭಟ್ಟ ಒಂದು ಕಡೆ ತನ್ನ ಕಾದಂಬರಿಯಲ್ಲಿ ಅದನ್ನೇ ಹೇಳ್ತಾನೆ, ಒಂದು ಸಮಾರಂಭ ಆಗಿ ಹೋದ ಮೇಲೆ ಯಾವ ಒಂದು ಸ್ಥಿತಿಗೆ ಬಂದುಬಿಟ್ಟಿರುತ್ತೆ ಜಾಗ, ಆ ರೀತಿ ವಿಂಧ್ಯಾಟವಿ ಬೇಡರ ದಾಳಿಯ ಬಳಿಕ ಇತ್ತು ಅಂತ. ಕಾಡಿನ ಮೇಲೆ ಯಾವ ಬೇಡ ಬಂದರೂ ಕಾಡಿಗೆ ಏನು ಅಂಥ ದೊಡ್ಡ ಹಾನಿ ಆಗೋಲ್ಲ, ಆದರೂ ಅಲ್ಲಿ ಹಾನಿಯಾಗಿತ್ತು ಅನ್ನುವಂಥದ್ದನ್ನು ತೋರ್ಪಡಿಸುವಂತೆ. ಸಾನ್ನಿಧ್ಯ ಯೋಗಾತ್ ಕಿಲ ತತ್ರ ಶಚ್ಯಾ ಸ್ವಯಂವರಕ್ಷೋಭಕೃತಾಮಭಾವ ಕಾಕುತ್ಸ್ಥಮುದ್ದೇಶ್ಯ ಸಮತ್ಸರೋಪಿ ಶಶಾಮತೇನ ಕ್ಷಿತಿಪಾಲಲೋಕ. ಆಗ ಮದುವೆಯ ಹೊತ್ತಿನಲ್ಲಿ ಶಚೀದೇವಿಯ ಅನುಗ್ರಹ ಇರುವುದರಿಂದ ಯಾವುದೇ ಒಂದು ವಿಘ್ನಗಳು ಆಗುವುದಿಲ್ಲ ಅಂತನ್ನುವುದು ಶ್ರದ್ಧೆ, ನಂಬಿಕೆ. ಸಾನ್ನಿಧ್ಯ ಯೋಗಾತ್ ಶಚ್ಯಾ ಸ್ವಯಂವರಕ್ಷೋಭಕೃತಾಂ ಅಪ್ರಭಾವ, ಇದು ಒಂದು ನಂಬಿಕೆ. ಮಾತ್ರವಲ್ಲ, ಮದುವೆಗೆ ಯಾರೂ ನೇರವಾಗಿ ತಡೆಯನ್ನು ಒಡ್ಡಬಾರದು ಅನ್ನುವುದು ಶಾಸ್ತ್ರ ಸಂಪ್ರದಾಯ. ಈ ಶಚೀದೇವಿಯ ಅನುಗ್ರಹ ಇರಬೇಕು ಅನ್ನೋದ್ರ ಬಗ್ಗೆ ಧರ್ಮಶಾಸ್ತ್ರಾದಿಗಳು ಕೂಡ ತುಂಬ ವಿಶಿಷ್ಟವಾದ ಮಾತುಗಳನ್ನು ತಿಳಿಸುತ್ತವೆ ಅನ್ನೋದನ್ನು ದಿನಕರಿಯ ವ್ಯಾಖ್ಯಾನದಲ್ಲಿ, ಹೇಮಾದ್ರಿ ವ್ಯಾಖ್ಯಾನದಲ್ಲಿ ನಾವು ನೋಡಬಹುದು. ಶಚ್ಯಾ ಸಾನ್ನಿಧ್ಯಾನ್ ನಿಷ್ಪ್ರತ್ಯೂಹಂ ವಿವಾಹ ಸಮಾಪ್ತಿ ಭವತೀತಿ. ಶಚೀ ಸನ್ನಿಧೌ ಯೇ ವಿಘ್ನಂ ಉಪಜನಯಂತಿ ತೇ ತು ಅಚಿರಾತ್ ಪ್ರಲೀಯಂತೆ ಇತಿ ಪ್ರವಾದಃ. ಸ್ವಯಂವರಾದೌ ಶಚೀಪೂಜನಂ ಪ್ರಾರ್ಥನಾ ಚ ಪ್ರಯೋಗರತ್ನಾಕರೆ ದ್ರಷ್ಟವ್ಯಾ. ತತ್ಫಲಂಚೋಕ್ತಂ ತೈತ್ತರೀಯ ಸಂಹಿತಾಯಾಂ ಇಂದ್ರಾಣೀಂ ಅಸ್ತು ನಾರೀಷು ಸುಪತ್ನೀಂ ಅಹಮಶ್ರವಂ ನ ಹ್ಯಸ್ಯಾಹ ಅಪರಂಚ ನ ಜರಸ ಮರತೆ ಪತಿ ಅಂತ ಈ ಪ್ರಮಾಣಗಳನ್ನೆಲ್ಲವನ್ನು ಕೂಡ ಹೇಮಾದ್ರಿ ಕೊಡ್ತಾನೆ. ಹೇಮಾದ್ರಿ ಪ್ರಸಿದ್ಧವಾದ ದೇವಗಿರಿಯ ಯಾದವರ ಸಾಮ್ರಾಜ್ಯದಲ್ಲಿ ಮಹಾಮಂತ್ರಿಯಾಗಿ ಮಹಾಪಂಡಿತನಾಗಿದ್ದವನು. ಅವನು ಆಯುರ್ವೇದ, ವ್ಯಾಕರಣ, ಅಲಂಕಾರಶಾಸ್ತ್ರ, ಧರ್ಮಶಾಸ್ತ್ರ, ಸಂಗೀತ, ಒಂದೇ ಎರಡೇ ಅನೇಕ ಶಾಸ್ತ್ರಗಳ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. ಅವನ ಅತ್ಯಂತ ಪ್ರಸಿದ್ಧವಾದ ಚತುರ್ವರ್ಗ ಚಿಂತಾಮಣಿ ಎನ್ನುವ ಧರ್ಮಶಾಸ್ತ್ರೀಯ ಗ್ರಂಥ ಮಹಾಭಾರತಕ್ಕಿಂತ ದೊಡ್ಡದು ಗಾತ್ರದಲ್ಲಿ. ಆಯುರ್ವೇದದ ಬಗ್ಗೆ ಯಾವ ಗ್ರಂಥಗಳಲ್ಲಿ ಕೂಡ ಸಿಗದೇ ಇರುವಷ್ಟು ಉಲ್ಲೇಖಗಳನ್ನು ಅವನು ಕೊಡ್ತಾನೆ. ತುಂಬ ಸ್ವೋಪಜ್ಞನಾದವನಲ್ಲ, ನಾಟ್ ದಟ್ ಒರಿಜಿನಲ್, ಆದರೆ ಎನ್ಸೈಕ್ಲೋಪೀಡಿಯಾಕ್ ಅಂತೀವಲ್ಲ, ವೈಶ್ವಕೋಶೀಯವಾದಂಥದ್ದು ಅವನ ಪಾಂಡಿತ್ಯ. ನನ್ನ ಆಯುರ್ವೇದ ಮಿತ್ರರುಗಳು ಹೇಳ್ತಾರೆ, ಹೇಮಾದ್ರಿ ವ್ಯಾಖ್ಯಾನ ಅಂತಂದರೆ ಎಲ್ಲ ಗ್ರಂಥಗಳ ಸಾರವು ಒಂದು ಕಡೆ ಸಿಗುವಂಥದ್ದು ಅನ್ನುವಂಥದ್ದು. ಹಾಗೆ ಭಕ್ತಿರಸವನ್ನು ಪ್ರತಿಪಾದನೆ ಮಾಡಿ ಅಲಂಕಾರಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾನೆ. ರಘುವಂಶಕ್ಕೂ ಪ್ರಗಲ್ಭವಾದ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಅವನು ಧರ್ಮಶಾಸ್ತ್ರ ಕೋವಿದನಾದ್ದರಿಂದ ವೇದದಲ್ಲಿ ಕೂಡ ಇರುವಂಥ ಉಲ್ಲೇಖವನ್ನು ಹೇಳ್ತಾನೆ. ಅಂದರೆ ಶಚೀದೇವಿ ಅನುಗ್ರಹ ವಿವಾಹ ಕಾಲದಲ್ಲಿ ಇರುವುದರಿಂದ ವಿವಾಹಕ್ಕೆ ವಿಘ್ನವನ್ನು ಉಂಟು ಮಾಡುವವರು ಯಾರೇ ಆಗಲಿ ಬೇಗ ನಾಶ ಆಗಿಬಿಡ್ತಾರೆ ಅಂತ ಒಂದು ಪ್ರವಾದ, ಒಂದು ಪ್ರತೀತಿ ಉಂಟು. ಆ ಕಾರಣದಿಂದ ನೇರವಾಗಿ ಮದುವೆಯಲ್ಲಿ ಕಲ್ಲು ಹಾಕೋಕ್ಕೆ ಬರೋದಿಲ್ಲ ಅಂತ. ಆಮೇಲೆ ಮದುವೆ ಮುಗಿದ ಮೇಲೆ ಏನೋ ಗಲಾಟೆ ಮಾಡ್ಕೊಳ್ತಾರೆ, ಮದುವೆ ಹೊತ್ತಿನಲ್ಲಿ ಏನೂ ಮಾಡಲಾರರು ಅನ್ನುವಂಥದ್ದು. ಕಾಳಿದಾಸನ ಕಾಲದಲ್ಲಿ ಈ ನಂಬಿಕೆ ಇದ್ದದ್ದನ್ನು ಕಾಳಿದಾಸ ಉಲ್ಲೇಖಿಸ್ತಿದ್ದಾನೆ. ಅದು ವೇದಪೂರ್ವವಾಗಿ ಬಂದಿರತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಮತ್ತು ಶಚೀದೇವಿ ಮಾತೃತ್ವ ಸ್ವರೂಪಿಣಿ. ಗ್ರೀಕರ ಪುರಾಣ ಕಥೆಗಳಲ್ಲಿ ಕೂಡ ಬರುತ್ತದೆ. ಗ್ರೀಕರ ದೇವಮಾತೆ ಪ್ರಸಿದ್ಧಳಾದ ಹೀರಾದೇವಿ ಮಾತೃತ್ವದ ವಿವಾಹದ ಅಧಿದೇವತೆ ಅಂತ. ನಮ್ಮಲ್ಲಿ ಶಚಿಯನ್ನು, ಅದಿತಿಯನ್ನು ಈ ರೀತಿಯಾಗಿ ಕಾಣ್ತೀವಿ. ಈ ಶಚಿ ಪೂಜೆ ಎನ್ನುವುದು ವಿವಾಹದಲ್ಲಿ ಮುಂಚೆ ಇತ್ತು, ವೈದಿಕ ಸಂಪ್ರದಾಯದಲ್ಲಿ ಇದ್ದದ್ದನ್ನೇ ಆಮೇಲೆ ಈಗ ನಾವು ಸಾಮಾನ್ಯವಾಗಿ ಪೌರಾಣಿಕ ಯುಗದಿಂದೀಚೆಗೆ ಗೌರಿ ಪೂಜೆ ಅಂತ ನೋಡ್ತೀವಿ. ಕಾತ್ಯಾಯಿನಿ ಪೂಜೆ ಅಂತ ಭಾಗವತದಲ್ಲಿ ರುಕ್ಮಿಣಿ ಮಾಡಕೊಟ್ಟದ್ದು ಅದೇ ಗೌರಿ ಪೂಜೆನೇ. ಒಟ್ಟಿನಲ್ಲಿ ಮಾಂಗಲ್ಯ ಭಾಗ್ಯ ಸಂರಕ್ಷಣೆಗಾಗಿ ಆ ದೇವಿ, ಅವಳನ್ನು ನಾವು ಆರಾಧನೆ ಮಾಡ್ತೀವಿ. ತೆಲುಗಿನ ಕವಿಗಳಲ್ಲಿ ಅಗ್ರಗಣ್ಯನಾದಂಥ ಭಕ್ತ ಕವಿಗಳಲ್ಲಿ ಪ್ರಸಿದ್ಧನಾದ ಭಾಗವತ ಮಹಾಪುರಾಣ ಬರೆದ ಪೋತನನ ಒಂದು ಪದ್ಯ ನೆನಪಾಗುತ್ತದೆ. ಮೃಂಗೆಡಿವಾಡು ವಿಭುಂಡನಿ ಮಿಲಿಂಗುಟ ಇದಿ ಗರಳಮನಿ ಮೇಲನಿ ಪ್ರಜಕುನ್ ಮೃಂಗಮನೆ ಸರ್ವಮಂಗಳ ಮಂಗಲ ಸೂತ್ರಂಬು ತನದಿ ಮದಿ ನಿಂತೋ ನೆಚ್ಚೆನ್ನಂತ. ನುಂಗತಕ್ಕನ್ನು ಗಂಡ, ನುಂಗಬೇಕಾದದ್ದು ವಿಷ, ನುಂಗಿದರೆ ಜನಕ್ಕೆ ಒಳ್ಳೆಯದಾಗುತ್ತೆ. ಅದು ಗೊತ್ತಾದ ತಕ್ಷಣ ಸರ್ವಮಂಗಳೇ ಭವಾನಿ ವಿಷ ಕುಡಿಯಯ್ಯ ಕುಡಿಯಯ್ಯ ಅಂತ ಗಂಡನಿಗೆ ಬಲವಂತ ಮಾಡಿದಳು. ಅವಳು ತನ್ನ ಮಾಂಗಲ್ಯ ಬಲದಲ್ಲಿ ಅದೆಷ್ಟು ನಚ್ಚಿಕೆ ಇಟ್ಕೊಂಡಿದ್ದಳು ಅಂತ. ಭವಾನಿ ನಿನ್ನ ಮಾಂಗಲ್ಯ ಪರಿಪಾಟಿ ಫಲವಿದಂ, ನಿನ್ನ ತಾಟಂಕಗಳ ಫಲ ಕಿವಿ ಓಲೆಯ ಸೌಭಾಗ್ಯ ಅಂತೆಲ್ಲ ಹೇಳಿಬಿಟ್ಟಿದನುವೆ. ಸೌಂದರ್ಯಲಹರಿ, ಆನಂದಲಹರಿ ಇತ್ಯಾದಿಗಳಲ್ಲಿ ಶಂಕರರು ಸ್ತೋತ್ರ ಮಾಡುವುದನ್ನು ನೋಡ್ತೀವಿ. ಈ ಶಚಿಯ ಒಂದು ಸ್ವರೂಪವೇ ಪಾರ್ವತಿ, ಲಕ್ಷ್ಮಿ. ಈ ತರಹ
ವೇದಗಳಲ್ಲಿ ಇಂದ್ರ ಯಾವನು ಪ್ರಸಿದ್ಧನಾಗಿದ್ದಾನೆ, ಪುರಾಣಗಳಲ್ಲಿ ಅದೇ ಸ್ವರೂಪವನ್ನು ವಿಷ್ಣುವಾಗಿ ಉಪೇಂದ್ರನಾಗಿ ಗೌರವಿಸುವಂಥದ್ದು ಉಂಟು. ಇರಲಿ, ಈ ಕಾರಣದಿಂದ ಸ್ವಯಂವರದಲ್ಲಿ ನಿರಾಶರಾಗಿದ್ದರಲ್ಲ ರಾಜರುಗಳು, ತಮ್ಮ ಕೊರಳಿಗೆ ವರ್ಣಮಾಲೆ ಬೀಳಲಿಲ್ಲ, ಆ ಮಧುಕ ಪುಷ್ಪ ರಚಿತವಾದ ಮಾಲಿಕೆ ತಮಗೆ ದಕ್ಕಲಿಲ್ಲ ಅಂತ ಕೋಪ ಮಾಡಿಕೊಂಡಿದ್ರು. ಎಷ್ಟು ಜನರನ್ನು ಒಬ್ಬಳು ಮದುವೆ ಆದಾಳು, ಯಾರಿಗಾದರೂ ಒಂದಷ್ಟು ಜನಕ್ಕೆ ನಿರಾಶೆ ಆಗಲೇಬೇಕಲ್ಲ. ಅದನ್ನು ತಾಳಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ದವರು ಈಗ ಕುಯುಕ್ತಿಯಿಂದ ಅಜನಿಗೆ ತೊಂದರೆ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಆದರೆ ಮದುವೆ ಮಂಟಪದಲ್ಲಿ ಮಾಡಲಾರದೆ ಹೋದರು. ಮತ್ತು ಅವೆಲ್ಲ ಆರ್ಯ ಧರ್ಮ ಅಂತ ಪ್ರಸಿದ್ಧವಾಗಿದ್ದದ್ದು. ಒಂದು ಸ್ವಯಂವರದಲ್ಲಿ ಆ ಕನ್ಯೆ ತನ್ನ ಇಷ್ಟ ಇದ್ದವನನ್ನು ಕೈ ಹಿಡಿಯೋದಕ್ಕೆ ಒಪ್ಪಿದ ಮೇಲೆ, ವರ್ಣಮಾಲೆ ಹಾಕಿದ ಮೇಲೆ ಯಾರೂ ಆಕ್ಷೇಪ ಮಾಡಬಾರ್ದು. ಅಷ್ಟು ಮಾತ್ರವಲ್ಲ, ಆ ಮದುವೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಆಶೀರ್ವಾದ ಮಾಡಿ ತಾಂಬೂಲ ಹಸ್ತದ ಸಮೇತ ದೂರ ಹೋಗಬೇಕು ಅವರವ್ರ ಊರಿಗೆ ಅಂತೆಲ್ಲ ಉಂಟು. ಅದನ್ನು ಪಾಲಿಸಬೇಕು, ಶಿಷ್ಟಾಚಾರ ಉಂಟು, ಬಿಡಲಾರರು. ಆದರೆ ಹಿಂದಿನ ಮಸಲತ್ತನ್ನು ಮಾಡದೆ ಇರಲಾರರು. ಅದನ್ನು ಕವಿಯಲ್ಲಿ ಹೇಳ್ತಾ ಇದ್ದಾನೆ. ತಾವತ್ ಪ್ರಕೀರ್ಣಾಭಿನವೋಪಚಾರಂ ಇಂದ್ರಾಯುಧ ದ್ಯೋತಿತ ತೋರಣಾಂಕಂ ವರಸ್ಸವಧ್ವಾ ಸಹ ರಾಜಮಾರ್ಗಂ ಪ್ರಾಪಧ್ವಜಚ್ಛಾಯ ನಿವಾರಿತೋಷ್ಣಂ. ಇನ್ನು ವಧೂವರರು ಊರಿನ ಒಳಗೆ ಬರ್ತಾ ಇದ್ದಾರೆ. ಊರೊಳಗೆಲ್ಲ ತೋರಣಗಳ ಅಲಂಕಾರ ಆಗಿದೆ. ಇಂದ್ರಾಯುಧ ದ್ಯೋತಿತ ತೋರಣಾಂಕಂ, ಕಾಮನ ಬಿಲ್ಲನ್ನೇ ಕಿತ್ತು ಕಟ್ಟಿರುವಂತೆ ಬಣ್ಣ ಬಣ್ಣಗಳ ಹೂಗಳ, ಬಣ್ಣ ಬಣ್ಣದ ಚಿಗುರುಗಳ, ಬಣ್ಣ ಬಣ್ಣದ ಪತಾಕೆಗಳ ಮತ್ತು ಬಟ್ಟೆಯ ಮಾಲಿಕೆಗಳ ಅಲಂಕಾರ ಇದೆ. ಆ ಒಂದು ಧ್ವಜಗಳಿಂದ, ತೋರಣ ಮಾಲಿಕೆಗಳಿಂದ ಸೂರ್ಯನ ಬಿಸಿಲು ತಡೆಯಲ್ಪಟ್ಟು ಇಡೀ ಮೆರವಣಿಗೆಯಲ್ಲಿ ತಂಪುತನ ಕೂಡ ಕೂಡಿಕೊಂಡಿದೆ ಅಂತ ಕವಿ ಹೇಳ್ತಾನೆ. ಇಲ್ಲಿರುವುದೆಲ್ಲ ಸೂಕ್ಷ್ಮವಾದ ಪರಿಶೀಲನೆಯ. ತೋರಣ ಕಟ್ಟಿದ್ರು ಅಂತಂದರೆ ಆ ತೋರಣ ಮತ್ತು ಬಾವುಟಗಳ ಒಂದು ಸಂಖ್ಯೆಯ ಬಾಹುಳ್ಯದಿಂದ ಬಿಸಿಲು ಕೂಡ ಕಡಿಮೆ ಆಗಿತ್ತು ಅಂತ ಕವಿ ಹೇಳಬಲ್ಲ. ಕಾಳಿದಾಸ ವಿವರವಾಗಿ ಬದುಕನ್ನು ಕೊಡೋದಕ್ಕೆ ಈ ದೃಷ್ಟಿಯಿಂದಲೇ ಪ್ರಸಿದ್ಧನಾಗಿದ್ದಾನೆ. ಹೋಮರ್ ಕವಿ ಪಾಶ್ಚಾತ್ಯ ಮಹಾ ಕವಿಗಳಲ್ಲಿ ಅಗ್ರೇಸರ, ಅಲ್ಲಿ ಆದಿಕವಿ ಕೂಡ ಹೌದು. ಅವನು 2 ಕಾವ್ಯಗಳಲ್ಲಿ ಇಲಿಯಡ್ನಲ್ಲಿ ಅಂಥ ವಿವರಗಳನ್ನು ಕೊಡಲಾರ. ಆದರೆ ಒಡಿಸ್ಸಿಯ ಅಂತ ಯಾವುದಿದೆ, ಆ ಒಡಿಸ್ಸಿನಲ್ಲಿ ಬಹಳ ವಿವರಗಳನ್ನು ಕೊಡ್ತಾನೆ. ಅತ್ಯಂತ ಸೂಕ್ಷ್ಮವಾದ ಜೀವನದ ವಿವರಗಳನ್ನು ತಂದು ಕೊಡ್ತಾನೆ. ಆ ಮೂಲಕ ಒಂದು ಮಹಾವೀರ ಯುಗ ಹೇಗಿತ್ತು ಅನ್ನೋದನ್ನು ನಾವು ಪುನಾರಚನೆ ಮಾಡಬಹುದು. ಈ ರೀತಿ ಶಕ್ತಿ ನಮ್ಮ ಪ್ರಾಚೀನ ಕವಿಗಳಲ್ಲಿ ಭಾರತೀಯರ ಮಟ್ಟಿಗೆ ನೋಡುವುದಾದರೆ ವ್ಯಾಸ ವಾಲ್ಮೀಕಿಗಳಿಗಿಂತ ಮಿಗಿಲಾಗಿರುವಂಥದ್ದು ಕಾಳಿದಾಸನಲ್ಲಿ, ಬಾಣಭಟ್ಟನಲ್ಲಿ, ಶೂದ್ರಕನಲ್ಲಿ, ಚತುರ್ಭಾಣಿ ಕರ್ತರಲ್ಲಿ. ಇನ್ನು ಮುಂದೆ ಹೆಚ್ಚಾಗಿ ಯಾರೂ ಕಾಣಿಸೋದಿಲ್ಲ. ಇವ್ರದೇ ಅನುಕರಣ ಅಂತ ಆಗಿಬಿಡುತ್ತೆ. ಕನ್ನಡದಲ್ಲಿ ಆ ಮಟ್ಟಕ್ಕೆ ಬಂದರೆ ಪಂಪನೇ ಎದ್ದು ನಿಲ್ತಕ್ಕಂಥವನು. ಕುಮಾರವ್ಯಾಸ ಆ ರೀತಿ ಒಂದು ಜನಜೀವನವನ್ನು, ಒಂದು ಕಾಲದ ಜೀವನ ಸೌಂದರ್ಯವನ್ನು ನಿರ್ಮಿಸಿಕೊಡಲಾರ. ತೆಲುಗಿನಲ್ಲಿ ಅಂಥದ್ದನ್ನು ಮಾಡಬಲ್ಲವನು ಒಬ್ಬ ಶ್ರೀನಾಥ ಮತ್ತು ಇನ್ನೊಬ್ಬ ಕೃಷ್ಣದೇವರಾಯ. ತಮಿಳಿನಲ್ಲಿ ಅಂಥದ್ದನ್ನು ಮಾಡಿದ ಅತ್ಯದ್ವಿತೀಯನಾದ ಕವಿ ಅಂದರೆ ಇಳಂಗೋ ಅಡಿಗಲ್ ತನ್ನ ಶಿಲ್ಪಧಿಕಾರಂ ಕಾವ್ಯದಲ್ಲಿ. ಮಲಯಾಳಂನಲ್ಲಿ ಆ ಮಟ್ಟದ ಸೂಕ್ಷ್ಮತೆಯಿಂದ ಯಾವ ಲೇಖಕರು ಬರೆದಿಲ್ಲ. ಹಿಂದಿಯಲ್ಲಿ ಕೂಡ ಅಷ್ಟೆ. ಅಂಥ ಯಾವ ಕವಿ ಕೂಡ ತನ್ನ ಯುಗಧರ್ಮವನ್ನೆಲ್ಲ ಮೈಗೂಡಿಸಿಕೊಂಡು ಆ ಜೀವನದ ಸಂಕೀರ್ಣ ಸೂಕ್ಷ್ಮ ವಿವರಗಳನ್ನು ಕೊಡುವಂತೆ ಕಾಣಿಸುವುದಿಲ್ಲ. ಇಂಗ್ಲೀಷ್ನಲ್ಲಿ ಆ ರೀತಿಯಾದ ಎಪಿಕ್ ಪೊಯೆಟ್ ಕಾಣಿಸುವುದಿಲ್ಲ. ಶೇಕ್ಸ್ಪಿಯರಲ್ಲಿ ಆದರೂ ಆ ಸಾಮಾಜಿಕ ವಿವರಗಳು ಅಷ್ಟಾಗಿ ತೋರಿಕೊಳ್ಳುವಂಥವಲ್ಲ. ಮಾನವನ ಅಂತರಂಗ ವ್ಯಾಪಾರಗಳು, ಆ ಚೇಷ್ಟೆಗಳು ಅವುಗಳೇ ಕಾಣಿಕೊಳ್ಳುತ್ತವೆ. ಮಿಲ್ಟನ್ ಕೊಡ್ತಾನಾದರೂ ಅವನದು ಹೆಚ್ಚಾಗಿ ಪುಸ್ತಕ ಪಾಂಡಿತ್ಯವೇ ಹೊರತು ತೆರೆದ ಮನಸ್ಸಿನಿಂದ, ತೆರೆದ ಕಣ್ಣಿಂದ ನೋಡಿದ ಜಗತ್ತಿನದಲ್ಲ. ಅಂದರೆ ನೋಡಿ, ಇಂಥದ್ದನ್ನು ಕೊಡುವವರು ಎಷ್ಟು ವಿರಳ ಸಂಖ್ಯೆಯಲ್ಲಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರುವಂಥ ಮಾತಷ್ಟೇ. ಇರಲಿ, ಮತ್ತೆ ರಘುವಂಶಕ್ಕೆ ಬಂದರೆ ತತಸ್ತದಾಲೋಕನ ತತ್ಪರಾಣಾಂ ಸೌಧೇಶು ಚಾಮೀಕರಜಾಲವತ್ಸು ಬಭೂವುರಿತ್ತಂ ಪುರಸುಂದರೀಣಾಂ ತ್ಯಕ್ತಾನ್ಯ ಕಾರ್ಯಾಣಿ ವಿಚೇಷ್ಟಿತಾನಿ. ಹೀಗೆ ಬಂದೊಡನೆ ಊರಿನ ಹೆಂಗಳೆಯರೆಲ್ಲ ಮೆರವಣಿಗೆ ನೋಡೋದಕ್ಕೆ ದೌಡೆತ್ತಿ ಬರ್ತಾ ಇದ್ದಾರೆ. ಸಹಜವೇ, ಮಾನವ ಸ್ವಭಾವದಲ್ಲಿರುವ ಕುತೂಹಲ. ರಸ್ತೆಯಲ್ಲಿ ಏನು ಹೋಗ್ತಾ ಇದ್ರು ಮೆರವಣಿಗೆ ನಿಂತು ನೋಡುವುದು. ಮೆರವಣಿಗೆಯಲ್ಲಿ ಜಗಳ ಆದರೆ ಮತ್ತೂ ಸಂತೋಷವಾಗಿ ನೋಡ್ತಾರೆ. ಯುದ್ಧಸ್ಯ ವಾರ್ತಾರಮ್ಯ ಮಾತ್ರವಲ್ಲ, ಯುದ್ಧಸ್ಯ ದರ್ಶನಂ ರಮ್ಯಂ ಕೂಡ ಹೌದು. ಜಗಳ ಆಡೋದಕ್ಕೆ ತಾಕತ್ತಿಲ್ಲದೆ ಇದ್ದವರಂತೂ ಮತ್ತೂ ಸಂತೋಷವಾಗಿ ಬೇರೆಯವರು ಜಗಳ ಆಡೋದನ್ನು ನೋಡ್ತಾರೆ. ಒಂದು ರೀತಿ ಪ್ಯಾಸಿವ್ ಫೈಟರ್ಸ್ ಅಂತ ಅವರು, ಚೀರಿಂಗ್ ಸ್ಕ್ವಾಡ್ ಅಂತ ಬೇಕಾದರೂ ಕೇಳಬಹುದು. ಅವರು ಯಾವ ರೀತಿ ಮಾಡಿದ್ರು? ಇದು ಕಾಳಿದಾಸನೇ ಕಲ್ಪಿಸಿಕೊಟ್ಟ ಒಂದು ಸಂಪ್ರದಾಯ ಅನ್ನಬೇಕು. ಈ ರೀತಿಯಾದ ಮೆರವಣಿಗೆಯ ಕಾಲದಲ್ಲಿ ಊರು ಕೇರಿ ಹೆಣ್ಣು ಮಕ್ಕಳೆಲ್ಲ ನೆರೆದು ನೋಡಿದರು ಅನ್ನೋದನ್ನು ವ್ಯಾಸ ವಾಲ್ಮೀಕಿಗಳು ಬರೆಯೋಲ್ಲ.
ಅಶ್ವಘೋಷ ಕಾಳಿದಾಸನಿಗಿಂತ ಪೂರ್ವವರ್ತಿಯಾದಲ್ಲಿ ಅವನನ್ನು ಅನುಕರಿಸಿದ್ದಾನೆ ಅಂತ ಅನ್ನಬಹುದು. ಹಾಗಲ್ಲ ಅಂತ ಹೇಳುವಂಥ ಸಮೂಹವು ಉಂಟು. ಏನೇ ಇರಲಿ, ಬೈ ಬೆನಿಫಿಟ್ ಆಫ್ ಡೌಟ್ ಕಾಳಿದಾಸನಿಗೆ ಕ್ರೆಡಿಟ್ಸ್ ಕೊಡಬೇಕು ಅನಿಸುತ್ತೆ. ಆ ಮಟ್ಟಕ್ಕೆ ಅವನು ಸಮಗ್ರ. ಆಲೋಕ ಮಾರ್ಗಂ ಸಹಸಾ ವ್ರಜಂತ್ಯ ಕಯಾಚಿದುದ್ವೇಷ್ಟನವಾಂತಮಾಲ್ಯ ಬದ್ಧುಂ ನ ಸಂಭಾವಿತ ಏವ ತಾವತ್ ಕರೇಣ ರುದ್ಧೋಪಿ ಚ ಕೇಶಪಾಶಃ. ಕಿಟಕಿ ಹತ್ತಿರ ಹೋಗಿ ನೋಡಬೇಕು ಅಂತ ಹೇಳಿ ಹೋಗ್ತಾ ಇದ್ದವಳು ಮುಡಿಯ ಮಾಲಿಕೆ ಯಾವುದುಂಟು ಅದನ್ನು ಹಾಗೇ ಜಾರಿ ಬಿಟ್ಲಂತೆ. ಅದನ್ನು ಹೇಳ್ತಾ ಇದ್ದಾನೆ, ವಾಂತಮಾಲ್ಯ ಕೇಶಪಾಶಃ ಕರೇಣ ರುದ್ಧ ಅಪಿ ಬದ್ಧುಂ ನ ಸಂಭಾವಿತ. ಮುಡಿಗೆ ಕಟ್ಕೊಳ್ತಾ ಇದ್ದ ಮಾಲಿಕೆಯನ್ನು ಮುಡಿ ಜಾರಿಸಿಬಿಡ್ತು, ಸರಿಯಾಗಿ ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹಾಗೆ ಬಿದ್ದೋಗ್ಬಿಡ್ತು. ಮತ್ತು ಇನ್ನು ಅದನ್ನು ಕಟ್ಕೊಳ್ಬೇಕು ಅಂತ ಕೈಯಿಂದ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನ ಸಂಭಾವಿತ ಆಗ್ತಾ ಇಲ್ಲ ಅಂತ. ಮಾಲಿಕೆಯೂ ಜಾರಿ ಬಿತ್ತು, ಮುಡಿಯೂ ಕೆದರಿ ಹೋಯಿತು. ಆದರೆ ನೋಡುವ ಕುತೂಹಲ ಮಾತ್ರ ಮುಗಿಯದೆ ಬಾಗಿಲ ಬಳಿಗೆ ಹೋಗಿದ್ದಾಳೆ ಅಂತ. ಈ ರೀತಿಯಾದ ಕಲ್ಪನೆಗಳನ್ನು ಈ ಕಾಲಕ್ಕೆ ತುಂಬ ಆರ್ನೇಟ್, ತುಂಬ ಮುದ್ದು ಮುದ್ದಾದದ್ದು, ಪ್ರೆಟ್ಟಿ ಅಂತ ಕರೀಬಹುದು. ಕೆಲವರು ಹಾರ್ಡ್ ಕೋರ್ ಗಂಡಸರು ಅಂತಿರುತ್ತೆ, ಗಂಡುತನದ ಮನೋಧರ್ಮದವರು. ಅವರಿಗೆ ಇವೆಲ್ಲ ಎಪಿಕ್ ಪೊಯೆಟ್ರಿನಲ್ಲಿ ಯಾತಕ್ಕೆ ಬೇಕು? ಅದರೊಳಗೆ ಆ್ಯಕ್ಷನ್ ಬೇಕು, ಘನತೆ ಬೇಕು, ವೇಗ ಲಾಗು ಇವೆಲ್ಲ ಬೇಕು. ಈ ವನಪು ವಯ್ಯಾರಗಳು ಯಾಕೆ ಅಂತ. ಆದರೆ ಒಂದು ಯಾವುದನ್ನು ಆಸ್ವಾದಿಸಬೇಕಾದರೂ ಆ ಸ್ತ್ರೈಣ ಮನೋಧರ್ಮ ಇರಬೇಕಾಗುತ್ತೆ. ಒಂದು ವಿರಾಮ, ಒಂದು ವಿಶ್ರಾಂತಿ ಅಂತಂತ ಬರೆದರೆ ವಿವಿಡಿಟಿ, ಆ ಚಮತ್ಕಾರ ಸಾವಧಾನವಾಗಿ ಸಮಾಧಾನವಾಗಿ ಬರುವಂಥದ್ದು. ಸಂದರ್ಭ ಬಂದ ಕಾರಣ ಹೇಳ್ತಾ ಇದ್ದೀನಿ. ಭಾರತೀಯ ಶಿಲ್ಪ, ಸಾಂಪ್ರದಾಯಿಕ ಶಿಲ್ಪ ನನಗೆ ತುಂಬ ತುಂಬ ಪ್ರಿಯವಾದದ್ದು. ಅಷ್ಟೇ ಪ್ರಿಯವಾದದ್ದು, ಕೆಲವೊಮ್ಮೆ ಅದಕ್ಕಿಂತಲೂ ಮಿಗಿಲು ಪ್ರಿಯವೋ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು ಪಾಶ್ಚಾತ್ಯರ ಹೆಲೆನಿಕ್ ಮತ್ತು ಹೆಲೆನಿಸ್ಟಿಕ್ ಆರ್ಟ್ ಅಂತ ಹೆಸರಾದ ಗ್ರೀಕರ, ರೋಮನರ ಆ ಒಂದು ಶಿಲ್ಪಕಲೆ. ಈಚೆಗಷ್ಟೇ ಆ ದೇಶಗಳಲ್ಲಿ ನೋಡಿಯೂ ಬಂದೆ ಸಾಕ್ಷಾತ್ತಾಗಿ. ಅದಲ್ಲದೆ ಬೇರೆ ಬೇರೆ ಬಾರಿಯೂ ಕೂಡ ಅನೇಕ ವಸ್ತು ಸಂಗ್ರಹಾಲಯಗಳಲ್ಲಿ, ಪುಸ್ತಕಗಳಲ್ಲಿ ಎಲ್ಲ ಕಂಡದ್ದು ಉಂಟು. ಅಲ್ಲಿ ನಾಟ್ಯಮಯವಾದ ಯಾವ ಚಲನೆಯೂ ಕಾಣಿಸೋದಿಲ್ಲ. ಅಪ್ಪಟ ಸಹಜವಾದ, ಅಪ್ಪಟ ಲೌಕಿಕವಾದಂತಹ ಚಲನೆ ಇತ್ಯಾದಿ ಕಾಣಿಸುತ್ತದೆ. ಮತ್ತು ಕಣಕಣದಲ್ಲಿ, ಖಂಡಗಳಲ್ಲಿ ಪುಟಿಯುವಂತಹ ಜೀವನೋತ್ಸಾಹ, ಬಿಗುಪು, ಕಸುವು, ಆರ್ಪು ಅವುಗಳು ತೋರುತ್ತವೆ. ಅದೇ ನಮ್ಮಲ್ಲಿ ನಮ್ಮ ಯಾವುದೇ ಒಂದು ಶಿಲ್ಪದಲ್ಲಿಯೂ ಕೂಡ ಮಸಲ್ ಸ್ಟ್ರಕ್ಚರ್ ಆ ಥರ ಕಾಣಿಸೋದಿಲ್ಲ. ಐಸೋಟೋನಿಕ್ ಅಂತೀವಲ್ಲ, ಆ ರೀತಿ ಇರ್ತಕ್ಕಂಥದ್ದು. ನೀವು ಅದನ್ನು ಕೋಣಾರ್ಕದಲ್ಲಿ ನೋಡಿ, ಖಜುರಾಹೋದಲ್ಲಿ ನೋಡಿ, ಬೇಲೂರಲ್ಲಿ ನೋಡಿ, ದಿಲ್ವಾರ ಟೆಂಪಲಲ್ಲಿ ನೋಡಿ, ಅಥವಾ ಚಿದಂಬರಂನಲ್ಲಿ ನೋಡಿ, ಇಲ್ಲವೇ ಬಾದಾಮಿ ಪಟ್ಟದಕಲ್ಲಲ್ಲಿ ನೋಡಿ, ಬೇಲೂರು ಹಳೇಬೀಡಲ್ಲಿ ನೋಡಿ, ಅಥವಾ ಇನ್ನೂ ದೂರದಲ್ಲಿ ಇರತಕ್ಕಂಥ ಅತಿ ಪೂರ್ವದ ಫಾರಿಸ್ಟನ್ ಅಂತೀವಲ್ಲ, ಬಾಲಿ, ಇಂಡೋನೇಷಿಯಾ, ಆ ಒಂದು ಶಿಲ್ಪಗಳಲ್ಲಿ ಕೂಡ ನೋಡಿ. ಪೌರಸ್ತ್ಯ ಶಿಲ್ಪಗಳಲ್ಲಿ ಆ ಒಂದು ರೀತಿಯಾದ ಮಸಲ್ ಸ್ಟ್ರಕ್ಚರು, ಯಾವ ಬಾಡಿ ಬಿಲ್ಡರ್ಗಳಿಗಿರ್ತಕ್ಕಂಥದ್ದು, ಸಿಕ್ಸ್ ಪ್ಯಾಕು ಈ ಥರ ಹೇಳ್ತಾರೆ, ಅದು ಏನೂ ಕಾಣಿಸೋದಿಲ್ಲ. ಆದರೆ ಅತ್ಯಂತ ಸುಂದರವಾದ ಕಲಾತ್ಮಕವಾದ ನಾಟ್ಯಭಂಗಿ ಇರುತ್ತೆ. ಅದು ಪ್ರಾಚೀನ ಗ್ರೀಸರಲ್ಲಿ ಒಂದಷ್ಟಿತ್ತು. ಬಾರಿಗೆ ಗ್ರೀಸ್ನಲ್ಲಿ ಅದನ್ನು ತುಂಬ ಗಮನ ಇಟ್ಟು ನೋಡಿದೆ. ಒಂದು ಮುಕುಲ ಹಸ್ತ ಇರ್ಬೋದು, ಅರಾಲ ಇರ್ಬೋದು, ಕಟಕಾಮುಖ ಇರ್ಬೋದು, ಅವೆಲ್ಲ ಕಾಣಿಸುವ ಸೂಕ್ಷ್ಮತೆ, ನಯನವರು ಪ್ರಾಚೀನ ಶಿಲ್ಪಗಳಲ್ಲಿ ಕಾಣಿಸುತ್ತವೆ. ಹೆಲೆನಿಕ್ ಶಿಲ್ಪಗಳು ಬರ್ತಾ ಇದ್ದಂತೆ ಅದು ಕಡಿಮೆ ಆಗಿಬಿಡುತ್ತೆ. ಹಾಗೆಂತ ಸೌಂದರ್ಯ ಕಡಿಮೆ ಆಯಿತು ಅಂತಲ್ಲ, ಸ್ಟೈಲೈಸೇಷನ್ ಕಡಿಮೆ ಆಗುತ್ತೆ, ರಿಯಲಿಸಮ್ ಹೆಚ್ಚಾಗುತ್ತೆ. ನಮ್ಮಲ್ಲಿ ಐಡಿಯಲಿಸಮ್, ಆದರ್ಶೀಕರಣ ಹೆಚ್ಚು, ವಾಸ್ತವಕರಣ ಕಡಿಮೆ. ಎರಡು ರೀತಿಯಾದ ಸೊಗಸುಗಳು, ಸಂದೇಹವೇ ಇಲ್ಲ. ಹಾಗೆ ಮಾಡುವುದರಿಂದ ಅವರು ಎಂದೂ ಕೂಡ ಶಿಲ್ಪದಲ್ಲಿ ನಾಟ್ಯ ತೋರಿಸೋಲ್ಲ. ಅಷ್ಟು ನೋಡದೆ, ಇಡೀ ಲೂರದ ಮೂಲೆಗಳನ್ನು ನೋಡದೆ, ಪ್ಯಾರಿಸ್ನ ಆ ವಸ್ತು ಸಂಗ್ರಹಾಲಯದಲ್ಲಿ ಒಂದೇ ಒಂದು ಕಡೆಯೂ ನಾಟ್ಯ ಶಿಲ್ಪ ಕಾಣಿಸಲಿಲ್ಲ. ನಮ್ಮ ಯಾವ ದೇವತಾ ಶಿಲ್ಪ ನೋಡಿದ್ರೂ ಕೂಡ ಅದು ನಾಟ್ಯದ ಯಾವುದೋ ಒಂದು ಫ್ರೋಝನ್ ಫಾರ್ಮ್ ಆಫ್ ಡಾನ್ಸ್ ಅಂತ ಅನಿಸುತ್ತೆ. ಘನೀಭೂತವಾದ ಒಂದು ನಾಟ್ಯ ಭಂಗಿ ಅಂತ ಅನಿಸುವಂಥದ್ದು. ಇನ್ನೊಂದು ನೃತ್ಯದ ಭಂಗಿ ಆರಂಭವಾಗುತ್ತೆ ಅಥವಾ ಮುಗಿಯುತ್ತೆ ಅನ್ನುವಂತೆ ಕೂಡ ಇರುವಂಥದ್ದೇ ಹೊರತು ಅದು ಸುಮ್ಮನೆ ಯಥಾಲಾಪವಾಗಿರುವಂಥದ್ದಲ್ಲ. ನಮ್ಮವರು ಹೇಗೆ ನಿಂತರೂ ಕೂಡ ಅಲ್ಲೊಂದು ಲಯ, ಒಂದು ತಾಳ, ಒಂದು ರಾಗ ಇರುತ್ತೆ. ಅಲ್ಲಿಯವರು ಯಾವ ರೀತಿ ಕುಣಿದರೂ ಕೂಡ ಅಲ್ಲೊಂದು ಕಸುವು, ಅಲ್ಲೊಂದು ಕೆಚ್ಚು, ಅಲ್ಲೊಂದು ಯುದ್ಧ, ಅಲ್ಲೊಂದು ಕಣ, ಈ ಥರದ್ದೇ ಕಾಣಿಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಜಗನ್ ಮನೋಧರ್ಮ ಆಗಿದೆ ಅಂತ ಅನಿಸುತ್ತೆ. ಕಾಳಿದಾಸ ಅಪ್ಪಟ ಭಾರತೀಯ. ಆ ಕಾರಣದಿಂದ ಅವನ ಕಾವ್ಯವೂ ಹೀಗೆ ಇರುತ್ತೆ. ಇದು ಇಷ್ಟ ಆಗೋಲ್ಲ ಅಂತಂದರೆ
ಪ್ರಾಯಶಃ ಅದನ್ನು ಓದುವಂಥವರು ಹೆಚ್ಚು ಪಾಶ್ಚಾತ್ಯ ಪ್ರಪಂಚದ ಆ ಕೆಚ್ಚು ಕಸುವು ಅವುಗಳಿಗೆ ಪರಿಚಿತರಾಗಿದ್ದಾರೆ. ಅದು ಕಳಪೆ ಏನಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಅತ್ಯಂತ ಭಿನ್ನವಾದ ಒಂದು ಜಗತ್ತುಂಟು. ಇಲ್ಲಿ ಅದನ್ನು ನೋಡಬೇಕು. ಆ ಅರ್ಥದಲ್ಲಿ ನೋಡಿದಾಗ ಭಾರತೀಯ ಕಲೆಗೆ, ಭಾರತೀಯ ಜೀವನಕ್ಕೆ, ಜಗತ್ತಿನಲ್ಲಿ ಬದುಕೋದಕ್ಕೆ ತುಂಬ ದೊಡ್ಡ ಕಾರಣ ಇದೆ. ಏನಂದರೆ ಇಂಥದ್ದು ಇನ್ನೆಲ್ಲೂ ಇಲ್ಲ ಅನ್ನುವಂಥದ್ದೇನೆ. ಮತ್ತು ಇಂಥ ಸುಂದರವಾದದ್ದು, ಇಂಥ ಸಮರ್ಥನೀಯವಾದದ್ದು, ಆಸ್ವಾದ್ಯವಾದದ್ದು, ಉಪಜೀವ್ಯವಾದದ್ದು, ಸಂರಕ್ಷಣೀಯವಾದದ್ದು, ಪ್ರವರ್ಧನೀಯವಾದದ್ದು ಇನ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಕಾಳಿದಾಸ ಅದರ ಪ್ರತಿನಿಧಿ. ಆ ಕಾರಣದಿಂದಲೇ ಇವುಗಳನ್ನೆಲ್ಲ ಕಾಣ್ತೀವಿ. ಅದೇ ನೀವು ಪಾಶ್ಚಾತ್ಯ ಪಂಚಮಹಾಕಾವ್ಯಗಳಲ್ಲಾಗಲಿ, ನಾಟಕಗಳಲ್ಲಾಗಲಿ ಎಲ್ಲಿಯೂ ಕೂಡ ಈ ಥರದ ಸಂದರ್ಭಗಳನ್ನು ನೋಡೋದಿಲ್ಲ. ಅಲ್ಲಿ ನೋಡಿದಾಗಲೂ ಅದೊಂದು ಡಿಸಿಪ್ಲಿನ್, ಅದೊಂದು ಕವಾಯಿತು ಆಗಿರುತ್ತಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ. ಆ ವಿಷಯದಲ್ಲಿ ನಾನು ಪಾಶ್ಚಾತ್ಯ ಬ್ಯಾಲೆಗಳನ್ನು ಮಾಡ್ತಕ್ಕಂಥವ್ರು, ಮಾಡರ್ನ್ ಡಾನ್ಸ್ ಮಾಡುವವರು, ಒಪೇರಾಗಳಲ್ಲಿ ನಟಿಸುವವರು ಇವ್ರುಗಳನ್ನು ಕೇಳಿ ನೋಡಿದೆ. ಹಲವು ಬಾರಿ ಓದಿಯೂ ನೋಡಿದ್ದೀನಿ ಗ್ರಂಥಗಳಲ್ಲಿ. ಅಲ್ಲಿ ಎಲ್ಲಿಯೂ ನಮ್ಮ ನರ್ತನದಲ್ಲಿರುವಂತೆ ಒಂದು ಇಡೀ ಕಥೆಯನ್ನು, ಒಂದು ಇತಿವೃತ್ತವನ್ನು ಸಾಂಗೋಪಾಂಗವಾಗಿ ಆಂಗಿಕದ ಮತ್ತು ಸಾತ್ವಿಕದ ಸರ್ವಸ್ವದಿಂದಲೇ ವ್ಯಕ್ತೀಕರಣ ಮಾಡುವಂಥದ್ದು ಇಲ್ಲ. ಕಾಳಿದಾಸನಲ್ಲಿ ಅದೆಲ್ಲ ಇರುವುದರಿಂದ ಕಾಣಿಸುತ್ತೆ. ಹೀಗಾಗಿ ಅವಳು ಮುಡಿಗೆ ಮಾಲೆಯನ್ನು ಸೂಡುವುದಕ್ಕೆ ಹೋದದ್ದು, ಆ ಮುಡಿಯ ಎಣ್ಣೆಯಿಂದಾಗಿಯೋ ಕೈ ಜಾರಿಕೆಯಿಂದಾಗಿಯೋ ಅದು ಜಾರಿ ಬಿದ್ದದ್ದು, ಆ ಅವಸರದಲ್ಲಿ ಹೋದಾಗ ಮುಡಿಯೂ ಕಳಚಿಕೊಂಡು ಅದು ಕೆದರಿ ಹೋದದ್ದು, ಅದೆಲ್ಲವನ್ನು ಒಂದು ಚಿತ್ರವತ್ತಾಗಿ ಚಿತ್ರಿಸ್ತಾನೆ. ಪ್ರಸಾಧಿಕಾಲಂ ಬಿತಮಗ್ರಪಾದಂ ಆಕ್ಷಿಪ್ಯ ಕಾಚಿತ್ ದ್ರವರಾಗಮೇವ ಉತ್ಕೃಷ್ಟಲೀಲಾ ಗತಿರಾಗವಾಕ್ಷಾತ್ ಅಲಕ್ತ ಕಾಂಕಾಂ ಪದವೀಂ ತತಾನ. ತುಂಬ ಚೆನ್ನಾಗಿರೋ ಪದ್ಯ. ಮತ್ತೊಬ್ಬಳು ಕಾಲಿಗೆ ಅಲತಿಗೆ ಹಚ್ಕೋತಾ ಇದ್ಲು. ಆಲಕ್ತಕ ಅನ್ನುವ ಶಬ್ದದಿಂದ ಅಲತಿಗೆ ಅನ್ನುವಂಥದ್ದು ಬರುತ್ತೆ. ಅಲಕ್ತಕ, ಆಲಕ್ತಕ ಅಂತೆಲ್ಲ ಕರೀತಾರೆ. ಆ ಅಲತಿಗೆಯನ್ನು ಕಾಲಿಗೆ ಹಚ್ಕೊಳ್ತಾ ಇದ್ದಂತೆ ಮೆರವಣಿಗೆ ಬರ್ತಾ ಇದೆ ಅಂತ ಗೊತ್ತಾಯಿತು. ಅಲತಿಗೆ ಇನ್ನೂ ಒಣಗಿಲ್ಲ. ಹಸಿ ಬಣ್ಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ, ದ್ರವರಾಗ ಅಂತ ಕರೀತಾರೆ. ರಾಗ ಅಂದರೆ ಬಣ್ಣ. ಆ ಬಣ್ಣ ಒಣಗಿದ ಮೇಲಿಂದ ಅಂಟುವುದಿಲ್ಲ. ಅಂಟಬೇಕು ಅಂದರೆ ಒದ್ದೇ ಇರಬೇಕು. ಒದ್ದೇ ಇರುವಂಥ ಬಣ್ಣಕ್ಕೆ ದ್ರವರಾಗ ಅಂತ. ನಾನು ಈ ಪ್ರಯೋಗವನ್ನು ಬೇರೆ ಎಲ್ಲೂ ನೋಡಲಿಲ್ಲ. ನನ್ನ ವ್ಯಾಸಂಗ ಸಾಕಷ್ಟು ಮಿತವಾದದ್ದೇ. ಆದರೆ ಕಾಳಿದಾಸನಲ್ಲಿ ದ್ರವರಾಗ ಅನ್ನೋದಕ್ಕೆ ಹಸಿ ಬಣ್ಣ ಅನ್ನುವ ಅರ್ಥ ಇದೆ ಅಂತ ಗೊತ್ತಾಗಿ, ಒಂದು ಭಾಷೆ ಬದುಕಿದ್ದಾಗ ಎಷ್ಟೆಲ್ಲ ಶಬ್ದಗಳು ಬೇಕಾಗುತ್ತವೆ, ಇರುತ್ತವೆ ಅಂತ ಗೊತ್ತಾಗುತ್ತದೆ. ನಾವು ಕನ್ನಡದಲ್ಲಿ ಭಾಳ ಸುಲಭವಾಗಿ ಹೇಳ್ಬಿಡ್ತೀವಿ ಹಸಿ ಬಣ್ಣ, ಇಂಗ್ಲೀಷ್ನಲ್ಲಿ ವೆಟ್ ಪೇಂಟ್ ಅಂತಂದುಬಿಡ್ತೀವಿ. ಸಂಸ್ಕೃತದಲ್ಲಿ ಹಸಿ ಅನ್ನೋದಕ್ಕೆ ಏನು, ಆರ್ದ್ರ ಅಂತ ಹೇಳಬೇಕು ಅನಿಸುತ್ತೆ. ಆರ್ದ್ರ ರಾಗ, ಆರ್ದ್ರ ವರ್ಣ ಅಂತ ಅನ್ಬೋದು. ಅರೆ ಇವನು ದ್ರವರಾಗ ಅಂತ ಹೇಳ್ತಾನೆ. ಆರ್ದ್ರ ಅಂತ ಹೇಳಿದರೆ ತಪ್ಪೇನೂ ಆಗಲಾರದು. ಅರೆ ಅದು ನಾವು ಸೃಷ್ಟಿ ಮಾಡುವ ಪದ. ಆದರೆ ಲೋಕದ ಜೀವನದಲ್ಲಿ ಉಳ್ಕೊಂಡು ಬಂದ ಪದ ಅಂತಂದರೆ ಕಾಳಿದಾಸನ ಕಾಲಕ್ಕೆ ದ್ರವರಾಗ ಅಂತನ್ನುವಂಥದ್ದು. ದ್ರವರಾಗಮೇವ ಆಕ್ಷಿಪ್ಯ, ಅದನ್ನೇ ಇದ್ದರೂ ಆ ತೂಲಿಕೆಯನ್ನು ಪಕ್ಕಕ್ಕಿಟ್ಟು ದಡದಡನೆ ಅವಳು ವಾತಾಯನದವರೆಗೂ ಹೋದಾಗ ಆ ಕೆಂಪು ಕಾಲ ಅಲತಿಗೆಯ ಬಣ್ಣ ಅವಳ ಹೆಜ್ಜೆಗಳ ಕಾರಣ ನೆಲದೆಲ್ಲ ಮುದ್ರಿತವಾಗಿ ಅವಳು ಹೇಗೆ ಓಡಿ ಬಂದಿದ್ದಾಳೆ ಅನ್ನೋ ಸರಣಿಯನ್ನು ಚಿತ್ರಿಸ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಮತ್ತು ಈ ಬಣ್ಣಗಳು, ಈ ಅಲಂಕಾರಗಳು ಕೂಡ ಅಷ್ಟೇ ಪ್ರಪಂಚದ ಬೇರೆ ಭಾಗದಲ್ಲಿ ಅಷ್ಟಾಗಿ ಕಾಣುವುದಿಲ್ಲ. ಆದಿಮಾನವರಲ್ಲಿ ಕಾಣುತ್ತೆ. ಅಬಾರಿಜನ್ ಅಂತ ಏನು ಕರಿತೀವಿ, ಆಫ್ರಿಕಾ, ಆಸ್ಟ್ರೇಲಿಯಾ ಮೊದಲಾದ ಬೇರೆ ಬೇರೆ ಪ್ರಾಂತಗಳಲ್ಲಿ ಕಾಣಿಸುತ್ತೆ. ತುಂಬ ಶಿಷ್ಟ ಜನಾಂಗ ಅನ್ನುವಂಥದ್ರೊಳಗೆ ತುಂಬ ನವನಾಗರಿಕತೆಯಲ್ಲಿ ಬೆಳೆದು ಬಂದಂಥವರಲ್ಲಿ ಈ ಬಣ್ಣಗಾರಿಕೆ ಕಡಿಮೆ ಆಗುತ್ತೆ. ಈಚೆಗೆ ಪಾಶ್ಚಾತ್ಯರಲ್ಲಿ ಕೂಡ ಅಲ್ಲಿ ಅಡ್ಡದಾರಿ ಹಿಡಿದವರು ಅನ್ನೋ ಥರದವರೊಳಗೆ ತಲೆ ಕೂದಲಿಂದ ಮೊದಲುಕೊಂಡು ತುಟಿಯವರೆಗೆ ಬಗೆಬಗೆಯ ರೀತಿಯಲ್ಲಿ ಬಣ್ಣ ಮಾಡ್ಕೊಳ್ಳೋದೆಲ್ಲ ಕಾಣಿಸುತ್ತೆ. ಆದರೆ ನಮ್ಮಲ್ಲಿ ಅದು ಒಂದು ಕಲೆಯಾಗುವ ರೀತಿಯಲ್ಲಿ ತುಂಬ ನಾಜೂಕಾಗಿ ಬೆಳೆಸಿಕೊಂಡು ಬಂದಿದ್ದಾರೆ. ಅತಿಯೂ ಮಾಡದೆ, ತೀರ ಖಾಲಿಯೂ ಮಾಡದೆ ಮಾಡಿಕೊಂಡು ಬಂದಿದ್ದಾರೆ. ಈ ಹದ ಮತ್ತೆ ನನಗೆ ಭಾರತೀಯ ಸಂಸ್ಕೃತಿಯಲ್ಲಿ ಅಚ್ಚುಕಟ್ಟಾಗಿ ಕಾಣುವುದು ಗುಪ್ತರ ಯುಗದಲ್ಲಿ ಕಾಳಿದಾಸನ ಕಾವ್ಯಗಳಲ್ಲಿ. ವಿಲೋಚನಂ ದಕ್ಷಿಣ ಮಂಜನೇನ ಸಂಭಾವ್ಯ ತದ್ವಂಚಿತ ವಾಮನೇತ್ರ ತಥೈವ ವಾತಾಯನ ಸನ್ನಿಕರ್ಷಂ ಯಯೋ ಶಲಾಕಾಮಪರಾವಹಂತಿ. ಮತ್ತೊಬ್ಬಳು ಕಣ್ಣಿಗೆ ಕಾಡಿಗೆ ಹಚ್ಕೋತಾ ಇದ್ದಾಳೆ. ಕಾಡಿಗೆಯನ್ನು ಕೈಯಿಂದ ಹಚ್ಕೋತಾ ಇಲ್ಲ, ಅದಕ್ಕೆ ಪ್ರತ್ಯೇಕವಾದ ಶಲಾಕ, ಅದೊಂದು ಕಡ್ಡಿನ ಹಚ್ಕೊಂಡಿದ್ದಾಳೆ. ಈ ಕಾಲದಲ್ಲೆಲ್ಲ ಕಾಸ್ಮೆಟಿಕ್ಸಲ್ಲಿ ನಿಮಗೆ ಅದಕ್ಕೆ ಬೇಕಾಗಿರೋ ಬ್ರಷ್ಷು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕಡ್ಡಿ ಸರ್ವಸ್ವವೂ ಕೂಡ ಸಿಗುತ್ತೆ. ಅದು ಫೌಂಡೇಶನ್ನಂತೆ, ಸೆಂಟ್ರಿಂಗಂತೆ ಎಲ್ಲ ಸಮೇತ ಫೌಂಡೇಶನ್ ಕ್ರೀಮು, ಕ್ರೀಮ, ಸೆಂಟ್ರಿಂಗು,
ಮತ್ತು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಸುರ್ಕಿ ಮೊದಲುಗೊಂಡು ಎಲ್ಲ ಸಿಕ್ಕಿಬಿಡುತ್ತೆ. ಅಷ್ಟು ಬಳ್ಕೋಬೇಕಾಗುತ್ತೆ. 7 ಪದರದ ಬಣ್ಣಗಳು, 7 ಚರ್ಮದ ಪದರಗಳಿದ್ದಂತೆ. ಅಪ್ಪರ್ ಎಪಿಡರ್ಮಿಸ್, ಲೋಯರ್ ಎಪಿಡರ್ಮಿಸ್, ಡರ್ಮಿಸ್ ಅಂತೆಲ್ಲ ಹೇಳ್ತಾರಲ್ಲ ವೈದ್ಯಕೀಯ ಪರಿಭಾಷೆಯಲ್ಲಿ ಚರ್ಮದ ಪದರಗಳನ್ನು. ಆ ರೀತಿಯಾಗಿ ಅವಳು ಶಲಾಕ ಅಂತ, ಆ ಶಲಾಕೆಯಿಂದ ಬಲಗಣ್ಣಿಗೆ ಅಂಜನವನ್ನು ಹಚ್ಕೋತಾ ಇದ್ದಾಳೆ. ಮೆರವಣಿಗೆ ಬಂತು ಅಂತ ಗೊತ್ತಾಗ್ತಿದ್ದಂತೆ ಎಡಗಣ್ಣಿಗೆ ಅದನ್ನು ಹಚ್ಚಿಕೊಳ್ಳದೆ ಕಡ್ಡಿಯ ಸಮೇತವೇ ಹಾಗೆ ಓಡಿಬಿಡ್ತಾಳೆ ಅಂತ. ತುಂಬ ನಿಸರ್ಗ ಸಹಜವಾದದ್ದು. ಅದನ್ನು ಕವಿ ಗಮನಿಸ್ತಾ ಇದ್ದಾನೆ. ಮತ್ತೆ ಮತ್ತೆ ಕವಿಯ ಬಗ್ಗೆ ಹೇಳುವುದಿದ್ದರೆ ಒಂದು ಮಾತು ಹೇಳಬೇಕು. ನಿಸ್ವಾರ್ಥವಾಗಿ ಆದರೆ ಸಕುತೂಹಲವಾದ ಸಮಾರ್ದ್ರ ಚಿತ್ತದಿಂದ ಜಗತ್ತನ್ನು ಕಂಡಾಗ ಕಾವ್ಯ ಬರುತ್ತೆ. ನಮಗೆ ಸ್ವಾರ್ಥ ಇಲ್ಲದೇ ಇದ್ದಾಗ ಒಂದು ರೀತಿ ಉದಾಸೀನ ಬಂದುಬಿಡುತ್ತೆ. ಆಸ್ಥೆ ಇದ್ದಾಗ ಸ್ವಾರ್ಥ ಬಂದುಬಿಡುತ್ತೆ. ಸ್ವಾರ್ಥ ಬಂದಾಗ ಜಗತ್ತು ಕಾಣಿಸೋಲ್ಲ, ದುಡ್ಡು ಕಾಣಿಸ್ತಾ ಇರುತ್ತೆ. ಸ್ವಾರ್ಥ ಇಲ್ಲದೆ ಇದ್ದಾಗ ಜಗತ್ತೇ ಕಾಣಿಸದೆ ಬ್ರಹ್ಮ ಮಾತ್ರ ಕಾಣಿಸ್ತಾ ಇರುತ್ತೆ. ನಿಸ್ವಾರ್ಥಿಯಾದ ಯಾವುದೇ ಒಂದು ಆಸ್ಥೆ ಇಲ್ಲದೆ ಇರತಕ್ಕಂಥ ಉದಾಸೀನನಿಗೆ ಜಗತ್ತೇ ಕಾಣಿಸ್ದೇ ಇದ್ದ ಮೇಲೆ ಜಗತ್ತಿನ ಮಾಡೆಲ್ ಮೇಲೆ ಬಂದಂಥ ಕಾವ್ಯ ಹೇಗೆ ಕಾಣಿಸೋದಕ್ಕೆ ಸಾಧ್ಯ, ಕಾವ್ಯ ಕಲ್ಪನೆ ಹೇಗೆ ಕಾಣಿಸೋದಕ್ಕೆ ಸಾಧ್ಯ ಆಗುವಂಥದ್ದಲ್ಲ. ಇನ್ನು ಸ್ವಾರ್ಥಿಯಾದವನಿಗೆ ಎಲ್ಲೆಲ್ಲೂ ತನ್ನ ಜೇಬು, ತನ್ನ ಹೊಟ್ಟೆ, ತನ್ನದೇ ಕಾಣಿಸ್ತಾ ಇರ್ತಾನೆ, ತಾನೇ ಕಾಣಿಸ್ತಾ ಇರ್ತಾನೆ. ನಿಸ್ವಾರ್ಥಿಗೆ ಜಗತ್ತೆಲ್ಲವೂ ಬ್ರಹ್ಮಮೊಕ್ಕಟೆ ಪರಬ್ರಹ್ಮಮೊಕ್ಕಟೆ ಅಂತ ಬ್ರಹ್ಮವೇ ಕಾಣಿಸ್ತಾ ಇರುತ್ತೆ. ಸ್ವಾರ್ಥಿಗೆ ತಾನೇ ಕಾಣಿಸ್ತಾ ಇರುತ್ತೆ. ಕಾವ್ಯದಲ್ಲಿ ದೇವರಿಗೂ ಜಾಗ ಇಲ್ಲ, ತನಗೂ ಜಾಗ ಇಲ್ಲ. ತಾನಲ್ಲದೆ, ದೇವರು ಅಲ್ಲದೆ ಯಾವುದಾದ್ರೂ ಬೇರೆ ಒಂದಿದ್ದಾಗ, ಅಂದರೆ ಮಾನವತೆ ಇದ್ದಾಗ ಮಾತ್ರ ಕಾವ್ಯ ಇರುತ್ತೆ. ಈ ದೃಷ್ಟಿಯಿಂದ ಕಂಡಾಗ ಕಾಳಿದಾಸ ಎಷ್ಟು ನಿರ್ಮಮತೆಯಿಂದ ಆದರೆ ಸಹಾನುಭೂತಿಯಿಂದ ಜಗತ್ತನ್ನು ಕಂಡಿರಬೇಕು. ಒಬ್ಬ ಶೇಕ್ಸ್ಪಿಯರ್ ಯಾವ ರೀತಿ ಕಂಡಿರಬೇಕು ಅಂತ ಗೊತ್ತಾಗುತ್ತೆ. ಇದು ತುಂಬ ಕಷ್ಟ. ನಮಗೇನು ಕೆಲಸ ಇಲ್ಲ, ಆದರೆ ಅಲ್ಲಿರೋದಕ್ಕೆ ನಮಗೇನು ಬೇಸರ ಇಲ್ಲ. ಯಾರಿದ್ದಾರೋ ಹೀಗೆ? ಯಾವ ಥರ ಇರೋದಕ್ಕೆ ಸಾಧ್ಯ? ಇವನಿದ್ದಾನೆ ಕವಿ. ಇಂಥ ಕವಿ ದೇವರೇ ಆಗಿರ್ತಾನೆ. ಏಕೆಂದರೆ ದೇವರಿಗೆ ಜಗತ್ತಿನಲ್ಲಿ ಆಗಬೇಕಾದ ಕೆಲಸ ಏನೂ ಇಲ್ಲ. ಆದರೂ ಜಗತ್ತನ್ನು ಮಾಡಿಕೊಂಡು ನೋಡಿಕೊಂಡು ಬಡದಾಡಿಕೊಂಡು ಇರ್ತಾನೆ. ಆ ದೃಷ್ಟಿಯಿಂದ ವೇದಗಳಲ್ಲಿ ದೇವರನ್ನು ಕವಿ ಅಂತ ಕರೆದಿದ್ದಾರೆ ಹೊರತು ಜ್ಯೋತಿಷಿ ಅಂತ ಕರೆದಿಲ್ಲ, ಮಂತ್ರಾಗಮ ತಂತ್ರಜ್ಞ ಅಂತ ಕರೆದಿಲ್ಲ, ವ್ಯಾಕರಣಶಾಸ್ತ್ರಜ್ಞ ಅಂತ ಕರೆದಿಲ್ಲ, ನ್ಯಾಯಶಾಸ್ತ್ರಜ್ಞ ಅಂತ ಕರೆದಿಲ್ಲ. ನತಾರ್ಕಿಕಂ ವಾ ನೈಯಾಯಿಕಂ ವಾ ವೈಯಾಕರಣಂ ವಾ ಆಹುಹು ಕವಿಮೇವ ಆಹುಹು ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ದೇವರನ್ನು ವೇದ ಕವಿ ಅಂತ ಕರೆದಿರೋದಕ್ಕೆ ಇದು ಕಾರಣ ಅಂತ. ಜಾಲಾಂತರ ಪ್ರೇಷಿತ ದೃಷ್ಟಿರನ್ಯ ಪ್ರಸ್ಥಾನ ಭಿನ್ನಾಂ ನಪಬಂಧನೀವೀಂ ನಾಭಿಪ್ರವಿಷ್ಟಾಭರಣ ಪ್ರಭೇಣ ಹಸ್ತೇನ ತತ್ಸ್ಥಾ ಅವಲಂಬ್ಯವಾಸಃ. ಸಣ್ಣ ಸಣ್ಣ ರಂಧ್ರಗಳಿರತಕ್ಕಂಥ ಜಾಲಂಧ್ರ ಅಂತಾಗಿರುವಂಥ ಆ ಜಾಲಂಧರದ ಮೂಲಕ ನೋಡೋದಕ್ಕೆ ಹೊರಟವಳು ಮತ್ತೊಬ್ಬಳು ಒಡ್ಯಾಣವನ್ನೇ ಕಟ್ಕೋತಾ ಇಲ್ಲ. ಸೊಂಟಕ್ಕೆ ಗಟ್ಟಿಯಾಗಿ ಸೀರೆಯನ್ನು ಸುತ್ತಿ ಅದರ ಮೇಲೆ ಒಡ್ಯಾಣ ಬಿಗಿಯಬೇಕು, ಮಾಡ್ತಾ ಇಲ್ಲ. ಅದು ಆ ಬಟ್ಟೆಯ ಗಂಟು ಸಡಿಲಿದೆ. ಅದನ್ನು ಬಿಗಿಯಾಗಿ ಕೈಯಿಂದ ಹಿಡ್ಕೋತಾ ಇದ್ದಾಳೆ. ಕೈಯ ಬಳೆಗಳ ಕಾಂತಿ ಆ ನಡುವಿಗೆ ಬಂದು ಅದೇ ಒಂದು ಬಟ್ಟೆಯ ಸೊಬಗನ್ನು ತಂದು ಕೊಡ್ತಾ ಇದೆ. ಆ ಬಂಗಾರದ ಬಣ್ಣದ ಆ ಒಂದು ಬಟ್ಟೆಯನ್ನು ಈ ಬಂಗಾರದ ಬೆಳಕೆ ಪ್ರತಿಫಲಿಸ್ತಾ ಇದೆ. ಆ ಥರ ಕಾಣಿಸ್ತಾ ಇತ್ತು. ಅರ್ಧ ಅಂಚಿತ ಸತ್ವರ ಮುತ್ಥಿತಾಯ ಪದೇ ಪದೇ ದುರ್ನಿಮಿತೆ ಗತಲಂತಿ ಕಸ್ಯಾಶ್ಚಿದಾಸಿ ದರ್ಶನಾ ತದಾನೀಂ ಅಂಗುಷ್ಟ ಮೂಲಾರ್ಪಿತ ಸೂತ್ರಶೇಷ. ಇನ್ನೊಬ್ಬಳು ಒಡ್ಯಾಣವನ್ನು ಅರ್ಧ ಸುತ್ತಿಕೊಂಡಿದ್ದಾಳೆ. ಅದನ್ನು ಎಷ್ಟು ಎಳೆದು ಗಂಟು ಹಾಕೋಕ್ಕೆ ಹೋದರೂ ಸಂಭ್ರಮದ ಓಟದಲ್ಲಿ ಅದು ಸಡಲಿ ಮತ್ತೆ ಮತ್ತೆ ಜಾರಿ ಹೋಗಿ ಅಲ್ಲಿದ್ದ ಮುತ್ತುಗಳೆಲ್ಲ ಚೆಲ್ಲಾಡಿ ದಾರ ಮಾತ್ರ ಉಂಟಾಗಿದೆ, ಅಷ್ಟೇ, ಇನ್ನೇನೂ ಇಲ್ಲ ಅಂತ. ಈ ಒಡ್ಯಾಣ ದಾರಗಳಿಂದ ಪೋಣಿಸಲ್ಪಟ್ಟಿದ್ದಾಗಿರುತ್ತಾ? ಒಡಿಸ್ಸಿ ನೃತ್ಯವನ್ನು ಯಾರಾದರೂ ನೋಡಿದ್ರೆ ಗೊತ್ತಾಗುತ್ತೆ. ಒಡಿಸ್ಸಿ ನೃತ್ಯದಲ್ಲಿ ನಡುವಿಗೆ ಅವರು ಬೆಳ್ಳಿಯಲ್ಲಿ ಮಾಡಿರತಕ್ಕಂಥ ಬಿಲ್ಲೆಗಳ ಒಂದು ಒಡ್ಯಾಣವನ್ನು 3-4 ಸುತ್ತುಗಳಾಗಿ ಸುತ್ತಕೋತಾರೆ. ಒಡಿಸ್ಸಿ ನರ್ತಕರೆಲ್ಲ ಧರಿಸುವಂಥದ್ದು ಬೆಳ್ಳಿ ಒಡವೆಗಳು, ಸಾಮಾನ್ಯ ಬೇರೆ ಲೋಹದ ಒಡವೆ ಧರಿಸುವಂಥದ್ದಲ್ಲ. ಬಂಗಾರದ ಮುಲಾಮು ಅದಕ್ಕೇನೂ ಇರೋದಿಲ್ಲ, ಬರೀ ಬೆಳ್ಳಿ ಒಡವೆ. ಅದರ ಅಲಂಕಾರದ ಸೊಗಸೇ ಆಗಿರುತ್ತೆ. ಶಿರೋಭೂಷಣವು ತುಂಬ ಸರಳವಾಗಿ ಬೆಂಡಿನಿಂದ ಮಾಡಿರುವಂಥದ್ದಾಗಿರುತ್ತೆ. ಆ ಒಡ್ಯಾಣ ಹಾಗೆ 1-2 ಮಾರು ಉದ್ದದ ಗಟ್ಟಿಯಾದ ಈ ಉಡದಾರದ ಜಾತಿಯ ಒಂದು ನೂಲು. ಆ ನೂಲಿಗೆ ಬೇರೆ ಬೇರೆ
ರಚನೆಯ ರಮಣೀಯತೆ ಉಳ್ಳಂತಹ ಬೆಳ್ಳಿಯ ಬಿಲ್ಲೆಗಳನ್ನು ಪೋಣಿಸಿರ್ತಾರೆ. ಅವುಗಳನ್ನು 3-4 ಸುತ್ತು ಬರುವಂತೆ ನಡುವಿಗೆ ಪಂಕ್ತಿಗಳಾಗಿ ಸುತ್ತುಕೊಳ್ತಾರೆ. ಹಾಗಾಗಿ 2 ಬೆರಳಗಲದ ಆ ಒಂದು ಮೂಲಭೂತವಾದ ಒಡ್ಯಾಣದ ಆ ಪಂಕ್ತಿ 4-5 ಬೆರಳುಗಳಷ್ಟು ಅಗಲವಾಗಿ ಆಗಿ ತುಂಬ ಸುಂದರವಾದ ಪರಿವೇಶವನ್ನು ಕೊಡುತ್ತವೆ. ಅಂಥದ್ದನ್ನು ಪ್ರಾಚೀನ ಭಾರತದಲ್ಲಿ ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅದರಿಂದಲೇ ರಶನಾಧಾಮ ಅಂತ ಕರೀತಾರೆ. ರಶನಾ, ಕಾಂಚಿ ಇತ್ಯಾದಿ ಸೊಂಟದ ಪಟ್ಟಿ, ಅಲ್ಲಿ ಕಾಂಚಿಧಾಮ ಅಂತೆಲ್ಲ ಅಂದಾಗ ನಡುವಣ ಪಟ್ಟಿಯ ನೂಲು ಅಂತ. ನೂಲು ಎಲ್ಲಿರುತ್ತೆ ಅಂದರೆ ಅದು ನೂಲಿಂದಲೇ ಮಾಡಲ್ಪಟ್ಟದ್ದು. ಶಿಲ್ಪಗಳಲ್ಲಿ ತುಂಬ ಚೆನ್ನಾಗಿ ಗೋಚರವಾಗುತ್ತದೆ ಕೂಡ. ಆಗ ಅವಳ ಕೈಯಲ್ಲಿ ಉಳಿದದ್ದು ನೂಲು ಮಾತ್ರ. ಬಿಲ್ಲೆಗಳು, ಮಣಿಗಳು ಎಲ್ಲ ಚೆಲ್ಲು ಹೋಗಿಬಿಟ್ಟಿವೆ. ಗಲದ್ರತ್ನ, ಗಲಂತಿ ಅಂದರೆ ಜಾರಿ ಹೋಗ್ತಾ ಇರತಕ್ಕಂತಹ ರತ್ನಾದಿ ಅಲಂಕಾರಗಳನ್ನು ಉಳ್ಳವಳಾದವಳು. ತಾಸಾಂ ಮುಖೈ ರಾಸವಗಂಧಗರ್ಭೈ ವ್ಯಾಪ್ತಾಂತರ ಸಾಂದ್ರ ಕುತೂಹಲಾನಾಂ ವಿಲೋಲ ನೇತ್ರ ಭ್ರಮರೇರ್ಗವಾಕ್ಷಾ ಸಹಸ್ರಪತ್ರಾಭರಣ ಇವಾಸನ್. ಇದು ಅಶ್ವಘೋಷನಲ್ಲಿ ಬರುವಂಥ ಪದ್ಯದ ರೂಪಾಂತರ ಅಂತನಬೇಕು, ಅಥವಾ ಇವನ ಪದ್ಯದಲ್ಲಿ ಬಂದ ರೂಪಾಂತರ ಅಶ್ವಘೋಷನದು ಅಂತ ಅನ್ನೋಣ. ಇದೇ ಪದ್ಯ ಕುಮಾರ ಸಂಭವದ 7ನೇ ಸರ್ಗದಲ್ಲಿ ಕೂಡ ಇದೆ. ಎಲ್ಲ ಸುಂದರಿಯರು ಒತ್ತುಕಟ್ಟಾಗಿ ವಾತಾಯನದಲ್ಲಿ ನಿಂತುಕೊಂಡು ಮುಖಕ್ಕೆ ಹತ್ತಿರ ಆ ವಾತಾಯನ ಇತ್ತು. ವಾತಾಯನಕ್ಕೆ ಮುಖವನ್ನು ಅಂಟಿಸಿಕೊಂಡು ನೋಡ್ತಾ ಇದ್ದರೆ ಅವರ ಮುಖಗಳೇ ಸುಂದರವಾದ ಕಮಲಗಳಂತೆ ಆಗಿ, ಕಣ್ಣುಗಳೇ ನೈದಿಲೆಗಳ ಕಮಲಗಳ ಮಧ್ಯೆ ಓಡಾಡುವಂಥ ಭ್ರಮರಗಳಾಗಿ, ಅವರ ಬೇರೆ ಬೇರೆ ತಾಂಬೂಲ, ಆಸವ ಇತ್ಯಾದಿಗಳಿಂದ ಪರಿಶೀಲಿತವಾದ ಬಾಯಿಯ ಆ ಗಂಧವೇ ತಾವರೆಯ ಹೂವಿನ ಪರಿಮಳವಾಗಿ ಸೌರಭವಾಗಿ ಅವರೆಲ್ಲ ಒಂದು ಮಾಲೆಯೇ ಕಟ್ಟಲ್ಪಟ್ಟಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ದರು. ಸಹಸ್ರಪತ್ರಾಭರಣ ಇವಾಸನ್ ಅಂತ ತುಂಬ ಸುಂದರವಾದ ಕಲ್ಪನೆ. ಇದು ಸಾವಯವವಾದ ಉಪಮಾಲಂಕಾರ ಅಂತ. ಮುಖವನ್ನು ಕಮಲಕ್ಕೆ, ಕಣ್ಣುಗಳನ್ನು ದುಂಬಿಗಳಿಗೆ, ಬಾಯಿಯ ಪರಿಮಳವನ್ನು ಆಸವಗಂಧಿತವಾದ ಬಾಯನ್ನು ಕಮಲಗಳ ಸಹಜವಾದ ಪರಿಮಳಕ್ಕೆ ಎಲ್ಲ ಹೋಲಿಸುವಂಥದ್ದು. ತಾರಾಘವಂ ದೃಷ್ಟಿಭಿರ್ ಆಪಿ ಬಂತ್ಯೋ ನಾರ್ಯೋ ನ ಜಗ್ಮುಹು ವಿಷಯಾಂತರಾಣಿ ತಥಾ ಹಿ ಶೇಷೇಂದ್ರಿಯ ವೃತ್ತಿರಾಸಾಂ ಸರ್ವಾತ್ಮನ ಚಕ್ಷುರಿವ ಪ್ರವಿಷ್ಟ. ರಘುವಂಶದ ರಾಜಕುಮಾರನನ್ನು ನೋಡೋದ್ರೊಳಗೆ ಮಗ್ನರಾದ ಅವರಿಗೆ ಮೈಯೆಲ್ಲ ಕಣ್ಣಾಯಿತು. ಎಲ್ಲ ಇಂದ್ರಿಯಗಳ ಚಟುವಟಿಕೆಯು ಕಣ್ಣಿಗೆ ಬಂದು ಕೇಂದ್ರೀಕರಿಸಿತು ಅಂತ. ಈ ಪದ್ಯ ಈಗ ವಿಶಿಷ್ಟವಾಗಿ ಕಾಣಿಸೋಲ್ಲ, ಆದರೆ ಬರೆದಾಗ ಡ್ಯಾಮ್ ಫ್ರೆಶ್ ಅಂತೀವಲ್ಲ ಆ ರೀತಿ ಇತ್ತು. ಫಸ್ಟ್ ಐಡಿಯಾ. ಆಮೇಲೆ ತುಂಬ ಜನ ಎಷ್ಟೋ ಅದನ್ನೇ ಬಳಸಿ ನಮ್ಮ ಹೊತ್ತಿಗೆ ಅದು ಸಪ್ಪೆ ಆಗಿಬಿಟ್ಟಿರುತ್ತೆ. ಎಷ್ಟೋ ಬಾರಿ ಹಾಗಾಗ್ಬಿಡುತ್ತೆ. ಧಾರವಾಡದ ಪೇಡ ಅಂತ ಬಾಯಿ ಬಿಟ್ಕೊಂಡು ಜೊಲು ಸುರಿಸ್ಕೊಂಡಿರ್ತೀವಿ. ಧಾರವಾಡಕ್ಕೆ ಹೋದವರೆಲ್ಲ ಬೆಂಗಳೂರಿಗೆ ತಂದು ಕೊಟ್ಟು ತಿಂದು ಧಾರವಾಡಕ್ಕೆ ಹೋದಾಗ ಅದು ವಿಶೇಷ ಅಂತ ಅನಿಸೋದೇನೇ ಇಲ್ಲ. ಬೆಳಗಾವಿನ ಗುಂದವು ಅಷ್ಟೇ ಇದೇ ಥರವೇ. ಸ್ಥಾನೇ ವ್ರತ ಭೂಪತಿಭಿಃ ಪರೋಕ್ಷೈ ಸ್ವಯಂವರಂ ಸಾಧು ಮಮಂಸ್ತಭೋಜ್ಯ ಪದ್ಮೇವ ನಾರಾಯಣ ಮನ್ಯಥಾಸೌ ಲಭೇತ ಕಂಥಂ ಕಥಮಾತ್ಮತುಲ್ಯಂ. ಎಲ್ಲರೂ ಅಂದುಕೊಳ್ತಾ ಇದ್ದಾರೆ, ಇವಳು ನಿಜವಾಗಿ ಒಳ್ಳೆಯ ರಾಜಕುಮಾರನನ್ನೇ, ಯೋಗ್ಯನನ್ನೇ ಸ್ವಯಂವರದಲ್ಲಿ ಆರಿಸಿಕೊಂಡಳು. ಇವಳು ಲಕ್ಷ್ಮಿ ಆಗದೇ ಇದ್ದರೆ ಇಂಥ ನಾರಾಯಣನ ಆಗಿರುವ ವರನನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇತ್ತು? ನಮ್ಮ ರಾಜಕುಮಾರಿಗೆ ಲಕ್ಷ್ಮೀ ಕಳೆ ಇದೆ, ಅದಕ್ಕೇನೆ ವಿಷ್ಣುವಿನ ಕಳೆ ಇರತಕ್ಕಂಥ ವರ ಅವಳಿಗೆ ಸಿಕ್ಕದ ಅಂತಂದುಕೊಳ್ತಾ ಇದ್ದಾರಂತೆ. ಒಮ್ಮೆ ಮೆರವಣಿಗೆಯಲ್ಲಿ ಬಂದ ವಧೂವರನ್ನು ನೋಡಿದಾಗ ಈ ಥರದ ಮಾತುಗಳೆಲ್ಲ ಬರುವಂಥದ್ದು ಸಹಜವೇ. ಪೋತನಾಮಾತಿನ ತೆಲುಗು ಭಾಗವತದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ತಾ ಇದ್ದರೆ, ಕುಂಡಿನಪುರದಿಂದ ರುಕ್ಮಿಣಿಯ ಅಪಹರಣ ಅಥವಾ ಉದ್ಧರಣ ಅಂತಲೇ ಹೇಳೋಣ, ಕರ್ಕೊಂಡು ಹೋಗ್ತಾ ಇದ್ದರೆ ತಗುನೀ ಚಕ್ರಿ ವಿದರ್ಭರಾಜ ಸುತಕುಂ ತಥ್ಯಂಬು ವೈದರ್ಭಿಕುಂ ತಗುನೀ ಚಕ್ರಿಕಿ ನಿಂತ ಮಂಚಿದಗುನೆ ದಾಂಪತ್ಯಮೀ ಇದ್ದರಿಂತಗುಲಂಗಟ್ಟಿನ ಬ್ರಹ್ಮ ನೇರ್ಪರಿಕದ ದರ್ಪಾಹತಾರಾತಿಯೈ ಮಗಡೈನಾಡುಗ ಚಕ್ರಿ ಈ ರಮಣಿಕಿನ್ ಮಾಪುಣ್ಯ ಮೂಲಂಬುಗನ್. ಇವನಿಗೆ ಅವಳು, ಅವಳಿಗೆ ಇವನು ಎಷ್ಟು ಚೆನ್ನಾಗಿರುವ ಜೋಡಿ. ಈ ಜೋಡಿ ಕುದುರೋದಕ್ಕೆ ಕಾರಣ ನಮ್ಮ ಕಣ್ಣಿನ ಪುಣ್ಯ. ಬ್ರಹ್ಮನಿಗೆ ಇಜ್ಜೋಡನ್ನು ಮಾಡುವಂಥ ಅಪಖ್ಯಾತಿ ಇಂದಿನಿಂದ ಹೋಯಿತು. ತಗುಲಂಗಟ್ಟಿನ ಬ್ರಹ್ಮ ನೇರ್ಪರಿಕದ, ಎಷ್ಟು ಜಾಣ್ಮೆಯೋ ಬ್ರಹ್ಮನದು ಇವರಿಬ್ಬರಿಗೆ ಗಂಟು ಹಾಕದ ಅಂತ ಹೇಳಿಬಿಟ್ಟಿದನು. ಎಷ್ಟೋ ಬಾರಿ ಹಾಗಾಗ್ಬಿಡುತ್ತೆ. ಪಾಪ ವಧೂವರರಿಗೆ ಸರಿಯಾಗಿ ಸಾಮ್ಯವೇ ಇರುವುದಿಲ್ಲ. ಏನು ಮಾಡೋದು? ಬ್ರಹ್ಮನನ್ನು ಬೈಕೊಳ್ಬೇಕಾಗುತ್ತೆ. ಆ ಬ್ರಹ್ಮ ಈ ಜೋಡಿಯ ಮೂಲಕ ನಿಂದೆಯನ್ನು ಪರಿಹಾರ ಮಾಡಿಕೊಂಡ ಅಂತ. ಪರಸ್ಪರೇಣ ಸ್ಪೃಹಣೀಯ ಶೋಭಂ ನಚೇದಿದಂ ದ್ವಂದ್ವಮಯೋ ಜಯಿಷ್ಯತ್ ಅಸ್ಮಿನ್ ದ್ವಯೇ ರೂಪವಿಧಾನ ಯತ್ನಃ ಪತ್ಯುಃ ಪ್ರಜಾನಾಂ ವಿತತೋ ಭವಿಷ್ಯತ್.
ನೋಡಿ, ಪೋತನನ ಮಾತಿಗೆ ಮೂಲ ಕಾಳಿದಾಸ. ಬ್ರಹ್ಮ ಇವರಿಬ್ಬರನ್ನ ಗಂಟು ಹಾಕದೇ ಇದ್ದರೆ ನಿಜವಾಗಿಯೂ ತನ್ನ ಸೃಷ್ಟಿಯ ಕೌಶಲವೇ ವ್ಯರ್ಥವಾಗ್ಬಿಡ್ತಾ ಇತ್ತು. ಅಸ್ಮಿನ್ ದ್ವಯೇ ರೂಪ ವಿಧಾನ ಯತ್ನ ಪ್ರಜಾನಾಂ ಪತ್ಯು ವಿತತ ಅಭವಿಷ್ಯತ್. ಇವರಿಬ್ಬರನ್ನ ಗಂಟು ಹಾಕಿದ್ರಿಂದಲೇ ಬ್ರಹ್ಮನ ಸೃಷ್ಟಿಗೆ ಒಂದು ಸಾರ್ಥಕ್ಯ ಬಂತು ಅಂತ. ಎಷ್ಟೋ ಬಾರಿ ಆಯಾ ವಸ್ತುಗಳಿರ್ತವೆ, ಅವುಗಳಿಗೆ ಪರಸ್ಪರ ಸಾಮಂಜಸ್ಯವನ್ನು, ಹೊಂದಾಣಿಕೆಯನ್ನು ಕಲ್ಪಿಸೋದಕ್ಕೆ ಯಾರೂ ಇರೋದಿಲ್ಲ. ಅದರಿಂದಲೇ ಪುಣ್ಯೈರ್ ಯಶೋ ಲಭ್ಯತೆ ಎನ್ನುವ ಮಾತು ಕೂಡ ಬಂತು. ಪ್ರತಿಭೆ ಇರಬಹುದು, ಪರಿಶ್ರಮವೂ ಇರಬಹುದು, ಆದರೆ ಅದು ಯುಕ್ತ ಕಾಲದಲ್ಲಿ ವ್ಯಕ್ತೀಕೃತವಾಗುವಂಥ ವೇದಿಕೆ ಕೂಡ ಬೇಕಾಗುತ್ತದೆ. ಅದೆಲ್ಲ ಸೇರಿ ಬರುವಂಥದ್ದು ಅದೊಂದು ಪಾಕ, ಅದೊಂದು ಪುಣ್ಯ ಅಂತ ಅನಿಸುತ್ತೆ. ಅದರಿಂದಲೇ ನಮ್ಮ ಕೈಯಲ್ಲಿ ಪ್ರಯತ್ನ ಮಾತ್ರ ಇದೆ, ಆ ಫಲವೋ ಆ ಪುರಸ್ಕಾರವೋ ನಮ್ಮದಲ್ಲ. ರತಿಸ್ಮರೋ ನೂನಂ ಇವಾಭೂತಾಂ ರಾಜ್ಞಾಂ ಸಹಸ್ರೇಷು ತಥಾ ಹಿ ಬಾಲ ಗತೇಯಮಾತ್ಮ ಪ್ರತಿರೂಪಮೇವ ಮನೋಹಿ ಜನ್ಮಾಂತರ ಸಂಗತಿಜ್ಞಂ. ಕಾಳಿದಾಸನ ತುಂಬ ಸುಂದರವಾದಂತಹ ಒಂದು ಉಕ್ತಿಯೇ ಆಗಿ ಇದು ಬಂದಿದೆ. ಇದನ್ನು ನಿದರ್ಶನಾಲಂಕಾರ ಅಂತಲೋ ಅಥವಾ ನಿದರ್ಶನಾಲಂಕಾರ ಅಥವಾ ಇದನ್ನು ಅರ್ಥಾಂತರ್ನ್ಯಾಸ ಅಲಂಕಾರ ಅಂತ ಕೂಡ ಹೇಳಬಹುದು. ನಿಜವಾಗಿಯೂ ಇವರಿಬ್ಬರು ರತಿ ಮನ್ಮಥರೇ. ಇವಳು ನಿಜವಾಗಿಯೂ ರತಿಯೇ, ಅವನು ಪುನರ್ಜನ್ಮ ತಾಳಿದ ಮನ್ಮಥ. ಶಿವನೇತ್ರಾಗ್ನಿ ದಗ್ಧನಾದ ಆ ಮನ್ಮಥನೇ ಅಜನ ರೂಪದಲ್ಲಿ ಮೈದಾಳಿದ್ದಾನೆ. ಇವಳು ರತಿ ರೂಪದಲ್ಲಿ ಅವತರಿಸಿ ಅವನ ಕೈ ಹಿಡಿದಿದ್ದಾಳೆ. ಹೀಗಲ್ಲವಾದರೆ ಇವಳಿಗೆ ಇಂಥ ವರ್ಣನ್ನು ಒಪ್ಪಿಕೊಳ್ಳುವಂಥ ಮನಸ್ಸು ಬರುವುದು ಕಷ್ಟವಾಗ್ತಾ ಇತ್ತು. ನಿಜವಾಗಿ ಪೂರ್ವ ಜನ್ಮ ಸಂಸ್ಕಾರ ವಾಸನೆಗಳಿರಬೇಕು. ಯಾಕೆ ಮನೋಹಿ ಜನ್ಮಾಂತರ ಸಂಗತಿಜ್ಞಂ, ಮನಸ್ಸಿಗೆ ಜನ್ಮ ಜನ್ಮಾಂತರಗಳ ಸಂಗತಿ ಗೋಚರವಾಗುತ್ತದೆ ಅಂತ. ಶಾಕುಂತಲದಲ್ಲಿ ಕೂಡ ಈ ಒಂದು ಮಾತು ಬರುತ್ತೆ. ಮನೋಹಿ ಜನ್ಮಾಂತರ ಸಂಗತಿಜ್ಞಂ ಅನ್ನುವ ಮಾತೆ 5ನೇ ಅಂಕದಲ್ಲಿ 2ನೇ ರಮ್ಯಾಣಿ ವೀಕ್ಷ್ಯ ಮಧುರಾಣಿ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಯತ್ ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಂ ಅಬೋಧಪೂರ್ವಂ ಭವಸ್ಥಿರಾಣಿ ಜನನಂತರ ಸುಹೃದಾನಿ ಎನ್ನುವಲ್ಲಿ 5ನೇ ಅಂಕದ 2ನೇ ಶ್ಲೋಕದಲ್ಲಿ ಇದೇ ಅಭಿಪ್ರಾಯ ವ್ಯಕ್ತೀಕೃತವಾಗುವುದನ್ನು ನೋಡ್ತೀವಿ. ಲೋಕರೂಢಿಯಲ್ಲಿ ಇಂಥ ಮಾತುಗಳೆಲ್ಲ ಹೌದು ಇರುವಂಥದ್ದೇ. ಈ ಜನ್ಮ ಜನ್ಮಾಂತರಗಳು, ಕರ್ಮ ಪುಣ್ಯ ಪಾಪ, ಈ ಥರದ್ದನ್ನೆಲ್ಲ ಜನ ನಚ್ಚದೇ ಇದ್ದರೆ ನಿತ್ಯದ ಬದುಕು ನರಕ ಆಗಿಬಿಡುತ್ತೆ. ಒಂದು ಸಮಾಧಾನಕ್ಕಾಗಿ ಆದರೂ ಇವುಗಳು ಬೇಕೇ ಬೇಕು. ಈ ದೃಷ್ಟಿಯಿಂದ ನೋಡಿದ್ರೆ ಜ್ಯೋತಿಷ ಮೊದಲಾದವು ಎಲ್ಲವನ್ನೂ ಕೂಡ ನಾವು ಒಪ್ಪಬೇಕು. ಈಚೆಗೆ ಯಾವುದೋ ಒಂದು ದೂರದರ್ಶನದ ಚಾನೆಲ್ಗಳಲ್ಲಿ ಜ್ಯೋತಿಷ ಮಿಥ್ಯಾ ತಥ್ಯ ಈ ಥರದ್ದೆಲ್ಲ ಚರ್ಚೆಗಳು ನಡೆದುವಂತೆ. ಆಗ ನನ್ನ ಕೆಲವರು ಜ್ಯೋತಿರ್ವಿದ್ವಾಂಸರಾದ ಮಿತ್ರರು ಕೇಳ್ತಾಯಿದ್ರು. ನಾನು ಹೇಳಿದೆ, ನೋಡಿ, ನೀವು ವಿಜ್ಞಾನ ಅಂತೆಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಸ್ಥಾನಕ್ಕೆ ಎಂದೂ ಸಂಚಕಾರ ಇಲ್ಲ. ಎಂದಿನವರೆಗೂ ಜನಕ್ಕೆ ಭವಿಷ್ಯತ್ತಿನ ಬಯಕೆ ಇರುತ್ತೋ ಅಂದಿನವರೆಗೂ ನಿಮ್ಮ ಸಾಮ್ರಾಜ್ಯ ಅಬಾಧಿತವಾಗಿ ಮುಂದುವರಿಯುತ್ತದೆ. ಚಿಂತೆ ಬೇಡ. ನೀವು ಮೇಲೆ ಬಿದ್ದುಕೊಂಡು ನಮ್ಮದು ಹೀಗೆ ಒಪ್ಕೊಳ್ಳಿ ಹಾಗೆ ಒಪ್ಕೊಳ್ಳಿ ಅಂತ ಒಪ್ಪಿಸುವ ಪ್ರಯತ್ನ ಮಾಡಬೇಡಿ. ಒಪ್ಪಿಕೊಂಡಾಗ್ಬಿಟ್ಟಿದೆ ಜನ. ಭವಿಷ್ಯತ್ತಿನಲ್ಲಿ ಕಾತರವಾದಂಥ ಮಾನವ ತರಲ ಸ್ವಭಾವ ಇರುವವರೆಗೂ ಇದ್ದೇ ಇರುತ್ತೆ. ಯಾಕೆ ಒದ್ದಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತಂದೆ. ಈ ಜನ್ಮಾಂತರಾದಿಗಳು ಅಷ್ಟೇ. ನಾವು ಎಷ್ಟು ನೆತ್ತಿಲೋ ನೋರು ಪೆಟ್ಟುಕೊನೆ ಕೊಟ್ಟುಕೋಡಂ ಅಂತ ತಿರುಪತಿ ವೆಂಕಟ ಕವಿಗಳು ಹೇಳ್ತಾರೆ. ನೆತ್ತಿವರೆಗೂ ಬಾಯನ್ನು ಬಿಟ್ಟು ಬಾಯಿ ಬಡ್ಕೊಂಡ್ರೂ ಕೂಡ ಜನ್ಮಾಂತರಾದಿಗಳನ್ನು ನಚ್ಚಿಕೊಳ್ಳಬೇಡಿ, ಈಗಿರುವಂಥದ್ದನ್ನೇ ನೋಡಿ ಅಂತಂದರೆ ಜನ ಕೇಳೋದಿಲ್ಲ. ಆದರೆ ಅದರೊಳಗೊಂದು ಒಳ್ಳೆಯದೂ ಇದೆ. ಬೇರೊಬ್ಬರ ಒಂದು ಯಾವುದೇ ಸಾಧನೆಗಳನ್ನು ನೋಡಿ ಇವರು ಹತಾಶರಾಗಿ ಭಗ್ನಮನಸ್ಕರಾಗಿ ಹುಚ್ಚಿಡಿದರೆ ಗತಿ ಏನು, ಅಥವಾ ರೊಚ್ಚಾಗಿ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬಂದರೆ ಗತಿ ಏನು, ಅಯ್ಯೋ ಅವ್ರು ಕೊಟ್ಟು ಹುಟ್ಟಿದ್ದಾರೆ, ಅವ್ರ ಪೂರ್ವಜನದಲ್ಲಿ ಹಾಗೆ ಮಾಡಿದ್ರು, ನಾವು ಈಗ ಒಳ್ಳೆಯವರಾಗಿದ್ದರೆ ಬರುತ್ತೋ ಏನೋ ಅಂತನ್ನುವ ಈ ಸಮಾಧಾನ ಕೂಡ ಬೇಕಾಗುತ್ತಲ್ಲ. ಹೀಗಾಗಿ ವೈದ್ಯಶಾಸ್ತ್ರದಲ್ಲಿ ಆಯುರ್ವೇದಾದಿಗಳಲ್ಲಿ ಬರುತ್ತದೆ, ಯಾವುದು ಬಹುಜನ ಪೂಜಿತವಾದದ್ದು ಮತ್ತು ಕಾಲ ಪ್ರತಿಷ್ಠಿತವಾದದ್ದು ಅದನ್ನು ನಾವು ತಿರಸ್ಕರಿಸೋದಕ್ಕೆ ಹೋಗಬಾರ್ದು. ಅದಕ್ಕೆ ಅದರದೇ ಆದ ಔಚಿತ್ಯ ಉಂಟು. ಬಹುಜನ ಪೂಜಿತ ಕಾಲ ಪ್ರತಿಷ್ಠಿತ ಬಹಳ ಮುಖ್ಯ. ಇತ್ಯುದ್ಗತ ಪೌರವಧೂ ಮುಖೇಭ್ಯ ಶೃಣ್ವನ್ ಕಥಾ ಶ್ರೋತ್ರಸುಖ ಕುಮಾರ ಉದ್ಭಾಸಿತಂ ಮಂಗಲ ಸಂವಿಧಾಭಿ ಸಂಬಂಧಿನ ಸದ್ಮಸಮಾಸಸಾದ. ರಾಜಕುಮಾರ ಬರ್ತಾ ಇದ್ದರೆ ಇವರುಗಳೆಲ್ಲ ಹೀಗೆ ಮಾತಾಡ್ಕೊಳ್ತಾ ಇರೋದು ಅವನಿಗೆ ಕೇಳಿಸ್ತಾ ಇದೆ. ಇನ್ನು ಅವನ ಕೆನ್ನೆ ಯಾವ ರೀತಿ ರಂಗೇರಿರಬೇಕು ನೋಡಿ. ಇದನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಸಂಬಂಧಿನ ಸದ್ಮ ಸಮಾಸ ಸಾದ. ಸಂಸ್ಕೃತದಲ್ಲಿ ಬೀಗರು ಅನ್ನೋದಕ್ಕೆ ಸಂಬಂಧಿ ಅಂತ. ಈ ಶಬ್ದ ಕೂಡ ಸಾಮಾನ್ಯ ಸಂಬಂಧಿ ಅಂತ ಹೇಳ್ತಾರೆ. ಇದು ತಮಿಳಿನಲ್ಲಿ ನೋಡಿ ಇದೆ.
ಕನ್ನಡದಲ್ಲಿ ಅಷ್ಟಾಗಿಲ್ಲ. ಬೀಗರು ಅಂತ ಅಚ್ಚಗನ್ನಡದ ಶಬ್ದ ಇದೆ. ಬಹಳ ಹಿಂದೆ ಸಂಸ್ಕೃತ ಸಂಭಾಷಣೆಯ ಆರಂಭದ ದಿವಸಗಳಲ್ಲಿ 30 ವರ್ಷಗಳ ಕೆಳಗೆ ಅಂತಲೇ ಅನ್ನಬೇಕು, 81ನೇ ಇಸ್ವಿಯ ಹಾಗೆ ಯಾವುದೋ ಒಂದು ಸಾಪ್ತಾಹಿಕ ಮಿಲನದಲ್ಲಿ ನಾವೆಲ್ಲ ಸೇರಿ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಾಗ ಒಬ್ಬರು ಮತ್ತೂರಿನ ಗೆಳೆಯರು ಹೇಳಿದ್ರು, ನನ್ನನ್ನು ಯಾರೋ ಕೇಳಿದ್ರು ಬೀಗ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನು ಅಂತ. ನಾನು ತಾಲಹ ಅಂತ ಅಂದ್ಬಿಟ್ಟೆ ಅಂತ. ಅಂದರೆ ಬೀಗ ಲಾಕ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ತಾಲ ಅಂತ ಅರ್ಥ ಇದೆ. ಅದೇ ಅರ್ಥ ಬೀಗರಿಗೆ ಅಂತಂದ್ಬಿಟ್ರು. ಅದು ಹಾಗಲ್ಲ, ಬಂಧು ಅಥವಾ ಸಂಬಂಧಿ ಅಂತ ಉಂಟು. ಸಂಬಂಧಿ ಅನ್ನುವಂಥ ಶಬ್ದ ತಮಿಳಿನಲ್ಲಿ ಸಂಬಂಧಿ ಅಂತನ್ನುವ ರೀತಿಯಲ್ಲಿದೆ. ಅವರಂಗಳಕ್ಕೆ ಸಂಬಂಧಿಯಾ ಅಂತ ಕೇಳ್ತಾನೆ. ಸಂಬಂಧಿ ಅಂತಂದರೆ ಅಷ್ಟೇ, ಅಲ್ಲಿ ಬಂಧ ಇರುವಂಥದ್ದು, ಸಂಬಂಧ ಇದೆ, ಅದು ಕೊಟ್ಟು ಬಿಟ್ಟು ಮಾಡಿರತಕ್ಕಂಥದ್ದು ಅಂತ. ತಮಿಳು ಮತ್ತೆ ಮತ್ತೆ ಕೆಚ್ಚಿನಿಂದ ನನಗೂ ಸಂಸ್ಕೃತಕ್ಕೂ ಹಂಗಿಲ್ಲ ಅಂತ ಲಂಗು ಲಗಾಮ ಬಿಟ್ಟು ಹೇಳುತ್ತೆ. ಅದು ಹಸಿ ಸುಳ್ಳು. ಬೇಕಾದಂತೆ ಸಂಸ್ಕೃತವನ್ನು ತಮಿಳು ತುಂಬಿಕೊಂಡಿದೆ. ಮತ್ತು ಸಂಸ್ಕೃತ ಯಾವ ಅರ್ಥದಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಬಳಸುತ್ತೋ ಅದೇ ಅರ್ಥದಲ್ಲಿ ಬಳಸುತ್ತೆ. ಇಂಥದ್ದೆಲ್ಲ ಇರೋದನ್ನು ನಿರಾಕರಣೆ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಸಂಬಂಧಿನಃ ಸದ್ಮ ಆಸಸಾದ ಅಂದರೆ ತನಗೆ ತನ್ನ ತಂದೆಗೆ ಬೀಗರಾಗುವಂತಹ ಕೃತಕೈಶಿಕ ಮಹಾರಾಜನ ಅರಮನೆಗೆ ಅವನು ಬಂದ ಅನ್ನುವಂಥದ್ದು ಅರ್ಥ. ಆಮೇಲೆ ಕವಿ ಇಲ್ಲಿ ಅನೇಕ ಸ್ವಾರಸ್ಯಗಳನ್ನು ಹೇಳೋದರ ಬಗ್ಗೆ ವ್ಯಾಖ್ಯಾನಕಾರರು ವಿವರಗಳನ್ನು ಕೊಡ್ತಾರೆ. ಅದು ತುಂಬ ತುಂಬ ಮನಸ್ಸಿಗೆ ಹಿತವಾಗುವುದಷ್ಟೇ ಅಲ್ಲ, ಒಂದು ಇಡೀ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿವೇಶ ಎಂಥದ್ದು ಅನ್ನೋದನ್ನೇ ಕೊಡ್ತದೆ. ಅದು ಮುಂದೆ ಕಾಣಿಸುತ್ತೆ. ವರನಿಗೆ ವಧುವಿಗೆ ಮಾಡಿದ ಅಲಂಕಾರ ಯಾವ್ಯಾವ ರೀತಿಯಾದದ್ದು ಅಂತ. ತಥೋವತೀರ್ಯಾಶು ಕರೇಣುಕಾಯಾ ಸಕಾಮರೂಪೇಶ್ವರ ದತ್ತಹಸ್ತಃ ವೈದರ್ಭ ನಿರ್ದಿಷ್ಟಮತೋ ವಿವೇಶ ನಾರೀಮನಾಂಸೀವ ಚತುಷ್ಕಮಂತಹ. ಹೆಣ್ಣಾನೆಯ ಮೇಲೆ ಮೆರವಣಿಗೆ ಬರ್ತಾ ಇದ್ದಂತೆ ರಾಜಕುಮಾರ. ಸಾಮಾನ್ಯವಾಗಿ ಮೆರವಣಿಗೆಯಲ್ಲಿ ಈ ಮಂಗಳಕರವಾದಂಥ ಮೆರವಣಿಗೆಗಳಲ್ಲಿ ಹೆಣ್ಣಾನೆಯನ್ನು ಬಳಸುವುದು, ಯುದ್ಧಾದಿಗಳಲ್ಲಿ ಗಂಡಾನೆಯನ್ನು ಬಳಸುವುದು ಭಾರತೀಯರ ಸಂಪ್ರದಾಯ. ಚಂದ್ರಗುಪ್ತ ಮೌರ್ಯ ಅವನು ಚಂದ್ರಲೇಖ ಅಂತಕ್ಕಂಥ ಒಂದು ಆನೆಯನ್ನು ಬಳಸ್ತಾ ಇದ್ದ ಅನ್ನುವ ಮಾತನ್ನು ನಮ್ಮ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ನೋಡ್ತೀವಿ. ಹೀಗೆಲ್ಲ ಉಂಟು. ಅದೇ ರೀತಿ ಉದಯನ ವಾಸವದತ್ತೆಯ ಪ್ರಸಿದ್ಧವಾದಂತಹ ಭದ್ರವತಿ ಎನ್ನುವಂಥ ಆನೆಯನ್ನು ಬಳಸಿದ ತನ್ನ ಪಲಾಯನಕ್ಕೆ, ತನ್ನ ವಿವಾಹ ಮಂಗಳಕ್ಕೆ ಎನ್ನುವುದು ಕೂಡ ನಮಗೆ ಭಾಸನದು ಅಂತ ಪ್ರಸಿದ್ಧವಾದ ಪ್ರತಿಜ್ಞಾ ಯೋಗಂಧರಾಯಣ ರೂಪಕದಿಂದ ನೋಡ್ತೀವಿ. ಅವನು ಇಳಿಯುವಾಗ ಕಾಮರೂಪದ ಮಹಾರಾಜ ಹಸ್ತಲಾಘವ ಕೊಟ್ಟ ಅಂತ. ಅವನ ಕೃತಕೈಶಿಕ ಮಹಾರಾಜನಿಗೆ ಹತ್ತಿರದ ಸ್ನೇಹಿತನೋ ಬಂಧುವೋ ಇರಬೇಕು. ಮತ್ತು ಅರಮನೆಯ ಒಳಕ್ಕೆ ಹೋಗ್ತಾನೆ, ಚತುಶಾಲೆಯ ಒಳಕ್ಕೆ, ಕ್ವಾಡ್ರ್ಯಾಂಗಲ್ ಅಂತೀವಲ್ಲ, ಹೇಗೆ ಅಂದರೆ ಅಲ್ಲಿದ್ದ ಹೆಂಗಸರ ಮನಸ್ಸನ್ನು ಹೊಕ್ಕಂತೆ ಆ ಒಳಗೆ ಹೊಕ್ಕ ಅಂತ. ಸಹೋಕ್ತಿ ಅಲಂಕಾರ, ಅಲ್ಲಿ ಉಪಮಾಲಂಕಾರದ ಧ್ವನಿ ಕೂಡ ಉಂಟು. ಮಹಾರ್ಹ ಸಿಂಹಾಸನ ಸಂಸ್ಥಿತೋಸೌ ಸರತ್ನಮರ್ಘ್ಯಂ ಮಧುಪರ್ಕ ಮಿಶ್ರಂ ಭೋಜೋಪನೀತಂಚ ದುಕೂಲಯುಗ್ಮಂ ಜಗ್ರಾಹ ಸಾರ್ಧಂ ವನಿತಾ ಕಟಾಕ್ಷೈ. ಇಲ್ಲಿ ಸಹೋಕ್ತಿ ಅಲಂಕಾರ ನೋಡಿ. ಮತ್ತು ಅಲ್ಲಿ ಬಹಳ ಸುಂದರವಾದ ಒಂದು ಉಪಮಾಲಂಕಾರ ಧ್ವನಿ ಕೂಡ ಉಂಟು. ದೀಪಕಾಲಂಕಾರ ಅಂತ ಕೂಡ ಹೇಳ್ಬೋದು. ಮಹಾರ್ಹ ಸಿಂಹಾಸನ ಸಂಸ್ಥಿತ ಅಸೌ ಸರತ್ನಂ ಅರ್ಘ್ಯಂ ಮಧುಪರ್ಕ ಮಿಶ್ರಂ ಜಗ್ರಾಹ. ಮೊದಲಿಗೆ ವರ ಬಂದ ತಕ್ಷಣ ಮಧುಪರ್ಕವನ್ನು ಕೊಡ್ತಾರೆ. ಇಲ್ಲಿಂದ ವಿವಾಹದ ವಿವರಗಳನ್ನು ನಾವು ನೋಡ್ತೀವಿ. ನಾನು ಹಿಂದೆಯೇ ನಿವೇದಿಸಿಕೊಂಡಿದ್ದೆ, ಕಾಳಿದಾಸನ ರಘುವಂಶದಲ್ಲಿ ಭಾರತೀಯ ಸಂಸ್ಕೃತಿಯ ಎಲ್ಲ ಮೂಲಭೂತ ಅಂಶಗಳು ಕೂಡ ಮಿನಿಯೇಚರ್ ಫಾರ್ಮ್ನಲ್ಲಿ ಇವೆ ಅಂತ. ಇಲ್ಲಿ ಆಶ್ರಮ ಧರ್ಮಗಳು ಇವೆ, ಷೋಡಶ ಸಂಸ್ಕಾರಗಳು ಇವೆ, ವರ್ಣಾದಿ ಧರ್ಮಗಳು ಇವೆ, ರಾಜಧರ್ಮ ಇದೆ, ಸಾಮಾನ್ಯ ಧರ್ಮ ಇದೆ, ಮೋಕ್ಷ ಧರ್ಮ ಇದೆ, ಕಲಾಧರ್ಮ ಉಂಟು. ಎಲ್ಲ ರೀತಿಯಾದ ಜೀವನ ವಿವರಗಳನ್ನು ಕೂಡ ಕೊಡ್ತಾನೆ ಅಂತ. ವಿವಾಹದಲ್ಲಿ ಹಾಗೆ ಮೊದಲು ಸ್ವಾಗತ, ವರ ಬರ್ತಾನೆ, ಅವನನ್ನು ಸ್ವಾಗತಿಸ್ತಕ್ಕಂಥದ್ದು ಉಂಟು. ವರ ಬಂದೊಡನೆ ಅವನಿಗೆ ಸಗೌರವವಾಗಿ ಅರ್ಘ್ಯವನ್ನು ಕೊಡ್ತಾರೆ, ಮಧುಪರ್ಕವನ್ನು ಕೊಡ್ತಾರೆ. ಅದನ್ನು ಇಲ್ಲಿ ಮಧುಪರ್ಕ ಮಿಶ್ರಂ ಸರತ್ನಂ ಅರ್ಘ್ಯಂ ಜಗ್ರಾಹ ಅಂತ. ಮಧುಪರ್ಕ ಅನ್ನುವುದು ಸಮಾವರ್ತನ ಮಾಡಿಕೊಂಡು ಬಂದ ಬ್ರಹ್ಮಚಾರಿಗೆ, ಅಂದರೆ ಸ್ನಾತಕನಿಗೆ, ಮೂರ್ಧಾಭಿಷಿಕ್ತನಾದ ಮಹಾರಾಜನಿಗೆ, ಪರಮಹಂಸನಾದ ಯತೀಂದ್ರನಿಗೆ ಮತ್ತು ಸಕಲಶಾಸ್ತ್ರವೇತ್ತನಾದ ಮಹಾವಿದ್ವಾಂಸನಿಗೆ ಅಂತ 4 ಜನಕ್ಕೆ ಕೊಡುವಂಥದ್ದು ಅಂತ ಧರ್ಮಶಾಸ್ತ್ರದಲ್ಲಿ ರೂಢಿ.
ಸಾಮಾನ್ಯವಾಗಿ ಮದುವೆ ಆಗಬಲ್ಲವರೆಲ್ಲರಿಗೂ ಮದುವೆ ಕಾಲದಲ್ಲಿ ಕೊಟ್ಟೇ ಕೊಡ್ತಾರೆ. ಮಿಕ್ಕ ಸ್ಥಾನಗಳನ್ನು ಪಡ್ಕೊಳ್ಳೋಕ್ಕೆ ವಿಶೇಷ ಪ್ರಯತ್ನ ಬೇಕು, ಇದಕ್ಕೇನು ಅಷ್ಟಾಗಿ ಬೇಕಿಲ್ಲ. ಈ ಮಧುಪರ್ಕವನ್ನು ಕೊಟ್ಟಾಗ ಅಲ್ಲಿ ಏನು ವಿಶೇಷ ಇಲ್ಲ. ಅರಳು, ಮೊಸರು, ಹಾಲು, ಜೇನು ಸೇರಿಸಿರತಕ್ಕಂಥ ಒಂದು ದ್ರವ್ಯ ವಿಶೇಷ, ಅದನ್ನು ಕೊಡುವುದಷ್ಟೇ. ವಸ್ತುವಿನಲ್ಲಿ ಏನೂ ದೊಡ್ಡದಿಲ್ಲ, ಆ ಕಾಂಬಿನೇಷನಲ್ಲಿ ಕೊಡುವುದೇ ಒಂದು ವಿಶೇಷ ಅಂತ. ಈಗಲೂ ಕೆಲವು ಪ್ರಾಂತ್ಯಗಳಲ್ಲಿ ಆ ಥರ ವಿಶಿಷ್ಟವಾದಂಥ ಚಹಾ ಮಾಡಿಕೊಡುವಂಥದ್ದು, ವಿಶಿಷ್ಟವಾದಂಥ ಮಾದಕ ಪೇಯಗಳ ಒಂದು ಕಾಕ್ಟೈಲ್ ಒಂದು ಪ್ರಪೋರ್ಷನಲ್ಲಿ ಮಾಡಿಕೊಡುವಂಥದ್ದು, ಅದು ಕೆಲವೇ ಸಂದರ್ಭದಲ್ಲಿ ಮಾಡುವುದು. ಅಂದರೆ ಅಲ್ಲಿ ಮೆಟೀರಿಯಲ್ ಎಲ್ಲ ಇಂಪಾರ್ಟೆಂಟ್, ಆ ಅಕೇಶನ್ ಅದು ಬಹಳ ಮುಖ್ಯವಾದದ್ದು. ಅಲ್ಲಿ ಹಾಗೆ ಮಾಡಿದ್ದಾರೆ. ಮತ್ತು 2 ವಸ್ತ್ರಗಳನ್ನು ಕೊಡ್ತಾರೆ. ಬ್ರಹ್ಮಚಾರಿ ಆದವನು ಉತ್ತರೀಯವನ್ನು ಹೊದ್ದುಕೊಳ್ಳದೆ ಕೃಷ್ಣಾಜಿನವನ್ನು ಬ್ರಾಹ್ಮಣ ವಟುವಾಗಿದ್ದಲ್ಲಿ, ಮತ್ತು ರುರು ಚರ್ಮದ ಒಂದು ಉತ್ತರೀಯವನ್ನು ಕ್ಷತ್ರಿಯನಾಗಿದ್ದಲ್ಲಿ ರೌರವ ಅಂತ, ಆವಿಕ ಕುರಿಯ ಚರ್ಮವನ್ನು ವೈಶ್ಯನಾಗಿದ್ದಲ್ಲಿ ಹೊದ್ದುಕೊಳ್ಬೇಕು ಅಂತ ಧರ್ಮಶಾಸ್ತ್ರದ ನಿಯಮ. ಆದರೆ ಗೃಹಸ್ಥನಾಗುವವನಿಗೆ 2 ವಸ್ತ್ರಗಳನ್ನು ಉಟ್ಟು ಒಂದು ಹೊದೆಯುವ ಅರ್ಹತೆ ಬರುತ್ತದೆ. ಮತ್ತು ಸನ್ಯಾಸಿ ಏಕವಸ್ತ್ರಧಾರಿಯೇ ಆಗಿರ್ತಾನೆ, ಅದನ್ನೇ ಉಟ್ಟು ಅದನ್ನೇ ಹೊದ್ದಿರ್ತಾನೆ ಅಂತಕ್ಕಂಥದ್ದು. ಹೀಗಾಗಿ ಗೃಹಸ್ಥಾಶ್ರಮದ ಲಕ್ಷಣ ಒಂದು ಅಧಿವಾಸಸ್ಸು, ಇನ್ನೊಂದು ಅಧೋವಾಸಸ್ ಅಂತ. ಕೆಳಗೆ ಬಿಡುವುದೊಂದು, ಮೇಲೆ ಹೊದೆಯುವುದು ಒಂದು ಅಂತ ಉಂಟು. ಈ ದುಕೂಲ ಯುಗ್ಮ ಅಂತ ಕಾಳಿದಾಸ ಅದಕ್ಕೆ ಹೇಳ್ತಾನೆ. ಗೃಹಸ್ಥಾಶ್ರಮದ ಒಂದು ಮುಖ್ಯ ಲಕ್ಷಣವಾಗಿ ಅದನ್ನು ಭೋಜ ಮಹಾರಾಜ ಅಂದರೆ ಕೃತಕೈಶಿಕೇಶ್ವರ ಇಂದುಮತಿ ಅಣ್ಣ ತಂದು ಕೊಟ್ಟಾಗ ಅಲ್ಲಿದ್ದ ಹೆಣ್ಣು ಮಕ್ಕಳ ಕಣ್ಣೋಟದ ಜೊತೆಗೆ ಅದನ್ನು ಸ್ವೀಕರಿಸಿದ ಅಂತ. ಅಂದರೆ ಆ ಬಟ್ಟೆ ಕಣ್ಣೋಟದಂತೆಯೇ ಕಾಂತಿಭರಿತವಾಗಿತ್ತು, ರಮಣೀಯವಾಗಿತ್ತು, ತುಂಬ ಸುಂದರವಾಗಿತ್ತು ಅನ್ನುವಂಥದ್ದೆಲ್ಲ ಧ್ವನಿಸ್ತಕ್ಕಂಥದ್ದಾಗಿದೆ. ಮತ್ತು ಆ ಅಲಂಕಾರದ ವಿವರಗಳನ್ನು ನೋಡಿ ವ್ಯಾಖ್ಯಾನಕಾರಗಳು ಹೇಳ್ತಾರೆ, ಮಂಗಲ ರಚನಾ ಶುಭವರ್ಣಿತ ಭಾಗವತೆ ಸಂಸಿಕ್ತ ರಥ್ಯಾಪಣ ಮಾರ್ಗ ಚತ್ವರಾಂ ಪ್ರಕೀರ್ಣ ಮಾಲ್ಯಾಂಕುರ ಲಾಜ ತಂಡುಲಾಂ ಆಪೂರ್ಣ ಕುಂಭೈ ದಧಿಚಂದನೋಕ್ಷಿತೈ ಪ್ರರೂಢ ದೀಪಾವಲಿಭಿಸ್ಸ ಪಲ್ಲವೈ ಸವೃಂತರಂಭಾ ಕ್ರಮುಕೈಸ್ಸ ಕೇತುಭಿ ಸ್ವಲಂಕೃತ ದ್ವಾರ ಗೃಹಾಂಸ ಪಟ್ಟಕೈ ಅಂತ. ಇದು ಮಂಗಲ ರಚನಾ ಅಂತ. ರಸ್ತೆಯಲ್ಲೆಲ್ಲ ಚೆನ್ನಾಗಿ ನೀರನ್ನು ಸಿಂಪಡಿಸಿ ಗುಡಿಸಿ ಧೂಳಿ ಎಳೆದಂತೆ ಮಾಡಿರಬೇಕು. ಅಲ್ಲಲ್ಲಿ ಪುಷ್ಪಮಾಲಿಕೆಗಳನ್ನು ಮತ್ತು ಬಿಡಿ ಹೂಗಳನ್ನು ವಿತರಿಸಿರಬೇಕು. ಅಲ್ಲಲ್ಲಿ ಲಾಜ ಅರಳನ್ನು ಮಂತ್ರಾಕ್ಷತೆಯನ್ನು ಚೆಲ್ಲಿರಬೇಕು. ಮತ್ತು ಅಲ್ಲಲ್ಲಿ ಪೂರ್ಣ ಕುಂಭವನ್ನು ಇಟ್ಟಿರಬೇಕು. ಮತ್ತು ಚಂದನದ ಅಲಂಕಾರವನ್ನು ಪರಿಮಳವನ್ನು ಮಾಡಿರಬೇಕು. ಮತ್ತು ಮುಖ್ಯವಾದ ಜಾಗಗಳಲ್ಲಿ ಮಂಗಳ ದೀಪಿಕೆಗಳನ್ನು ಇಟ್ಟಿರಬೇಕು. ಹಾಗೆ ಹೂ ಚಿಗುರುಗಳನ್ನು ಕೂಡ ಆ ಕಲಶದ ಜೊತೆಯಲ್ಲಿ ಇಡಬೇಕು. ಆಮೇಲೆ ಬಾಳೆಯ ಯಾವ ಒಂದು ಗೊನೆ ಇದೆ ಆ ಗೊನೆಯಿಂದ ತುಂಬಿರುವಂತಹ ಬಾಳೆಯ ಗಿಡವನ್ನು ಕಟ್ಟಬೇಕು. ಅಡಿಕೆಯ ಕಾಯಿಗಳನ್ನು ಕಟ್ಟಿಡಬೇಕು. ಮತ್ತು ಧ್ವಜ ಇತ್ಯಾದಿಗಳ ಅಲಂಕಾರವನ್ನು ಮನೆಯ ಮುಂದೆಯೂ ಮಾಡಬೇಕು. ಇದೆಲ್ಲ ಸೇರಿದಾಗ ಒಂದು ಪ್ರಾಂತಕ್ಕೆ ಮಾಂಗಲ್ಯ ಬರುತ್ತದೆ ಅಂತ. ಇನ್ನೊಂದು ದ್ವಾರೇಶೂಭಯತಃ ತಂಡುಲಾನ್ ಉಪರಿ ಕುಂಭಾ ತತ್ಪರಿತಃ ಪ್ರಸೂನಾವಲಯ ಕಂಠೆ ಪಟ್ಟಿಕಾ ಮುಖೆ ಚೂತಾದಿ ಪಲ್ಲವಾ ತದುಪರಿ ಪಾತ್ರಾಂತರೆ ದೀಪಾವಲಯ ತತ್ಸನ್ನಿಧೌ ರಂಭಾ ಕ್ರಮುಕಾ ಕೇತವ ತೋರಣಾನಿ ಚೇತಿ ತದ್ವಿವರಣಂ ಅಂತಲೂ ಕೂಡ. ಅಂದರೆ ಈ ಹೊತ್ತು ನಾವು ಏನು ಮಾಡ್ತೀವಿ, ಅಕ್ಕಿಯ ಒಂದು ಸ್ತಂಡಿಲ ಅಂತಂತೀವಲ್ಲ ಆ ರೀತಿ ಮಾಡಿ ಅದರ ಮೇಲೆ ಪೂರ್ಣ ಕುಂಭವನ್ನು, ಅದರೊಳಗೆ ಜಲಪೂರಿತವಾದದ್ದು ಅಥವಾ ನಿಧಿಪೂರಿತ ಧಾನ್ಯಪೂರಿತವಾದದ್ದು ಇಟ್ಟು ಅದರೊಳಗೆ ಮಾವಿನ ಚಿಗುರುಗಳನ್ನು ಬೇರೆ ಚಿಗುರುಗಳನ್ನು ಇಟ್ಟು ಘಟಪಲ್ಲವ ಅಂತ ಮಾಡಿ ಪೂರ್ಣ ಫಲವನ್ನು ಇಟ್ಟು ಹೂವನ್ನು ಕಟ್ಟಿ ಚಂದನವನ್ನು ಸಿಂಪಡಿಸಿ ಹೀಗೆಲ್ಲ ಅಲಂಕಾರ ಮಾಡಬೇಕು ಅಂತ. ಈ ಥರ ಎಲ್ಲ ಅಲಂಕಾರಗಳನ್ನು ಕೂಡ ಆ ಒಂದು ಒಳಗೆ ಪ್ರಾಂತದಲ್ಲಿ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ದುಕೂಲ ವಾಸ ಸವಧೂ ಸಮೀಪಂ ನಿನ್ಯೇ ವಿನೀತೈರವಧೋ ಅವರೋಧ ರಕ್ಷೈ ವೇಲಾಸಕಾಶಂ ಸ್ಫುಟಫೇನ ರಾಜಿ ನವೈರ್ ಉದನ್ವಾನ್ ಇವ ಚಂದ್ರಪಾದೈ. ಈಗ ಅವನು ವರ ಅಲಂಕೃತನಾದ ಮೇಲೆ, ಒಂದು ಹೊಸ ಬಟ್ಟೆಗಳಿಂದ ಅಲಂಕೃತನಾದ ಮೇಲೆ ವಧುವಿನ ಬಳಿಗೆ ಕರ್ಕೊಂಡು ಹೋಗ್ತಾರಂತೆ. ಅಂತಃಪುರದ ರಕ್ಷಕರಾದಂತಹ ಪ್ರಸಿದ್ಧರಾದ ಕಂಚುಕಿಗಳು ಯಾರಿದ್ದಾರೆ ಅವರು ಹೇಗೆ ಅಂತಂದರೆ, ಸಮುದ್ರದ ದಡದ ಕಡೆಗೆ ಯಾವ ರೀತಿ ಸಮುದ್ರದ ಅಲೆಗಳ ನೀರನ್ನು ನೊರೆ ಸಹಿತವಾದದ್ದನ್ನು ಚಂದ್ರನ ಕಿರಣಗಳು ಕೊಂಡೊಯ್ಯುತ್ತವೋ ಹಾಗೆ ಅಂತ. ರಾಜಕುಮಾರನಿಗೆ ಸಮುದ್ರದ ನೀರಿನ ಹೋಲಿಕೆಯನ್ನು ಕೊಟ್ಟು, ಅಂದರೆ ಸಮುದ್ರದ ಉದನ್ವಾನ್ ಹೋಲಿಕೆ ಕೊಟ್ಟು, ಅವನು ಹುಟ್ಟಿರುವ ಧವಳಮಯವಾದ ಆ ಉತ್ತರೀಯ ಮತ್ತು ಅಧರೀಯಗಳನ್ನು ನೊರೆಗೆ ಹೋಲಿಕೆಯನ್ನು ಕೊಟ್ಟು,
ರಾಜಕುಮಾರಿಯನ್ನು ದಡಕ್ಕೆ ವೇಲ ಅದಕ್ಕೆ ಹೋಲಿಕೆ ಕೊಟ್ಟು ಈ ಅಂತಃಪುರ ರಕ್ಷಕರಾದಂಥ ಕಂಚುಕಿಗಳನ್ನು ಚಂದ್ರಕಿರಣಗಳಿಗೆ ಹೋಲಿಕೆ ಕೊಟ್ಟಿದ್ದಾನೆ. ಅಂದರೆ ಚಂದ್ರೋದಯವಾದಾಗ ಸಮುದ್ರದ ನೀರು ಉಕ್ಕೇರಿ ದಡವನ್ನು ಮುಟ್ಟುತ್ತದೆ. ಆ ಉಕ್ಕೇರಿ ಬರುವಾಗ ನೊರೆಯೂ ಇರುತ್ತದೆ ಅಷ್ಟೆ. ಆದರೆ ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಲಿಂಗ, ವಚನ, ವಿಭಕ್ತಿ ಎಲ್ಲವನ್ನು ನೋಡಿದ್ದಾನೆ. ವೇಲ ಸ್ತ್ರೀಲಿಂಗ, ಇಂದುಮತಿ ಸ್ತ್ರೀಲಿಂಗ, ಉದನ್ವಾನ್ ಸಮುದ್ರ ಪುಲ್ಲಿಂಗ, ಹಾಗೆ ಅವನಾಜ ಪುಲ್ಲಿಂಗ, ಮತ್ತು ಚಂದ್ರಪಾದೈಹಿ ಚಂದ್ರಕಿರಣಗಳಿಂದ ಬಹುವಚನ ತೃತೀಯಾಭಕ್ತಿ, ಅದು ಅಂತಃಪುರ ರಕ್ಷಕೈಹಿ ತೃತೀಯಾಭಕ್ತಿ ಬಹುವಚನ, ಮತ್ತು ಸಫೇನ ರಾಜಿ ನೊರೆಯ ಗುಂಪಿನಿಂದ ಅನ್ನುವಂಥದ್ದನ್ನೇ ದುಕೂಲವಾಸಾಹ ಆ ಬೆಳ್ಳುಡುಗೆ ಅಂತ ಮಾಡಿದ್ದಾನೆ. ಆ ವಿವರಗಳಲ್ಲಿ ಅಷ್ಟು ಪೂರ್ಣವಾಗಿ ಕೊಡುವಂಥ ಈ ಉಪಮೆ ಇದೆಯಲ್ಲ, ಅದು ಸಾವಯವ ಉಪಮಾಲಂಕಾರ ಬಹಳ ಚೆನ್ನಾಗಿದೆ. ಜೊತೆಗೆ ಅಂತಃಪುರ ರಕ್ಷಕರಾದಂಥ ಕಂಚುಕಿಗಳು ಬೆಳ್ಳಗಿರುವ ನಿಲುವಂಗಿ ತೊಟ್ಟಿರ್ತಾರೆ, ಬಿಳಿಯ ಗಡ್ಡ, ತಲೆ ಕೂದಲು, ಧವಳ ಚಂದನ ಎಲ್ಲ ಹಚ್ಚಿಕೊಂಡಿರ್ತಾರೆ. ಚಂದ್ರಕಿರಣಗಳು ಹೇಗೆ ಬೆಳೆದ ಚಂದ್ರಕಿರಣಗಳು, ವೃದ್ಧ ಚಂದ್ರನ ಕಿರಣಗಳು, ಪೂರ್ಣಿಮೆಯ ದಿವಸವೇ ಚಂದ್ರನ ಕಿರಣಗಳು ಸಮುದ್ರವನ್ನು ಉಕ್ಕೇರಿಸುತ್ತವೆ. ಪೂರ್ಣಿಮೆಯ ಚಂದ್ರ ಪ್ರವೃದ್ಧ ಚಂದ್ರ, ವೃದ್ಧ ಚಂದ್ರ ಬೆಳೆದಂಥ ಚಂದ್ರ, ಅವನ ಕಿರಣಗಳು ಬೆಳೆದಂಥ ಮುದಿಯಾದ ಚಂದ್ರನ ಕಿರಣಗಳು ಅಂತಂದರೆ ಹಣ್ಣಾದ ಚಂದ್ರನ ಕಿರಣಗಳು ಬೆಳ್ಳಗಿರುವುದು. ಅಂತಃಪುರ ರಕ್ಷಕರಾದ ಕಂಚುಕಿಗಳು ವೃದ್ಧರು ಹಾಗೆಯೇ ಇರ್ತಾರೆ. ಇಷ್ಟು ಅಬ್ಸರ್ವೇಷನ್ ಅದರೊಳಗುಂಟು. ಏನು ಚಂದ್ರ ಸಮುದ್ರ ಅಷ್ಟೇ ಹೋಲಿಕೆ ಅಂತಂದರೆ ಆ ಕುಸರಿ ಕೆಲಸ ಎಷ್ಟುಂಟು. ಅವರೇನು ಕಚೇರಿ ಮಾಡ್ತಾರೆ, ಅದೇ ಕಲ್ಯಾಣಿ, ಅದೇ ಶಂಕರಾಭರಣ, ಅದೇ ಕಾಂಬೋಜಿ ಅಂತಂದರೆ ನೆನ್ನೆ ಇದ್ದಂತೆ ಇಂದಿರೋದಿಲ್ಲ, ಇನ್ಯಾವುದೋ ಕುಸರಿ ಮಾಡಿರ್ತಾರೆ, ಕೇಳಿ ನೋಡಿ ಅಂತನ್ನಬೇಕಾಗುತ್ತೆ. ಕಾಳಿದಾಸನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೇ ಇದ್ದಾಗ ಎಷ್ಟೋ ಸ್ವಾರಸ್ಯಗಳು ಕಾಣಿಸುವುದಿಲ್ಲ. ಇದನ್ನು ಗಮನಿಸಿಕೊಳ್ಬೇಕು. ಆಮೇಲೆ ಅಗ್ನಿಸಾಕ್ಷಿಕವಾಗಿ ವಧೂವರರ ಆ ಒಂದು ಸಮಾಗಮವಾಗುತ್ತದೆ. ತತ್ರಾರ್ಚಿತೋ ಭೋಜಪತೆ ಪುರೋಧಾಃ ಹುತ್ವಾಗ್ನಿಮಜ್ಯಾದಿಭಿರಗ್ನಿಕಲ್ಪ ತಮೇವ ಚಾಧಾಯ ವಿವಾಹ ಸಾಕ್ಷ್ಯೇ ವಧೂವರೌ ಸಂಗಮಯಾಂಚಕಾರ. ಸಂಗಮಯಾಂಚಕಾರ ಅಂತ ಪ್ರೇರಣಾರ್ಥಕವಾಗಿ ಮಾಡಿದ್ದಾನೆ ಚುರಾದಿಗಣದಿಂದ. ಅಂದರೆ ಈ ರಾಜ ತಾನು ಅಗ್ನಿಯಂತೆ ಜ್ವಲಿಸ್ತಾ ಅಗ್ನಿಯನ್ನು ಸಾಕ್ಷಿಯಾಗಿ ಉಜ್ವಲಿಸಿ ಅವನ ಪುರೋಹಿತ, ರಾಜನ ಪುರೋಹಿತ ಪುರೋಧ ಅಗ್ನಿಸಾಕ್ಷಿಕವಾಗಿ ವಧೂವರರನ್ನು ದಂಪತಿಗಳು ಅಂತ ಸೇರಿಸ್ತಾನೆ ಅಂತ. ಅಗ್ನಿಸಾಕ್ಷಿಯಾಗಿ ವಿವಾಹ ನಡೀತಾ ಇತ್ತು ಅಂತ ಗೊತ್ತಾಗುತ್ತೆ. ಅಂದರೆ ವರನನ್ನು ಸ್ವಾಗತಿಸಿ ಅವನಿಗೆ ಅಲಂಕರಣಾದಿಗಳನ್ನು ಕೊಟ್ಟ ಮೇಲೆ ವಧುವಿನ ಹತ್ರ ಕರ್ಕೊಂಡು ಹೋಗಿ ಅಗ್ನಿಸಾಕ್ಷಿಯಾದ ವಿವಾಹ ನಡೆಯುವಂಥದ್ದು ಅಂತ. ಅಗ್ನಿಯನ್ನೇ ಯಾತಕ್ಕೆ ಸಾಕ್ಷಿ ಅಂತಂದರೆ ದೇವದೂತ ಅಗ್ನಿಂದೂತಂ ವೃಣೀಮಹೇ ಇತ್ಯಾದಿ ಮಂತ್ರಗಳಿಂದಲೇ ಗೊತ್ತಾಗುತ್ತದೆ. ಜೊತೆಗೆ ನಾವು ಕಂಡುಕೊಂಡ ಬಹಳ ದೊಡ್ಡ ವಿಸ್ಮಯ, ಆದಿಮಾನವ ಜಗತ್ತಿನಲ್ಲಿ ಕಂಡುಕೊಂಡ ಅತಿ ದೊಡ್ಡ ವಿಸ್ಮಯ ಅಂತಂದರೆ ಅಗ್ನಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು. ಅಗ್ನಿಯಿಂದ ಅವನಿಗೆಷ್ಟು ಪ್ರಯೋಜನವಾಯಿತು ನಮಗೆ ಗೊತ್ತೇ ಇದೆ. ಅತ್ಯಂತ ಪ್ರಾಚೀನ ಮಾನವನ ಅನ್ವೇಷಣೆಗಳಲ್ಲಿ, ಆವಿಷ್ಕಾರಗಳಲ್ಲಿ ತುಂಬ ದೊಡ್ಡದಾದ ಕೆಲವುಗಳಲ್ಲಿ ಒಂದು ಅಗ್ನಿ, ಮತ್ತೊಂದು ಚಕ್ರ, ಇನ್ನೊಂದು ಬಟ್ಟೆ, ಮತ್ತೊಂದು ಪ್ರಾಣಿಗಳನ್ನು ಪಳಗಿಸಿಕೊಂಡು ಆಹಾರವನ್ನು ತಯಾರು ಮಾಡಿಕೊಳ್ಳೋದು, ಮತ್ತಿನ್ನೊಂದು ಪಾತ್ರೆ ಪರಡಿ ಇತ್ಯಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಇವುಗಳೆಲ್ಲಕ್ಕೂ ಪ್ರಯೋಜನಕ್ಕೆ ಬರತಕ್ಕಂಥದ್ದು ಅಗ್ನಿ. ಅಗ್ನಿಯಿಂದಲೇ ಆಹಾರ ಪಾಚನ, ಅಗ್ನಿಯಿಂದಲೇ ಮಣ್ಣು ಕುಡಿಕೆ ಇತ್ಯಾದಿಗಳನ್ನೆಲ್ಲ ಮಣ್ಣಿಂದ ಮಾಡಿ ಅದನ್ನು ಒಣಗಿಸಿ ಗಟ್ಟಿ ಮಾಡುವಂಥ ಪ್ರಕ್ರಿಯೆ, ಈ ಥರದ್ದೆಲ್ಲ ಉಂಟಲ್ಲ. ಹೀಗಾಗಿ ಅಗ್ನಿಗೆ ಲೌಕಿಕವಾಗಿಯೂ ತುಂಬ ಗೌರವ ಬಂದಿದೆ. ಮತ್ತು ಅದರ ಜ್ವಾಲಾಮಾಲ ಮನೋಹರತೆ, ಊರ್ಧ್ವೈಕ ಗಾಮಿತ್ವ, ಈ ಥರದ್ದು ಬೇಕಾದಷ್ಟು ಆಧ್ಯಾತ್ಮಿಕವಾದ ಸಂಕೇತಗಳು ಇವೆನ್ನಿ. ಹಸ್ತೇನ ಹಸ್ತಂ ಪರಿಗೃಹ್ಯ ವಧ್ವಾ ಸರಾಜಸೂನು ಸುತರಾಂ ಚಕಾಸೆ ಅನಂತರಾಶೋಕ ಲತಾಪ್ರವಾಲಂ ಪ್ರಾಪ್ಯೇವ ಚೂತಃ ಪ್ರತಿಪಲ್ಲವೇನ. ಅವನಿಗೆ ಇವಳ ವಧುವಿನ ಕೈಯಲ್ಲಿ ಅವನ ಕೈಯನ್ನು ಹಿಡಿಸ್ತಾರೆ, ವಧುವಿನ ಕೈಯನ್ನು ಅವನು ಹಿಡ್ಕೊಳ್ಳುವಂತೆ ಮಾಡಿಸ್ತಾರೆ. ಹಸ್ತೇನ ಹಸ್ತಂ ಪರಿಗೃಹ್ಯ ವಧ್ವಾಹ ರಾಜಸೂನು ಸುತರಾಂ ಚಕಾಸೆ. ತುಂಬ ಚೆನ್ನಾಗಿ ಶೋಭಿಸಿದ. ಹೇಗಿತ್ತು ಅಂತಂದರೆ ಮಾವಿನ ಮತ್ತು ಅಶೋಕದ ಚಿಗುರುಗಳು ಒಟ್ಟಿಗೆ ಸೇರಿದಂತೆ ಇತ್ತು ಅಂತ ಹೇಳಿಬಿಡ್ತೀನಿ. ಇಲ್ಲಿ ಅಶೋಕ ಲತಾ ಅಂತ ಮಾಡಿದ್ದಾನೆ ಸ್ತ್ರೀಲಿಂಗ, ಯಾಕೆಂದರೆ ವಧುವಿನ ಕೈ ಅಂತ ತೋರಿಸೋದಕ್ಕೆ. ಅಶೋಕದ ಚಿಗುರುಗಳು ಮತ್ತು ಮಾವಿನ ಚಿಗುರುಗಳು ಒಂದೇ ರೀತಿಯಾದ ಬಣ್ಣ ಇರ್ತವೆ. ತುಂಬ ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಮಾವಿನ ಚಿಗುರು ನೋಡಿರ್ತಾರೆ, ಅಶೋಕದ ಚಿಗುರು ನೋಡಿರೋದಿಲ್ಲ. ಮಾವಿನ ಚಿಗುರಂತೆಯೇ ಕಾಣಿಸುತ್ತದೆ ಆ ರೀತಿಯಾಗಿಯೇ, ಮತ್ತು ಸುಕುಮಾರವಾದದ್ದು. ಆ ಕಾರಣದಿಂದ ಆ ಅರ್ಥವನ್ನು ಕೊಟ್ಟಿದ್ದಾನೆ. ಪ್ರಾಚೀನ ವೈದಿಕ ವಿವಾಹದ ಹಲವು ಮುಖ್ಯ ಅಂಗಗಳಲ್ಲಿ ಒಂದು
ಅಗ್ನಿಸಾಕ್ಷಿ, ಪಾಣಿಗ್ರಹಣ, ಲಾಜಹೋಮ, ವೀಕ್ಷಣ ಇವುಗಳನ್ನೆಲ್ಲ ಇಲ್ಲೇ ಕೊಡ್ತಾನೆ ನೋಡಿ. ಆಸೀದ್ವರ ಕಂಟಕಿತ ಪ್ರಕೋಷ್ಠ ಸ್ವಿನ್ನಾಂಗುಲಿ ಸಂವವೃತೆ ಕುಮಾರಿ ತಸ್ಮಿನ್ ದ್ವಯೇ ತತ್ಕ್ಷಣಮಾತ್ಮವೃತ್ತಿ ಸಮಂ ವಿಭಕ್ತೇವ ಮನೋಭವೇನ. ಪಾಣಿಗ್ರಹಣ ಆದ ತತ್ಕ್ಷಣವೇ ರಾಜಕುಮಾರಿಗೆ ಕೈ ಬೆವರಿತಂತೆ, ರಾಜಕುಮಾರನಿಗೆ ಕೈ ರೋಮಾಂಚಿತವಾಯಿತಂತೆ. ಹೀಗೆ ಮನ್ಮಥ ತನ್ನ ಸಾತ್ವಿಕ ವಿಕ್ರಿಯೆಗಳನ್ನು ಇಬ್ಬರಲ್ಲೂ ಸಮಾನವಾಗಿ ಎರಡಾಗಿ ಹಂಚಿದ ಅಂತ. ಪ್ರಣಯಾಂಕುರ ಆಗಿದ್ದು ಅವಳಿಗೆ ಬೆವರಿನ ರೂಪದಲ್ಲಿ, ಆದರೆ ಇವನಿಗೆ ರೋಮಾಂಚನದ ರೂಪದಲ್ಲಿ ಅಂತ. 8 ಸಾತ್ವಿಕ ಭಾವಗಳು ಅಂತ ಭರತಾದಿಗಳು ಹೇಳ್ತಾರೆ. ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ, ವೇಪತು, ವೈಶ್ವರ್ಯ, ಮೂರ್ಛ, ಪ್ರಳಯ ಅಂತೆಲ್ಲ. ಇಲ್ಲಿ ನೋಡಿ, ರೋಮಾಂಚ ಮತ್ತು ಸ್ವೇದ ಇವೆರಡೂ ಕೂಡ ಮಾಡಿಕೊಟ್ಟಿರುವಂಥದ್ದಾಗಿದೆ. ಅಲ್ಲಿ ಮನ್ಮಥನ ವಿಕಾರಗಳಲ್ಲಿ ಒಂದು, ಸಾತ್ವಿಕ ವಿಕ್ರಿಯೆಗಳಲ್ಲಿ ಒಂದು ಅಂತ ಕೂಡ ನಮಗೆ ಗೊತ್ತಿರುವಂಥದ್ದು. ಅತ್ರ ವಾತ್ಸ್ಯಾಯನದ ಕನ್ಯಾಂತು ಪ್ರಥಮ ಸಮಾಗಮೇ ಸ್ವಿನ್ನಾಂಗುಲಿ ಸ್ವಿನ್ನಮುಖಿ ಚ ಭವತಿ ಪುರುಷಸ್ತು ರೋಮಾಂಚಿತೋ ಭವತಿ ಇತ್ಯುಕ್ತವಾನ್ ಅಂತ ಮಲ್ಲಿನಾಥ ಹೇಳ್ತಾನೆ. ವಾತ್ಸ್ಯಾಯನನ ಕಾಮಸೂತ್ರದಲ್ಲಿ ಬರುತ್ತದೆ, ಪಾಣಿಗ್ರಹಣ ಕಾಲದಲ್ಲಿ ವರನಿಗೆ ರೋಮಾಂಚನವು, ವಧುವಿಗೆ ಸ್ವೇದವು, ಬೆವರು ಉಂಟಾಗುವಂಥದ್ದು ಸಹಜ, ಪ್ರಧಾನ ಅಂತ ಹೇಳ್ಬಿಟ್ಟಿದನು. ಇದನ್ನೇ ಕಾಳಿದಾಸ ಕೂಡ ಬರೆದಿದ್ದಾನೆ ಅಂತ. ಆದರೆ ಇದು ಹೀಗೆ ಇವರಿಗೆ ಆಗಬೇಕು ಅಂತ ಏನೂ ಅಲ್ಲ. ಕಾಳಿದಾಸನೇ ರಿವರ್ಸ್ ಆಗು ಕುಮಾರ ಸಂಭವದಲ್ಲಿ ಹೇಳಿದ್ದಾನೆ. ರೋಮೋದ್ಗಮ ಪ್ರಾದುರಭೂತ್ ಮುಮಾಯಾ ಸ್ವಿನ್ನಾಂಗುಲಿ ಪುಂಗವ ಕೇತುರಾಸೀತ್ ಅಂತ. ಪಾರ್ವತಿಗೆ ರೋಮಾಂಚನ ಆಯಿತು, ಶಿವನಿಗೆ ಕೈ ಒದ್ದೆ ಆಯಿತು ಅಂತ ಹಾಗಾಯ್ತಲ್ಲ ಅಂತಂದರೆ ಇಲ್ಲ, ಒಟ್ಟಿನಲ್ಲಿ ಇವುಗಳಾಗಬೇಕು ಅನ್ನುವಂಥದ್ದು ತಾತ್ಪರ್ಯ ಅನ್ನುವಂಥದ್ದು. ಕಾಳಿದಾಸ ಶಾಸ್ತ್ರ ನೋಡಿಕೊಂಡು ಬರೆದಿಲ್ಲ, ಭಾವವನ್ನು ಹಿಡಿದು ಬರೆದಿದ್ದಾನೆ. ಒಟ್ಟಿನಲ್ಲಿ ಪಾಣಿಗ್ರಹಣ ಕಾಲದ ಸೂಕ್ಷ್ಮ ಚಿತ್ತವೃತ್ತಿಗಳನ್ನು ಕೂಡ ಕವಿ ಬಿಡದೆ ತಿಳಿಸ್ತಾನೆ. ಆದರೆ ಇದು ಬರೀ ಹೀಗಾಯಿತು ಅಂತ ಹೇಳದೆ ಅದಕ್ಕೆ ಕಾರಣವನ್ನು ಹೇಳ್ತಾನೆ. ಪ್ರೀತಿ ಇವರಿಬ್ಬರಲ್ಲಿ ಸಹಜವಾಗಿ ಉದಿಸ್ತು ಅನ್ನೋದು ಅದು ಬಹಳ ಮುಖ್ಯ. ಮನ್ಮಥ ಇಬ್ಬರಲ್ಲೂ ಸಮಾನವಾಗಿ ತೋರ್ಕೊಂಡಂಥ, ಗಂಡನಿಗೆ ಹೆಂಡತಿ ಇಷ್ಟ ಆಗಿ ಹೆಂಡತಿಗೆ ಗಂಡ ಅನಿಷ್ಟ ಆಗಿಬಿಟ್ರೆ ಗತಿ ಏನು? ಅಥವಾ ಹೆಂಡತಿಗೆ ಗಂಡ ಇಷ್ಟನಾಗಿ ಗಂಡನಿಗೆ ಹೆಂಡತಿ ಅನಿಷ್ಟಳಾಗಿಬಿಟ್ರೆ ಗತಿ ಏನು? ಹೀಗಾಗದೆ ಇಬ್ಬರಿಗೂ ಕೂಡ ಪರಸ್ಪರ ಪ್ರೀತಿ ಬಂತು ಅನ್ನುವುದು ಬಹಳ ಮುಖ್ಯ. ಏಕಮುಖವಾದ ಪ್ರೀತಿಯಿಂದ ಉಂಟಾದರೆ ಅದು ಶೃಂಗಾರ ರಸ ಅನ್ನೋಲ್ಲ, ಶೃಂಗಾರ ರಸಾಭಾಸ ಅಂತ ಕರೀತಾರೆ. ರಾವಣ ಸೀತೆ ಯಾವ ರೀತಿಯಾಗ ಆ ರೀತಿಯಾಗಿ ಅಂತ. ಮುಂದೆ ವೀಕ್ಷಣ, ಪರಸ್ಪರ ನೋಡಿದ್ದು. ತಯೋರಪಾಂಗ ಪ್ರತಿಸಾರಿತಾನಿ ಕ್ರಿಯಾಸಮಾಪತ್ತಿ ನಿವರ್ತಿತಾನಿ ಹ್ರಿಯಂತ್ರಣ ಮಾನಶಿರೇ ಮನೋಜ್ಞಾಂ ಅನ್ಯೋನ್ಯ ಲೋಲಾನಿ ವಿಲೋಚನಾನಿ. ಆಗ ಅವರ ಓರೆಗಣ್ಣಿನ ನೋಟಗಳು ತುಂಬ ಸೊಗಸಾಗಿ ಚಟುವಟಿಕೆಯಿಂದ ಕೂಡಿಕೊಂಡು ನಾಚಿಕೆಯಿಂದ ನಿಯಂತ್ರಿತವಾಗಿದ್ದರೂ ಕೂಡ ಸುಂದರವಾಗಿರುವಂಥವು, ಪರಸ್ಪರ ಮೇಲೆ ಬಿದ್ದುಕೊಂಡುವು ಅಂತ. ಅನ್ಯೋನ್ಯ ಲೋಲಾನಿ ವಿಲೋಚನಾನಿ. ಅವಳ ಕಡೆಗೆ ಇವನ ಕಣ್ಣು ಎಲ್ಲ ರೀತಿಯಿಂದಲೂ ಓಡಾಡಿ, ಇವನ ಕಡೆ ಅವಳ ಕಣ್ಣು ಎಲ್ಲ ರೀತಿಯಿಂದಲೂ ಹೊಯ್ದಾಡ್ತು ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ವೀಕ್ಷಣ ಆಯಿತು ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ವಿವಾಹದಲ್ಲಿ ಹೇಳ್ತಾರೆ, ಬೇರೆ ಬೇರೆ ವರ್ಣಗಳವರಿಗೆ ಬೇರೆ ಬೇರೆ ಹಂತದಲ್ಲಿ ವಿವಾಹ ಅಂತ. ವೀಕ್ಷಣದಿಂದಲೇ ಬ್ರಾಹ್ಮ ವಿವಾಹ ಅಂತ, ಪಾಣಿಗ್ರಹಣದಿಂದ ಕ್ಷಾತ್ರ ವಿವಾಹ ಅಂತ, ಲಾಜಹೋಮದಿಂದ ವೈಶ್ಯ ವಿವಾಹ ಅಂತ, ಸಪ್ತಪದಿಯಿಂದ ಎಲ್ಲರಿಗೂ ವಿವಾಹ ಅಂತ ಹೀಗೆಲ್ಲ ಹೇಳುವಂಥದ್ದು ಉಂಟು. ಇದನ್ನು ನಾವು ಗಮನಿಸ್ಕೊಳ್ಬಹುದು. ಈಗ ಅಗ್ನಿಯನ್ನು ಪರಿಕ್ರಮ ಮಾಡ್ತಾರೆ. ಬಹಳ ಸುಂದರವಾದ ಪದ್ಯ. ಇದೇ ಕುಮಾರ ಸಂಭವದಲ್ಲೂ ಹಾಗೆ ಬಂದಿದೆ. ಪ್ರದಕ್ಷಿಣ ಪ್ರಕ್ರಮಣಾತ್ ಕೃಶಾನೋ ಉದರ್ಚಿ ಚಸ್ತನ್ಮಿಥುನಂ ಚಕಾಸೆ ಮೇರೋರೂಪಾಂತೇಶ್ವಿವ ವರ್ತಮಾನಂ ಅನ್ಯೋನ್ಯ ಸಂಸಕ್ತಂ ಅಹಸ್ತ್ರಿಯಾಮಂ. ಜ್ವಾಲೆಗಳಿಂದ ರಮಣೀಯವಾಗಿ ಏಳ್ತಾ ಇರುವಂತಹ ಆ ಅಗ್ನಿಕುಂಡ ಮೇರು ಪರ್ವತ ಬಂಗಾರದ ಬೆಟ್ಟದಂತೆ ಕಂಗೊಳಿಸಿದರೆ ಅದನ್ನು ಬಲವೊಂದು ನಡೀತಾ ಇರುವಂತಹ ದಂಪತಿಗಳು ಹಗಲು ರಾತ್ರಿಗಳಂತೆ ಕಾಣಿಸಿದ್ರು ಅಂತ. ಮೇರು ಪರ್ವತ ಸೂರ್ಯ ಚಂದ್ರರೆಲ್ಲರನ್ನೂ ತನ್ನ ಸುತ್ತಲೂ ಸುತ್ತಿಸ್ತಕ್ಕಂಥ ಒಂದು ಆಧಾರ ಸ್ತಂಭದಂತೆ ಇರುವಂಥದ್ದು. ಅದನ್ನು ಬಲವೊಂದು ಬರುವುದು, ಪ್ರದಕ್ಷಿಣೆ ಮಾಡಿ ಬರುವುದು ಸೂರ್ಯಚಂದ್ರರ ನಿಯತ ಗತಿ. ಹಗಲು ರಾತ್ರಿಗಳು ಹಾಗೇನೆ, ಸೂರ್ಯಚಂದ್ರರಿಂದಲೇ ರಾತ್ರಿ ದಿವಸಗಳು ಆಗುವಂಥದ್ದು. ಆ ಸೂರ್ಯಚಂದ್ರರು ಹೇಗೋ ಆ ರೀತಿಯಲ್ಲಿ ಈ ಗಂಡ ಹೆಂಡತಿಯರು ಓಡಾಡಿದ್ರು. ಹೋಲಿಕೆ ತುಂಬ ಚೆನ್ನಾಗಿದೆ. ಜೊತೆಗೆ ಹಗಲು ರಾತ್ರಿಗಳು ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲ.
ಈ ದಂಪತಿಗಳು ಹಾಗೆ ಒಬ್ಬರನ್ನ ಬಿಟ್ಟು ಮತ್ತೊಬ್ಬರು ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಂದೆ ಲಾಜಹೋಮವನ್ನು ಕವಿ ಹೇಳ್ತಾನೆ. ನಿತಂಬ ಗುರ್ವಿ ಗುರುಣ ಪ್ರಯುಕ್ತ ವಧೂರ್ವಿಧಾತೃ ಪ್ರತಿಮೇನತೇನ ಚಕಾರಸ ಮತ್ತ ಚಕೋರ ನೇತ್ರ ಲಜ್ಜಾವತಿ ಲಾಜ ವಿಸರ್ಗಮಗ್ನೌ. ತಾನು ತನ್ನ ಜಘನ ಭಾರದಿಂದ ಮೆಲ್ಲನೆ ಎದ್ದು ಗಂಡನ ಬೊಗಸೆಯಲ್ಲಿ ತನ್ನ ಬೊಗಸೆಯನ್ನು ಇರಿಸಿ ಅದರೊಳಗಡೆ ಲಾಜೆಯನ್ನು ತುಂಬಿಕೊಂಡು ಅಗ್ನಿಗೆ ಅರ್ಪಣೆ ಮಾಡಿದಳು ಅಂತ. ಅಭ್ರಾತೃಕವಾಗಬಾರದು ಅಂತ ಅದಕ್ಕೇ ಸೋದರನೇ ಬಂದು ಹಾಕಬೇಕು, ಇಲ್ಲದೇ ಇದ್ದರೆ ಯಾರನ್ನಾರು ದತ್ತಕ್ಕೆ ತಗೊಳ್ಬೇಕು, ಬಂಧು ಬಾಂಧವರು ಯಾರಾದರೂ ಸೋದರಿಕೆ ಸಂಬಂಧ ಇದ್ದವರು ಆ ಒಂದು ಅರಳನ್ನು ತುಂಬಿಕೊಡಬೇಕು ಅಂತ ಉಂಟು. ಅದೇ ರೀತಿ ಮಾಂಗಲ್ಯ ಧಾರಣೆಯ ಕಾಲದಲ್ಲಿ ವಧುವಿನ ಜಡೆಯನ್ನು ಎತ್ತುವುದಕ್ಕೆ ವರನ ಸಹೋದರಿ ಯಾರಾದರೂ ಬರಬೇಕು, ಹೀಗಿಲ್ಲದಿದ್ದರೆ ಅದು ಅಪೂರ್ಣವಾಗುತ್ತದೆ ಅಂತ. ಅಂದರೆ ತುಂಬಿದ ಮನೆಯವರಾಗಿರಬೇಕು, ಹೆಣ್ಣಾಗಲಿ ಗಂಡಾಗಲಿ. ಒಂಟೊಂಟಿತನದ ಬಾಳಲ್ಲ, ಅವರೆಲ್ಲ ಸೇರಿದಾಗಲೇ ಮತ್ತು ಪ್ರತಿಯೊಂದು ಮನೆಯ ಸದಸ್ಯನಿಗೂ ವಿವಾಹದಲ್ಲಿ ಏನೋ ಒಂದು ಕೆಲಸ ಇದೆ ಅಂದರೆ ಅವರ ಅಹಂಕಾರವು ತೃಪ್ತಿಯಾಗುತ್ತೆ. ನನ್ನಂಥವರಿಗೆ ದಿವಸವೂ ಔತಣ ಆಗ್ತಾ ಇರುತ್ತೆ, ದಿವಸವೂ ಮಾತಾಡೋಕ್ಕೆ ವೇದಿಕೆ ಸಿಗ್ತಾ ಇರುತ್ತೆ, ದಿವಸವೂ ಒಂದಲ್ಲ ಒಂದು ಕಡೆ ಬೈಗಳೋ ಹೊಗಳಿಕೇನೋ ಸಿಗ್ತಾನೇ ಇರುತ್ತೆ. ಹಾಗಾಗಿ ಅಂಥ ರೆಕಗ್ನಿಷನ್ ಹಪಾಪೈ ಇಲ್ಲದೆ ಇರಬಹುದು. ಆದರೆ ಎಷ್ಟೋ ಜನಕ್ಕೆ ಪಾಪ ಹಾಗಲ್ಲ. ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದು ಭಾಷಣ ಮಾಡಿದಾಗಲೆಲ್ಲ ಹಾರ ಬೀಳೋದು ಉಂಟು. ಆದರೆ ಎಷ್ಟೋ ಜನಕ್ಕೆ ಮದುವೆನಲ್ಲಿ ಹಾರ ಬಿದ್ದ ಮೇಲೆ ಮತ್ತೆ ಅವರು ಸ್ಮಶಾನ ಯಾತ್ರೆ ಮಾಡುವಾಗಲೇ ಅವರ ಕೊರಳಿಗೆ ಹಾರ ಬೀಳೋದು. ಅವ್ರ ಗತಿ ಏನಾಗಬೇಕು? ಅವರಿಗೆ ರೆಕಗ್ನಿಷನ್ ಬೇಡವೆ? ಅವರಿಗೆ ಸೋಷಲೈಸಿಂಗ್ ಬೇಡವೆ? ನೀನು ಹುಡುಗಿ ಸೋದರ ಮಾವ, ಹುಡುಗಿ ನೀನು ಹೊತ್ಕೊಂಡು ಬರಬೇಕು ಅಂತ ಅವರಿಗೆ. ಹುಡುಗಿನ ಈ ಕಾಲದಲ್ಲಿ ಹೊರಕ್ಕಾಗದೇ ಇರ್ಬೋದು, ಹುಡುಗಿ ಪಕ್ಕನಾರು ನಿಂತ್ಕೊಂಡು ಬರೋದು, ಆಗ ಒಂದಿಷ್ಟು ಸಮ್ಮಾನ, ಒಂದು ಮರ್ಯಾದೆ ಕೊಟ್ಟು ಬಿಟ್ಟು ಮಾಡೋದು. ಸೋದರ ಮಾವನಿಗೊಂದು ಅಂಗವಸ್ತ್ರ ತೆಗೆದಿಡಿ, ಸೋದರ ಮಾವನಿಗೊಂದು ಶರ್ಟ್ ಪೀಸ್ ತೆಗೆದಿಡಿ, ಅಷ್ಟೇ ಸಾಕು. ನಮ್ಮ ಸೋದರ ಸೊಸೆ ಮದುವೆನಲ್ಲಿ ಕೊಟ್ಟಿದ್ದು ಕಣ್ರಿ ಅಂತ 4 ಜನರ ಹತ್ರ ಹೇಳ್ಕೊಂಡು ಸಂತೋಷ ಪಡ್ತಾನೆ. ಆ ಮೂಲಕವಾಗಿ ಅವನಿಗೆ ಆ ರೆಕಗ್ನಿಷನ್ನಿನ ಒಂದು ತೃಪ್ತಿ ಉಂಟಾಗಿ ಲೋಕಕ್ಕೆ ಅಶಾಂತಿ ಕಡಿಮೆ ಆಗುತ್ತೆ. ನೋಡಿ, ಎಲ್ಲಕ್ಕೂ ಬರೆದು ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ ಇರುವಂಥದ್ದಲ್ವೇ. ನಮ್ಮ ಪರಂಪರೆಯಲ್ಲಿ ಹಾಗೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಜಾಗ ಕೊಟ್ಟಿದ್ದಾರೆ. ನಿಮಗೆ ಇದು ಮಾಡಿರ್ತಕ್ಕಂಥದ್ದು. ಆರತಿ ಎತ್ತಕ್ಕೆ ಇವರು ಬರಬೇಕು. ಚಿಕ್ಕ ಮಕ್ಕಳಿಗೂ ಇಟ್ಟಿದ್ದಾರೆ, ಕನ್ಯಾ ಮುತ್ತೈದೆ ಅಂತಾರೆ. ಕೊಂಕಣಿಗರಲ್ಲಿ ವಧೂವರರ ಜೊತೆಗೆ ಇನ್ನು ಚಿಕ್ಕ ಚಿಕ್ಕ ಹುಡುಗ ಹುಡುಗಿ ಒಬ್ಬೊಬ್ಬರು ಜೊತೆಗೆ ಇರಲೇಬೇಕು. ಮದುವೆ ಪೂರ್ತಿ ದೆಡ್ಡಿ ಅಂತ ಕರೀತಾರೆ. ದಡ್ಡ ಅಂತ, ದಡ್ಡ ಅಲ್ಲ, ದೆಡ್ಡಿ ಅಂತ. ಇವ್ರಿಗಾಗೋ ಸತ್ಕಾರ ಎಲ್ಲ ಅವ್ರಿಗೂ ಆಗಬೇಕು ಅಂತ. ಪುಣ್ಯಕ್ಕೆ ಮದುವೆ ಒಂದು ಮಾಡಿ ಕೊಡಿಸೋದಿಲ್ಲ ಅವರಿಗೆ. ಅಂದರೆ ಗೌಡ ಸಾರಸ್ವತರಲ್ಲಿ ವಿಶೇಷವಾಗಿರುವಂಥದ್ದು ನಡೆಯಬೇಕು. ಏನಾದರೂ ಅದಕ್ಕೆ ಕಾಂಪಿಟೀಷನ್ನು, ಅದಕ್ಕೆ ಚುನಾವಣೆ, ಹೀಗೆ ಒಂದು ಆ್ಯಕ್ಟಿವಿಟಿ ಮದುವೆ ಮಂಟಪದಲ್ಲಿ ಇರಬೇಕು. ಹಾಗಲ್ಲದೆ ಇದ್ದರೆ ನನಗೂ ಮತ್ತು ಮದುವೆ ಮಂಟಪಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಬಂದವರು ಹಿಂದುಗಡೆ ಕೂತ್ಕೊಂಡು ಬೈಟು ಕಾಫಿ 30-40 ಸೈಟು, ಮಗ ಸಾಫ್ಟ್ವೇರ್ ಕಂಪ್ನಿನಲ್ಲಿದ್ದಾನೆ, ಮಗಳು ಆಸ್ಟ್ರೇಲಿಯಾದಲ್ಲಿ ಅವನ ಜೊತೆಗೂ ಡೇಟಿಂಗ್ ಮಾಡ್ತಾ ಇದ್ದಾಳೆ, ಈ ಥರದ ಚರ್ಚೆಗಳನ್ನು ಮಾಡ್ಕೊಳ್ಳೋದ್ರೊಳಗೆ ಮುಗಿಯುತ್ತೆ. ಆ ನಡೆಯುವ ಕಾರ್ಯದಲ್ಲಿ ಎಲ್ಲರಿಗೂ ಆಸಕ್ತಿ ಬರಬೇಕು ಅಂದರೆ ಅವರದಾದ ಒಂದು ಪಾತ್ರ ಇರಬೇಕು. ಒಂದು ದೇವಸ್ಥಾನದ ಉತ್ಸವದಲ್ಲಿಯೂ ಅಷ್ಟೇ ಇಂತಿಂಥ ಜಾತಿಯವರು, ಇಂತಿಂಥ ಊರಿನವರು, ಇಂತಿಂಥ ಕೇರಿಯವರು ಇಂತಿಂಥ ಕೆಲಸವೇ ಮಾಡಬೇಕು ಅಂತ ಉಂಟು. ಒಂದೊಂದು ಚಕ್ರಕ್ಕೆ ಇಂತಿಂಥ ವರ್ಣದವರು ಬರಬೇಕು, ಇಂತಿಂಥ ಕೇರಿಯವರು ಬರಬೇಕು, ಇಂತಿಂಥ ಊರಿನವರು ಬರಬೇಕು, ಅವರೇ ಗೊದಮ ಹಾಕಬೇಕು, ಅವರೇ ಹೆದ್ನ ಕೊಡಬೇಕು, ಹೀಗೆಲ್ಲ ಉಂಟು ಮಾಡುವಂಥದ್ದು. ಆ ಮೂಲಕ ಎಲ್ಲರಿಗೂ ತಮ್ಮ ಬಾಧ್ಯತೆಯೂ ಗೋಚರವಾಗುತ್ತದೆ, ಅಭಿಮಾನ ತೃಪ್ತಿಯೂ ಆಗುತ್ತೆ. ಇದರಿಂದ ದೊಡ್ಡ ವಿಶೇಷ ಅಂತಲ್ಲ. ಸ್ಥಾನಿಕರಿಗೆ ಮೊದಲನೇ ತೀರ್ಥ ಅಂತಾರೆ. ಒಂದು ಉದ್ರಣೆ ನೀರಿನಲ್ಲಿ ಏನು ದೊಡ್ಡದು ಅಂದರೆ ಅದು ಒಂದು ರೆಕಗ್ನಿಷನ್ನು. ಎದೆ ತುಂಬಿ ಹಾಡಿದನಲ್ಲಿ ಹಾಡಿ ರನ್ನರ್ಸ್ ಆದ್ವಿ ಅಂತಂದರೆ ಏನು ಮಹಾ ಸಿಗುತ್ತೆ? ಏನೂ ಸಿಗಲಿಲ್ಲ ಅಂದರೆ ಮೀಡಿಯಾ ಕವರೇಜ್ ಸಿಗುತ್ತೆ. ಅದು ಉಂಟಲ್ಲ, ನೋ ಅಡ್ವರ್ಟೈಸ್ಮೆಂಟ್ ಈಸ್ ಬ್ಯಾಡ್ ಅಡ್ವರ್ಟೈಸ್ಮೆಂಟ್ ಅಂತ. ಯಾವುದೇ ರೀತಿಯ ಪ್ರಸಿದ್ಧಿ ಕೂಡ ಕೆಟ್ಟದ್ದಲ್ಲ ಅಂತ. ಘಟಂ ಬಿಂದ್ಯಾತ್ ಪಟಂ ಚಿಂದ್ಯಾತ್, ಗೊತ್ತೇ ಇದೆಯಲ್ಲ ಮಾತು, ಆ ತರಹ. ಆದರೆ ಒಂದು ಸಮುದಾಯದ ಒಳ್ಳೆಯ ಕೆಲಸಗಳ ಹಿನ್ನೆಲೆಯಲ್ಲಿ ಈ ಗುರುತಿಸುವಿಕೆ ಅದೆಲ್ಲ ಬಂದರೆ ಒಳ್ಳೆಯದು ಅನ್ನುವುದಷ್ಟೇ ತಾತ್ಪರ್ಯ. ಹವಿಷ್ಯಮಿ ಪಲ್ಲವಲಾ ಜಗಂಧಿ ಪುಣ್ಯಕೃಶಾನೋ ಹೃದಯ ಯಧೂಮಃ ಕಪೋಲ ಸಂಸ್ಪರ್ಶಿ ಶಿಖಸ್ಸತಸ್ಯಾ ಮುಹೂರ್ತ ಕರ್ಣೋತ್ಪಲತಾಂ ಪ್ರಪೇದೆ. ಇದು ಅಪ್ಪಟ ಭಟ್ಟಿ ಇಳಿಸಿದ ಕಾಳಿದಾಸೀಯ ಪ್ರತಿಭಾಫಲ. ಆ ಲಾಜಹೋಮದ ಹೊಗೆ ಹೇಗೆ ಬಂತು ಅಂತ ಹೇಳ್ತಾ ಇದ್ದಾನೆ, ಅದು ಏನು ಮಾಡ್ತು ಅಂತಲೂ ಕವಿ ಹೇಳ್ತಾ ಇದ್ದಾನೆ. ಇಂಥ ಪದ್ಯವನ್ನು ಭಾರತೀಯ ಪ್ರತಿಭೆ, ಅದು ಕಾಳಿದಾಸೀಯ ಮಾರ್ಗಾನುಪ್ರಾಣಿತವಲ್ಲದ ಪ್ರತಿಭೆ ಯಾವುದು ಕೂಡ ಪ್ರಪಂಚದಲ್ಲಿ ಇಲ್ಲ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ.
ಇಂಥದ್ದನ್ನು ಯಾವ ಬೇರೆ ಭಾಷೆಗಳಲ್ಲಿ ನಾವು ನೋಡೋಕ್ಕಾಗೋಲ್ಲ. ಭಾರತೀಯೇತರ ಕಾವ್ಯಗಳಲ್ಲೂ ಕಾಳಿದಾಸನ ಜಾಡಲ್ಲಿ ಬಂದವರಲ್ಲಿ ಮಾತ್ರ ಕಾಣಿಸುತ್ತದೆ. ಹವಿಷ್ಯಮಿ ಪಲ್ಲವ ಲಾಜಗಂಧಿ, ಆ ಹವಿಸ್ಸು ಆಹುತಿ ಕೊಟ್ಟದ್ದು ಎದ್ದಿದೆ. ಲಾಜಹೋಮದಲ್ಲಿ ಲಾಜದ ಹೊಗೆಯ ಜೊತೆಗೆ ಅಲ್ಲಿ ಸಮಿತ್ತಾಗಿ ಶಮಿಯ ಸಮಿತ್ತನ್ನು ಬಳಸಿದ್ದಾರೆ. ಶಮಿ ಅಂತಂದರೆ ಬನ್ನಿಯ ಸಮಿತ್ತು, ಮತ್ತು ಅದರ ಚಿಗುರು ಅಲ್ಲಿ ಸೇರಿಕೊಂಡಿದೆ, ಅದರ ಪರಿಮಳ ಸೇರಿಸಿದೆ. ಕೃಶಾನೋ ಹೃದಯಾಯ ಧೂಮಃ, ಇಲ್ಲಿ ನೋಡಿ ಅಗ್ನಿಗೆ ಕೃಶಾನೋ ಅನ್ನುವ ಶಬ್ದವನ್ನು ಕೊಟ್ಟಿದ್ದಾನೆ. ಎಲ್ಲವನ್ನು ಸೊರಗಿಸುವಂಥದ್ದು ಅಂತ ಒಂದು ಅರ್ಥ ಉಂಟು, ಮತ್ತು ತಾನೂ ಸೊರಗಿರುವಂಥದ್ದು ಅಂತ. ಹಸಿಯಾದ ಈ ಶಮಿಯ ಚಿಗುರುಗಳನ್ನು ಹಾಕಿದಾಗ ಬೆಂಕಿ ಅದನ್ನು ಚೆನ್ನಾಗಿ ಉರಿಸಲಾಗುವುದಿಲ್ಲ, ಹೊಗೆ ಕವಿಯುತ್ತೆ. ಆಗ ಬೆಂಕಿ ಸೊರಗುತ್ತೆ, ಹೊಗೆ ಬಂದರೆ ಬೆಂಕಿ ಆರುವಂಥದ್ದು. ಹೀಗೆ ಆರ್ತಾ ಇರುವ ಹೊಗೆಗಟ್ಟಿದ ಬೆಂಕಿಗೂ ಕೃಶಾನು ಅಂತ ಕರೀತಾರೆ. ಆ ಕೃಶಾನುವಿನಿಂದ ಎದ್ದಂಥ ಧೂಮ ಪುಣ್ಯವಾದ ಧೂಮ, ಮಂಗಳಮಯವಾದ ಧೂಮ, ಅದನ್ನು ಗೊಣಕ್ಕೊಳ್ಬಾರ್ದು. ಅದು ವಧುವಿನ ಕೆನ್ನೆಯ ಹತ್ತಿರ ಬಂತಂತೆ. ಕೆನ್ನೆ ಹತ್ತಿರ ಬಂದು ಹೀಗೆ ಸುಳಿದಾಗ ಅವಳ ಕಿವಿಯ ಮೇಲೆ ಆ ಒಂದು ತಲೆಗೂದಲಿನ ಪಕ್ಕೆಯ ರೆಕ್ಕೆ ತರಹ ಹಿಂಗೆ ಕಿವಿ ಮೇಲೆ ಹಾಕ್ಕೊಂಡಿರೋ ತಲೆಗೂದಲಿನ ಹತ್ತಿರ ಬಂದು ಹಿಂಗೆ ಸುಳಿದು ಒಳ್ಳೆಯ ಕವಿಯ ಕಲ್ಪನೆಯಂತೆ ಹಾಗೆ ತೆಳ್ಳಗೆ ನವುರಾಗಿ ಅದು ಗಾಳಿಯಲ್ಲಿ ಕರಗುತ್ತಾ ಇದ್ದಾಗ ಒಂದು ಕನ್ನೈದಿಲೆ ಅರಳಿ ಅವಳ ಮುಡಿಗೆ ಕ್ಷಣಕಾಲದ ಅಲಂಕಾರ ಆಗಿದ್ದು ಮಾಯವಾದಂತೆ ತೋರಿತು ಅಂತ. ಮುಹೂರ್ತ ಕರ್ಣೋತ್ಪಲತಾಂ ಪ್ರಪೇದೆ ಅಂತ ಹೇಳ್ಬಿಟ್ಟಂತಾನೆ. ಒಂದು ಹೊಗೆಯ ಸುತ್ತಿ ಬರುವಂಥ ವಿನ್ಯಾಸವನ್ನು ಒಂದು ಕನ್ನೈದಿಲೆಗೆ ಒಪ್ಪವಿಡಬಲ್ಲ ಕವಿ ಅಂದರೆ ಕನ್ನೈದಿಲೆಗೆ ಇನ್ನೇನನ್ನು ಒಪ್ಪ ಇಡಬಲ್ಲ ನೋಡಿ. ಆಫ್ಟರ್ ಆಲ್ ಹೊಗೆ ಲಾಜಹೋಮ ಮಾಡಿ ಅಯ್ಯಬ್ಬ ಕಣ್ಣು ಕೆಂಪಾಗಿ ಒದ್ದಾಟ ಆಗಿಬಿಡ್ತು, ಮೂಗು ಕಣ್ಣು ಎಲ್ಲ ಒಂದೇ ನೀರು ಗೊಣ್ಣೆ ಅಂತ ಈ ಕಾಲದಲ್ಲಿ ಅಂದುಕೋತಾರೆ. ಕಾಳಿದಾಸ ಅದಕ್ಕೂ ಸೌಂದರ್ಯ ಕಲ್ಪಿಸ್ತಾನೆ. ವಸ್ತುತಃ ಇಂದುಮತಿಗೇನು ಅದು ಬಹಳ ಸಂತೋಷಕರಿಯಾದಂಥ ಹೊಗೆ ಆಗಿರಲಾರ್ದು, ನಮಗೂ ನಿತ್ಯ ಜೀವನದಲ್ಲಿ ಬೇಜಾರೇ ಆಗಿರುತ್ತೆ. ಆದರೆ ಕಾಳಿದಾಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಕಾವ್ಯ ಅದೇ ರೀತಿಯಲ್ಲಿರ್ತಕ್ಕಂಥದ್ದು. ಮುಟ್ಟಿದರೂ ಕೈ ಸುಡದ ಬೆಂಕಿ, ನೆಕ್ಕಿದರೂ ಸಾವನ್ನು ತರದೇ ಇರುವ ವಿಷ ಯಾವ ರೀತಿ ಇರಬಹುದು, ಆ ರೀತಿ ಆದದ್ದು ಕಾವ್ಯ. ತದಂಜನ ಕ್ಲೇದ ಸಮಾಕುಲಾಕ್ಷಂ ಪ್ರಮ್ಲಾನ ಬೀಜಾಂಕುರ ಕರ್ಣಪೂರಂ ವಧೂಮುಖಂ ಪಾಟಲಗಂಡಲೇಖಂ ಆಚಾರ ಧೂಮ ಗ್ರಹಣಾತ್ ಬಭೂವ. ಆ ಲಾಜಹೋಮದ ಹೊಗೆಯನ್ನು ಒಳಗೆ ತೆಗೆದುಕೊಳ್ಳಬೇಕು. ಆಚಾರ ಧೂಮಗ್ರಹಣ ಅಂತ ಉಂಟು. ಯಾವುದೇ ಒಂದು ಯಜ್ಞ ಮಾಡಿದಾಗ ಆ ಹೋಮ ಧೂಮವನ್ನು ಸ್ವೀಕರಿಸಬೇಕು. ದಟ್ ಈಸ್ ಹೌ ಇಂಟರ್ನಲೈಸಿಂಗ್ ಅಂತೀವಿ, ಅಂತರಂಗಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ಆಗ ಅದು ಹೇಗಿತ್ತು ಅವಳ ಮುಖ ಅಂತಂದರೆ, ವಧೂ ಮುಖ ಅಂಜನಕ್ಲೇದ ಸಮಾಕುಲಾಕ್ಷಂ, ಕಾಡಿಗೆ ಹಚ್ಚಿಕೊಂಡು ಕಣ್ಣೀರು ಬಂದು ಕಾಡಿಗೆ ಗೆರೆ ಅಂಚಿನಿಂದ ಕೆಳಕ್ಕೆ ಇಳಿದು ಕಣ್ಣಿನ ಕೆಳಗೆಲ್ಲ ಕಪ್ಪು ವ್ಯಾಪಿಸಿ ಇನ್ನಷ್ಟು ವಿಸ್ತಾರವಾದಂಥ ಕಣ್ಣು. ಪ್ರಮ್ಲಾನ ಬೀಜಾಂಕುರ ಕರ್ಣಪೂರಂ, ಮತ್ತು ಕರ್ಣಪೂರ ತುಂಬ ಸುಂದರವಾದ ಹೂಗಳಿಂದ ಅಲಂಕೃತವಾದ ಕರ್ಣಾಭರಣ. ಮತ್ತು ಬೀಜಾಂಕುರ ಅಂತಂದರೆ ಈ ಬಾರ್ಲಿ ಯವ ಅಂತ ಕರಿತೀವಲ್ಲ, ಅದರ ತೆನೆಗಳನ್ನು ಕಿವಿಯ ಮೇಲೆ ಇಟ್ಟು ಅಲಂಕಾರ ಮಾಡ್ತಾಯಿದ್ರು ಅಂತ. ಎಷ್ಟು ಶ್ರೀಮಂತರಾಗಿದ್ದರು, ಎಷ್ಟು ಬಂಗಾರದ ಒಡವೆಗಳಿದ್ದರು, ಕೆಲವು ಪ್ರಾಕೃತಿಕವಾದ ಅಲಂಕಾರಗಳನ್ನು ಮಾಡ್ತಲೇ ಇದ್ದರು. ಅದು ಆ ಒಂದು ತೆನೆ ಫಲವಂತಿಕೆಯ, ಸೌಂದರ್ಯದ, ಮಾಂಗಲಿಕತೆಯ ಲಕ್ಷಣ. ಅದು ಈ ಹೊಗೆಯಿಂದಾಗಿ ಕಂದು ಹೋಗಿದೆ. ಒಂದಷ್ಟು ಚಿಗುರು ಕಂದು ಹೋಗುತ್ತದೆ, ಹಸುರು ಮಾಸಿ ಹೋಗುತ್ತೆ, ಹಾಗಾಗಿದೆ. ಹೀಗೆ ಕಣ್ಣಿನ ಕಾಡಿಗೆ ಕರಗಿ ಹಿಗ್ಗಲಿಸಿಕೊಂಡು ತೆಳುವಾಗಿದೆ, ಮುಖ ಕಂಟಿಕೊಂಡಿದೆ. ಅದರ ಪಕ್ಕದ ಕಿವಿಯ ಆಭರಣ ಅಂದರೆ ಯಾವ ಒಂದು ಜವೆಗೋದಿಯ ತೆನೆ, ಅದು ಮಂಕಾಗಿ ಒಣಗಿ ಕುಂದಿದೆ. ಇನ್ನು ಮುಖವೆಲ್ಲ ಆ ಹೊಗೆಯಿಂದಾಗಿ, ನಾಚಿಕೆಯಿಂದಾಗಿ ಕೆಂಪಾಗಿ ಬೆವತಿದೆ. ಹಾಗಿದ್ದರೂ ಅದು ತುಂಬ ಸುಂದರವಾಗಿ ಕಾಣಿಸಿದೆ ಅಂತ. ಚೆನ್ನಾಗಿರೋದಕ್ಕೆ ಯಾವ ಅಲಂಕಾರ ಬೇಕು ಅನ್ನೋದಕ್ಕಿಂತ ಯಾವ ಸನ್ನಿವೇಶ ಬೇಕು ಅಂತ ಕವಿಯಲ್ಲಿ ಧ್ವನಿಸ್ತಾ ಇದ್ದಾನೆ. ಬ್ಯೂಟಿ ಈಸ್ ಇನ್ ಸಿಚುಯೇಷನ್, ನಾಟ್ ಇನ್ ಮೇಕಪ್ ಆರ್ ಫೇಸಪ್, ಫೇಶಿಯಲ್ ಅನ್ನೋದ್ರಿಂದ ಅಂತ ಹೇಳ್ತಿದ್ದಾನೆ. ಕಾರಣ, ನಮಗೊಂದು ಒಳ್ಳೆಯ ಸುದ್ದಿ ಸಿಕ್ಕಾಗ ಮುಖ ಎಷ್ಟು ಪಳುಚಂತ ಆಗಿಬಿಡುತ್ತೆ. ಒಂದು ಕೆಟ್ಟ ಸುದ್ದಿ ಕೇಳಿದ ತಕ್ಷಣ ಮುಖ ಕಪ್ಪಿಟ್ಟು ಹೋಗ್ಬಿಡುತ್ತೆ. ಯಾವ ಮೇಕಪ್ಪು ಪ್ಯಾಕಪ್ಪೇ ಆಗಬೇಕಾಗತ್ತೆ. ಇದನ್ನು ಕವಿ ಧ್ವನಿಸ್ತಾ ಇದ್ದಾನೆ. ಒಳ್ಳೆಯ ಸನ್ನಿವೇಶ, ಒಳ್ಳೆ ಪ್ರತಿಕ್ರಿಯೆ, ಒಳ್ಳೆ ಸಂದರ್ಭಗಳಲ್ಲಿ ಇರೋಣ ಅಂತ ಹೇಳ್ತಾನೆ. ಆಮೇಲೆ ಅಕ್ಷತಾರೋಪಣ ವಿಧಿಯನ್ನು ಹೇಳ್ತಾನೆ. ತೌಸ್ನಾತಕೈರ್ಬಂಧುಮತಾಚರಾಜ್ಞ ಪುರಂದ್ರಭಿಶ್ಚ ಕ್ರಮಶಃ ಪ್ರಯುಕ್ತಂ ಕನ್ಯಾಕುಮಾರೌ ಕನಕಾಸನಸ್ಥೌ ಆರ್ದ್ರಾಕ್ಷತಾರೋಪಣವನ್ವಭೂತಾಂ. ಈಗ ಸ್ನಾತಕ ವಟುಗಳಿಂದ
ಮತ್ತು ಬಂಧುಗಳಿಂದ ಕೂಡಿದ ರಾಜನಿಂದ ಹಾಗೂ ಮುತ್ತೈದೆಯರೆಲ್ಲರಿಂದ ಊರಿನ ಹೆಂಗಳೆಯರಿಂದ ಕ್ರಮವಾಗಿ ಈ ಕನ್ನಿಕೆ ಮತ್ತು ಕುಮಾರರಿಗೆ ವಧೂವರರಿಗೆ ಮಂಗಲಾಕ್ಷತೆಯ ಆರೋಪಣವನ್ನು ಮಾಡಿದ್ರು ಅಂತ. ಆ ಮಂಗಲಾಕ್ಷತಾರೋಪಣ ಆಯಿತು ಅಂತ. ನಾನು ದಕ್ಷಿಣ ಕನ್ನಡದ ಹವ್ಯಕರಲ್ಲಿ ವಿಶೇಷವಾಗಿ ನೋಡಿದ್ದೀನಿ. ವಧೂವರರ ಕೆನ್ನೆಗೆ ಅರಿಶಿನವನ್ನು ಹಚ್ಚಿ ತಲೆ ಮೇಲೆ ಅಕ್ಷತೆಯನ್ನು ತಳಿತಕ್ಕಂಥದ್ದು ಎಲ್ಲರೂ ಬಂದು ಮಾಡ್ತಾರೆ. ವಧೂವರರ ಕೆನ್ನೆಗಳು ಅರಿಶಿನದಿಂದ ತುಂಬ ಹೊಳೆಯುವ ಬಂಗಾರದ ಬಣ್ಣಕ್ಕೆ ಬಂದುಬಿಡುತ್ತೆ. ಒಂದು ದಿವಸ ಆದಮೇಲೂ ಅದು ಹೋಗೋದಿಲ್ಲ, ಆ ಮಟ್ಟಕ್ಕೆ ಚರ್ಮ ರಂಧ್ರಗಳಲ್ಲಿ ಇಳಿದು ಬಿಡುತ್ತೆ. ಇದು ಅಕ್ಷತಾರೋಪಣ, ಎಲ್ಲರೂ ಬಂದು ಮಾಡ್ತಕ್ಕಂಥದ್ದು. ಈಗ ರಿಸೆಪ್ಷನನ್ನು ಗ್ರೀಟಿಂಗ್ ಇದ್ದಂಥ ರೀತಿ ಅಂತ ಅಂದ್ಕೊಳ್ಳಿ, ಆರತಿ ಎತ್ತುವಂಥದ್ದು, ಆರತಿಯ ಆ ಒಂದು ಓಕುಳಿ ನೀರನ್ನು ಹಣೆಗೆ ತಿಲಕವಾಗಿಡುವುದು, ಇದೆಲ್ಲ ಅದೇ ರೀತಿಯಾಗಿ ಬಂದಿರುವಂಥದ್ದು. ಆ ಸೊಗಸನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಇತಿಸ್ವಸುರ್ಭೋಜಕುಲ ಪ್ರದೀಪ ಸಂಪಾದ್ಯ ಪಾಣಿಗ್ರಹಣಂ ಸರಾಜ ಮಹೀಪಥೀನಾಂ ಪೃಥಗರ್ಹಣಾರ್ಥಂ ಸಮಾಧಿ ದೇಶಾಧಿಕೃತಾನಧಶ್ರೀಹಿ ಅಧಿಶ್ರೀಹಿ. ಹೀಗೆ ವಧೂವರರಿಗೆ ಎಲ್ಲ ಗೌರವವನ್ನು ತಂದುಕೊಡುವ ವಿವಾಹ ಮಂಗಲವನ್ನು ಮಾಡಿದ ಮೇಲೆ ಮಿಕ್ಕ ಬಂದಿರುವ ರಾಜರುಗಳಿಗೆಲ್ಲ ಅವರ ಯೋಗ್ಯತಾನುಸಾರವಾಗಿ ಗೌರವ ಮಾಡ್ದ, ಸಭಾಜನ ಮಾಡ್ದ ಅಂತ. ಬಂದವರಿಗೆಲ್ಲ ತಾಂಬೂಲ ವಿತರಣೆ ಮಾಡೋದು ಉಂಟಲ್ಲ. ಕಾಳಿದಾಸನ ಕಾಲಕ್ಕೆ ತಾಂಬೂಲ ಬಂದಿತ್ತು. ವೈದಿಕ ವಿವಾಹಗಳಲ್ಲಿ ತಾಂಬೂಲ ಅನ್ನುವುದು ಇರಲಿಲ್ಲ. ಗೌರವ ಸತ್ಕಾರಗಳನ್ನು ಮಾಡುವಂಥದ್ದು, ಅರ್ಘ್ಯ ಕೊಡುವಂಥದ್ದು ಇವೆಲ್ಲ ಇತ್ತು. ಲಿಂಗೈರ್ಮುದ ಸಂವೃತ ವಿಕ್ರಿಯಾಸ್ತೆ ಹೃದ ಪ್ರಸನ್ನ ಇವ ಗೂಢನಕ್ರಾಹ ವೈದರ್ಭ್ಯ ಮಾಮಂತ್ರ್ಯ ಯಯುಸ್ತದೀಯಾಂ ಪ್ರತ್ಯರ್ಪ್ಯ ಪೂಜಾಂ ಉಪದಾಚಲೇನ. ಈ ರಾಜರುಗಳಿಗೆಲ್ಲ ಸತ್ಕಾರ ಮಾಡಿ ಆಯಿತು. ಆದರೂ ಅವರ ಮುಖ ಕಪ್ಪಿಟ್ಟಿದ್ದು ತಿಳಿಯಾಗಲಿಲ್ಲ. ಗಡಿಗೆ ಗಾತ್ರಕ್ಕೆ ಮುನಿಸಿಕೊಂಡಿದ್ದಂಥ ಆ ಹೆಪ್ಪುಗಟ್ಟಿದ ಮುನಿಸು ಕರಗಿ ಹೋಗಲಿಲ್ಲ. ಆ ರಾಜರು ತಮ್ಮ ಮುಖದಲ್ಲಿ ಯಾವುದೇ ವಿಕಾರಗಳನ್ನು ತೋರಿಸಿರಲಿಲ್ವಂತೆ. ಸ್ವಯಂವರದ ಕ್ಯಾಂಡಿಡೇಟ್ಸು ಹೇಗಿದ್ದರು ಅಂದರೆ ಹೃದಾಹ ಪ್ರಸನ್ನಾಹ ಇವ ಗೂಢನಕ್ರಾಹ ಹೃದಾಹ ಪ್ರಸನ್ನಾಹ ಇವ. ಮೊಸಳೆಗಳು ತುಂಬಿಕೊಂಡ ಮಡು ಮೇಲೆ ಹೇಗೆ ತಿಳಿಯಾಗಿರುತ್ತೋ ನಿರ್ಮಲವಾಗಿರುತ್ತೋ ಹಾಗಿತ್ತು ಅಂತ. ಇದೇ ಉಪಮೆಯನ್ನು ಲಕ್ಷ್ಮೀಶ ತನ್ನ ಜೈಮಿನಿ ಭಾರತದಲ್ಲಿ ಚಂದ್ರಹಾಸನ ಕಥೆಯ ಸಂದರ್ಭದಲ್ಲಿ, ಚಂದ್ರಹಾಸ ಚಿಕ್ಕ ಹುಡುಗನಾಗಿದ್ದಾಗಲೇ ಬ್ರಾಹ್ಮಣರು ಅವನ ಕೈಯನ್ನು ನೋಡಿ, ಮುಖಲಕ್ಷಣವನ್ನು ನೋಡಿ ಇಡೀ ಚಂಪಕಾವತಿಯ ರಾಜನಾಗ್ತಾನೆ ಅಂತಂದಾಗ ಗಭೀರ ನಕ್ರಾಕುಲಂ ಪೆರ್ಮಡುವಿನ ಓಲ್ ಅವನಿದ್ದ. ದುಷ್ಟಬುದ್ಧಿ ತನ್ನ ಅಂತರಂಗದ ವಿಕಾರಗಳನ್ನು ತೋರ್ಪಡಿಸಿಕೊಳ್ಳದೆ ಮೇಲೆ ಇದ್ದ ಅಂತ. ನಿಜವಾಗಿ ಮೊಸಳೆ ಇರುವ ಮಡು ಹಾಗೇ ಇರುತ್ತೆ. ಮೊಸಳೆ ಮಡುವಿನಲ್ಲಿದ್ದಾಗಲೂ ತನ್ನ ಮೂಗಿನ ಹೊಳ್ಳೆಗಳೆರಡನ್ನು ಮಾತ್ರ ಮೇಲಿಟ್ಟುಕೊಂಡು ಮಿಕ್ಕ ಅಷ್ಟು ದೊಡ್ಡ ಭಯಂಕರ ಕ್ರಕಚ ಸಮಾನವಾದ ಬಾಲವೂ ಸೇರಿದಂತೆ ಆ ಒಂದು ದವಡೆಗಳು ಸೇರಿದಂತೆ ಇರುವ ಮೈಯನ್ನು ಒಂದು ಚೂರು ವಿಕ್ರಿಯೆ ಮಾಡದೆ ಒಳಗೆ ಸ್ತಬ್ಧವಾಗಿ ಇರಿಸಿಕೊಂಡಿರುತ್ತೆ. ಕಾಲಿಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಆ ರೀತಿ ಇದ್ದರು. ಆಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ, ನಾವು ತಾಂಬೂಲವನ್ನೆಲ್ಲ ತೆಗೆದುಕೊಂಡಾಯ್ತಲ್ಲ ಬರ್ತೀವಿ ಅಂಥೇಳಿ ಅವರು ಹೊರಡ್ತಾರೆ. ಹೊರಟು ರಾಜಕುಮಾರಿಯರು ತಮ್ಮ ಊರಿಗೆ ಹೊರಡುವಾಗ ದಾರಿಯಲ್ಲಿ ಅಟಕಾಯಿಸಿ ಅವರನ್ನು ಕೊಲ್ಲಬೇಕು, ಹಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಾರೆ. ಸರಾಜಲೋಕ ಕೃತಪೂರ್ವ ಸಂವಿತ್ ಆರಂಭ ಸಿದ್ಧೌ ಸಮಯೋಪಲಭ್ಯಂ ಆದಾಸ್ಯಮಾನಃ ಪ್ರಮದಾಮಿಷಂ ತದ್ ಆವೃತ್ಯ ಪಂಥಾನಮಜಸ್ಯ ತಸ್ಥೌ. ಇದೇ ಮಾತನ್ನು ನಾನು ಹೇಳಿದ್ದನ್ನೇ ಈಗ ಕವಿ ತಿಳಿಸ್ತಾ ಇದ್ದಾನೆ. ಪ್ರಮದಾಮಿಷಂ, ಪ್ರಮದೆಯನ್ನು, ಸುಂದರಿಯಾದ ಆ ತರುಣಿಯನ್ನೇ ಆಮಿಷವಾಗಿ ಅಂದರೆ ಪ್ರಲೋಭನೀಯವಾದ ವಸ್ತುವಾಗಿ ಮಾಡಿಕೊಂಡರು. ಅವಳಿಗಾಗಿಯೇ ಒಂದು ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದೆ ಆ ರಾಜಲೋಕ. ಹೀಗೆ ಅವರು ಆ ಒಂದು ಕುಂಡಿನಪುರದ ಆಚೆಯಲ್ಲಿ ಕಾದಿದ್ದಾರೆ. ಇದರ ಚಿಂತೆಯೇ ಇಲ್ಲದೆ, ಇದರ ಅರಿವೇ ಇಲ್ಲದೆ ಇಲ್ಲಿ ಮದುವೆಯ ಸಂಭ್ರಮ ಮುಂದುವರೆದಿದೆ. ಭರ್ತಾಪಿ ತಾವತ್ ಕೃತಕೈಶಿಕಾನಾಂ ಅನುಷ್ಠಿತಾನಂತರಜಾ ವಿವಾಹ ಸತ್ವಾನುರೂಪ ಹರಣೀಕೃತಶ್ರೀ ಪ್ರಸ್ಥಾಪಯತ್ ರಾಘವಂ ಅನ್ವಗಾಚ್ಚ. ಈ ರಗಳೆಯೇ ಗೊತ್ತಿಲ್ಲದೆ ಕೃತಕೇಶಿಕ ಮಹಾರಾಜ ತನ್ನ ತಂಗಿಗೆ ಅನಂತರ ತಾನಾದ ಮೇಲೆ ಹುಟ್ಟಿದವಳು ತಂಗಿ, ಅವಳ ವಿವಾಹವನ್ನು ಮಾಡಿಸಿ ಯೋಗ್ಯವಾದ ರೀತಿಯಲ್ಲಿ ಉಪಾಹರಣೀಕೃತಶ್ರೀ, ಅವಳಿಗೆ ಉಡುಗೊರೆಗಳನ್ನು, ತವರಿನ ಒಂದು ಸೌಭಾಗ್ಯಗಳನ್ನೆಲ್ಲವನ್ನು ಕೊಟ್ಟು ಪ್ರಸ್ಥಾಪಯತ್, ಹೊರಡಿಸ್ತಾನೆ. ಇನ್ನು ಹೊರಡಲೇಬೇಕಲ್ವ. ವೈದಿಕ ವಿವಾಹ ಒಂದು ಹೊತ್ತಿನದು ಮಾತ್ರ, ಒಂದು ವಾರದ್ದಾಗಿರಲಿಲ್ಲ. ಆಮೇಲೆ ವರನ ಮನೆಯಲ್ಲಿ ಮಾಡ್ಕೊಳ್ಳೋದು, ವಧುವಿನ ಮನೆಯಲ್ಲಿ ಮಾಡ್ಕೊಳ್ಳೋದು ಎಲ್ಲ ಒಂದೇ ಕಡೆ ಆಗಿಬಿಟ್ಟು ಅಷ್ಟಾಗಿ ಸೇರಿಕೊಳ್ತು.
ತೀರಾ ಈಚಿನವರೆಗೂ ತುಂಬ ಸಂಪ್ರದಾಯಸ್ಥರು ತಮ್ಮ ಮನೆಯಲ್ಲಿಯೇ ಸಮಾವರ್ತನ, ಸ್ನಾನ ಮತ್ತು ಚತುರ್ವಿಧವಾದ ವಿದ್ಯಾವ್ರತಗಳನ್ನು ಎಲ್ಲ ವರ್ಣಮನೆಯಲ್ಲಿ ಮುಗಿಸಿಕೊಂಡು ಕೇವಲ ವೀಕ್ಷಣ, ಪಾಣಿಗ್ರಹಣ, ಲಾಜಹೋಮಾದಿಗಳಿಗೆ ಮಾತ್ರ ವಧುವಿನ ಮನೆಗೆ ಬರ್ತಾ ಇದ್ದದ್ದುಂಟು. ಅದಾದ ತತ್ಕ್ಷಣ ಹೊರಟು ಸಾಯಂಕಾಲದ ಹೊತ್ತಿಗೇ ವಧು ಗೃಹ ಪ್ರವೇಶವಾಗಬೇಕು, ಅರುಂಧತಿ ನಕ್ಷತ್ರ ದರ್ಶನವಾಗಬೇಕು, ಅದಾದ ಬಳಿಕ ಸ್ಥಾಲಿಪಾಕ ಹೋಮಾದಿಗಳು ನಡೆಯಬೇಕು. ಹೀಗೆಲ್ಲ ಇದ್ದದ್ದಾಗಿತ್ತು. ಆಮೇಲೆ ಎಲ್ಲ ಬಿಟ್ಟು ಹೋಯಿತು. ಈಗ ಮತ್ತೆ ಇನ್ನೊಂದು ವಿಪರೀತ ವೃತ್ತಿಯಿಂದ ಒಂದು ಹೊತ್ತಿನ ಮದುವೆ ಈಗ ವಾಪಸ್ ಬಂದಿದೆ. ಎಲ್ಲ ವೈದಿಕ ವೈಭವ ಅರ್ಥ ಸ್ವಾರಸ್ಯ ಕಳಕೊಂಡು ಅದೊಂದು ಕಾಂಟ್ರ್ಯಾಕ್ಟ್ ಪ್ಯಾಕ್ಟ್ ಆಗಿ ಬಂದಿದೆ. ಇಲ್ಲಿ ಒಂದು ವಿಶಿಷ್ಟವಾದ ಉಪಮಾಲಂಕಾರ ಇರುವ ಪದ್ಯ ಬರುತ್ತೆ ನೋಡಿ. ತಿಸ್ರಸ್ತಿ ಲೋಕ ಪ್ರತಿತೇನ ಸಾರ್ಧಂ ಅಜೇನ ಮಾರ್ಗೇ ವಸತಿ ಋಷಿತ್ವ ತಸ್ಮಾದಪಾವರ್ತತ ಕುಂಡಿನೇಶಃ ಪರ್ವಾತ್ಯಯೇ ಸೋಮೈವೋಷ್ಣರಶ್ಮೇ. ಅವನು ಇವರ ಜೊತೆಗೆ 3 ದಿವಸಗಳ ಕಾಲ ಇದ್ದ. ತಿಸ್ರ ತ್ರಿಲೋಕ ಪ್ರತಿತೇನ ಸಾರ್ಧಂ ಅಜೇನ ಮಾರ್ಗೇ ವಸತಿ ಋಷಿತ್ವ. ಕಥಕೈಶಿಕ ಮಹಾರಾಜ ಅವರನ್ನ ಬೀಳ್ಗೊಟ್ಟು ಅವರ ಜೊತೆಗೆ 3 ರಾತ್ರಿ ಉಳಿದು ತಿಸ್ರ ಪ್ರದೋಷೆ ತ್ರಿಲೋಕ ಪ್ರತಿತೇನ ಸಾರ್ಧಂ ಅಜೇನ ಮಾರ್ಗೇ ವಸತಿ ಋಷಿತ್ವ. 3 ವಸತಿಗಳು 3 ದಿವಸಗಳಷ್ಟು ಕಾಲ ಅವರ ಜೊತೆಗೆ ಇದ್ದು 3 ರಾತ್ರಿಗಳಷ್ಟು ಅಲ್ಲಿ ಇದ್ದು ಅವನು ವಾಪಸ್ ಬರ್ತಾನೆ. ಹೇಗೆ ಅಂತಂದರೆ ಪರ್ವಾತ್ಯಯೇ ಸೋಮ ಇವ ಉಷ್ಣರಶ್ಮೇ. ಪರ್ವ ಅಂದರೆ ಪೂರ್ಣಿಮೆ, ಅಮಾವಾಸ್ಯೆ ಇತ್ಯಾದಿ ವಿಶಿಷ್ಟವಾದ ಸಂದರ್ಭಗಳು. ಇಲ್ಲಿ ಅಮಾವಾಸ್ಯೆ ಅನ್ನೋದನ್ನು ತಗೊಳ್ಬೇಕು. ಯಾಕೆಂದರೆ ಅಮಾವಾಸ್ಯೆಯಲ್ಲಿ ಸೂರ್ಯ ಚಂದ್ರರು ಒಟ್ಟಿಗೆ ಇರ್ತಾರೆ. ಅಂದರೆ ಚಂದ್ರ ಸೂರ್ಯನಲ್ಲಿ ಲೀನವಾಗೋದ್ರಿಂದ ಚಂದ್ರ ಕಾಣಿಸುವುದಿಲ್ಲ ಅಂತ. ಚಂದ್ರ ಸೂರ್ಯನಿಗೆ ಹತ್ತಿರ ಬಂದಿದ್ದರಿಂದಲೇ ಚಂದ್ರ ಕಾಣಿಸುವುದಿಲ್ಲ. ಅದು ತಾತ್ಪರ್ಯ, ಖಗೋಳಶಾಸ್ತ್ರೀಯವಾದದ್ದು. ಅವನು 3 ರಾತ್ರಿ ಇರ್ತಾನೆ ಅಂತ. ಯಾಕೆಂದರೆ ದರ್ಶಪೂರ್ಣಮಾಸಾದಿಗಳಲ್ಲಿ ಇಷ್ಟಿಗಳಲ್ಲಿ ನಾವು ನೋಡ್ತೀವಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪ್ರತಿಪತ್ ಈ 3 ದಿವಸಗಳು ಕೂಡ ಚಂದ್ರ ಸೂರ್ಯರಿಗೆ ಪರಸ್ಪರ ನೈಕಟ್ಯ ಸಾನ್ನಿಧ್ಯ ಇರುತ್ತದೆ ಅಂತ. ಆ ಕಾರಣದಿಂದ ಹೇಗೆ ಚಂದ್ರ ಸೂರ್ಯನಲ್ಲಿದ್ದ ಸೋಮಃ ಉಷ್ಣರಶ್ಮೇಹೇ ಇವ ಕುಂಡಿನೇಶಃ ಅಜೇನ ಸಾರ್ಧಂ ಉಷಿತ್ವ ಅಂತ. ಅಂದರೆ ಸೂರ್ಯನ ಜೊತೆ ಚಂದ್ರ ಇದ್ದಂತೆ ವಾಪಸ್ಸು ಬಂದಂತೆ ಇವನು ಬಂದ ಅಂತ. ಇಲ್ಲಿ ಈ ಹೋಲಿಕೆಯ ಸ್ವಾರಸ್ಯ ಏನೆಂದರೆ, ಒಂದು ಇದು ವೈದಿಕವಾದ ದರ್ಶಪೂರ್ಣಮಾಸಿಯಷ್ಟಿಗಳಿಗೆ ಸಂಬಂಧಪಟ್ಟದ್ದು, ಮತ್ತೊಂದು ಖಗೋಳಶಾಸ್ತ್ರೀಯವಾದದ್ದು. ಅದರ ಜೊತೆಗೆ ಸೂರ್ಯವಂಶೀಯನಾದವನು ಅಜ, ಅವನನ್ನು ಒಡಗೂಡಿಕೊಂಡು ಹೋದಂಥ ಕೃತಕೈಶಿಕ ಯದುವಂಶೀಯ, ಯದುಕುಲವೋ ಚಂದ್ರಕುಲದ ಒಂದು ಕವಲು. ಅದು ಇಲ್ಲಿ ಇರುವ ಮತ್ತೊಂದು ಸ್ವಾರಸ್ಯ. ಪ್ರಮನ್ಯವಃ ಪ್ರಾಗಪಿ ಕೋಸಲೇಂದ್ರೇ ಪ್ರತ್ಯೇಕ ಮಾತ್ತಸ್ವತಯ ಬಭೂವು ಅಥೋ ನೃಪಶ್ಚಕ್ಷಮಿರೇ ಸಮೇತಾ ತ್ರಿರತ್ನಲಾಭಂ ನತದಾತ್ಮಜಸ್ಯ. ಈ ರಾಜರುಗಳು ಮೊದಲಿಂದ ಕೂಡ ಸಂಕಟ ಪಟ್ಕೊಂಡಿದ್ದರು. ಯಾವಾಗಲಿಂದ? ರಘುಮಹಾರಾಜನ ದಿಗ್ವಿಜಯದ ಕಾಲದಿಂದ ಕೂಡ. ಪ್ರಾಗಪಿ ಕೋಸಲೇಂದ್ರೇ ಪ್ರಮನ್ಯವ ಅತಿಶಯವಾಗಿ ಕೋಪ ಮಾಡಿಕೊಂಡಿದ್ದರು, ತಮ್ಮನ್ನೆಲ್ಲ ಗೆದ್ದುಬಿಟ್ಟ ರಘು ದಿಗ್ವಿಜಯದಲ್ಲಿ ಅಂತ. ಆದರೆ ಆಗೇನೂ ಇವರದು ಕಿಸಿಯಲಿಲ್ಲ. ಈಗ ಅವನ ಮಗ ತಮ್ಮ ಅಧಿಕಾರವನ್ನು ಕಿತ್ತುಕೊಂಡಿದ್ದ ತಂದೆಯಾದರೆ ತಮ್ಮ ಬಯಕೆಯನ್ನು ಕಿತ್ತುಕೊಂಡು ಬಿಟ್ಟ, ಕನ್ಯಾ ಕಾಂಕ್ಷೆಯನ್ನು ಕಿತ್ತುಕೊಂಡು ಬಿಟ್ಟ ಮಗ. ಹೀಗಾಗಿ ಇವನ ಕನ್ಯೆಯನ್ನಾದರೂ ಅಪಹರಣ ಮಾಡಬೇಕು ಅನ್ನುವ ದೃಷ್ಟಿಯಿಂದಾಗಿ ಅವರು ಅಲ್ಲಿ ಹೊಂಚು ಹಾಕ್ತಾ ಇದ್ದರು. ತಮುದ್ವಹಂತಂ ಪಥಿಭೋಜ ಕನ್ಯಾಂ ರುರೋಧ ರಾಜನ್ಯ ಗಣಸ್ಸದೃಪ್ತಃ ಬಲಿಪ್ರದಿಷ್ಟಾಂ ಶ್ರಿಯಮಾದದಾನಂ ತ್ರೈವಿಕ್ರಮಂ ಪಾದಮಿವೇಂದ್ರಶತ್ರು. ಹಾಗೆ ತಮ್ಮ ಉದ್ವಹಂತಂ ಪತಿ ಭೋಜಕನ್ಯಾಂ ದೃಪ್ತಃ ರಾಜನ್ಯಗಣ ರುರೋಧ. ಹೀಗೆ ದುರಹಂಕಾರಿಯಾದ ದುರಭಿಸಂಧಿಯಿಂದ ಕೂಡಿದ ರಾಜ ಸಮೂಹ ಭೋಜಕನ್ಯೆಯನ್ನು ಪಾಣಿಗ್ರಹಣ ಮಾಡಿಕೊಂಡು ಬರುವ ಅಜನ ಮಾರ್ಗವನ್ನು ತಡೆಯಿತು. ಹೇಗೆ ಅಂತಂದರೆ ಬಲಿಪ್ರತಿಷ್ಠಾಂ ಶ್ರಿಯಂ ಆದದಾನಂ ತ್ರೈವಿಕ್ರಮಂ ಪಾದಂ ಇಂದ್ರಶತ್ರು ಇವ ಅಂತ. ಇಲ್ಲಿ ಮಲಿನಾಥ ಇಂದ್ರಶತ್ರುವು ಬಲಿಯ ಮೂಲಕ ಪಡೆದ ದಾನದ ವಾಮನನ ಪಾದವನ್ನು ತಡದಂತೆ ಅಂತ, ವಾಮನನ ಸಂಪತ್ತನ್ನು ತಡದಂತೆ ಅಂತ. ಬಲಿಪ್ರತಿಷ್ಠಾಂ ತ್ರೈವಿಕ್ರಮಂ ಶ್ರಿಯಂ ಆದದಾನಂ ತ್ರೈವಿಕ್ರಮಂ ಪಾದಂ ಇವ ಇಂದ್ರಶತ್ರು ಅಂತ. ಮಲ್ಲಿನಾಥ ಇಲ್ಲಿ ಪ್ರಹ್ಲಾದ ಅದನ್ನು ತಡದ ಅಂತ ಬ್ರಹ್ಮಾಂಡ ಪುರಾಣದ ಒಂದು ಉಲ್ಲೇಖ ಕೊಡ್ತಾನೆ. ವಿರೋಚನ ವಿರೋಧೇಪಿ ಪ್ರಹ್ಲಾದ ಪ್ರಕ್ತನಂ ಸ್ಮರಂ ವಿಷ್ಣೋಸ್ತು ಕ್ರಮಮಾಣಸ್ಯ ಪಾದಾಂಭೋಜಂ ರುರೋಧ ಅಂತ.
ವಿಷ್ಣು ಬೆಳೆದು ಬಿಡ್ತಾ ಇದ್ದಾನೆ ತ್ರಿವಿಕ್ರಮನಾಗಿ. ಇನ್ನು ತನ್ನ ಮೊಮ್ಮಗನಿಗೆ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ, ತನ್ನ ಮೊಮ್ಮಗನಿಗೆ ನೆಲೆಯೇ ಇಲ್ಲದಂತೆ ಆಗುತ್ತದೆ ಅಂತ ಪ್ರಹ್ಲಾದ ವಿಷ್ಣುವಿನ ಬೆಳೆಯುವ ಪಾದವನ್ನು ತಡೆದ ಅಂತ ಒಂದು ಕಥೆ ಅಂತ. ಇನ್ನೊಂದು ಸ್ವಾರಸ್ಯವೂ ನಾವು ನೋಡ್ಬೋದು. ಅದು ಏನಂದರೆ, ಇಂದ್ರಶತ್ರು ಪ್ರಹ್ಲಾದ ಇಂದ್ರನ ಜೊತೆ ಯುದ್ಧ ಮಾಡಿದ್ದ ಅಂತೆಲ್ಲ ಅನ್ವಯ ಮಾಡಿಕೊಂಡು, ಆದರೆ ಅದಕ್ಕಿಂತ ಸುಂದರವಾಗಿ ಮಾಡಬಹುದಾದ ಸಾಧ್ಯತೆ ಇದೆ. ಆ ಅರ್ಥವನ್ನು ನಾನು ಗಮನಿಸಿಕೊಂಡಿದ್ದು ಹೇಳ್ತೀನಿ. ಯಾವ ವ್ಯಾಖ್ಯಾನಗಳಲ್ಲಿ ಕಂಡುಬರುವುದಿಲ್ಲ. ಪ್ರಹ್ಲಾದನಿಗಿಂತ ದೊಡ್ಡ ಇಂದ್ರಶತ್ರು ಅಂದರೆ ಶುಕ್ರಾಚಾರ್ಯನೇ. ಪ್ರಹ್ಲಾದ ಪರಮ ಸಾತ್ವಿಕ ಮೂರ್ತಿ, ಭಾಗವತೋತ್ತಮ. ಮತ್ತು ಅವನು ತ್ರಿವಿಕ್ರಮನನ್ನು ತಡೆದರೂ ಕೂಡ ತಡೆಯುವಿಕೆಯೇನೂ ಸಫಲವಾಗಲಿಲ್ಲ. ಪ್ರಹ್ಲಾದ ಬರೀ ಸ್ತೋತ್ರ ಮಾಡಿದ ಅನ್ನುವುದೇ ವಾಮನಾದಿ ಪುರಾಣಗಳಲ್ಲಿ, ಭಾಗವತಾದಿಗಳಲ್ಲಿ ಪ್ರಸಿದ್ಧವಾಗಿರುವುದು. ಇದನ್ನು ವಾಮನನ ಬೆಳೆಯುವಿಕೆಯನ್ನು, ವಾಮನನ ದಾನ ಸ್ವೀಕಾರ ಮಾಡುವಿಕೆಯನ್ನು ತಡೆಯಬೇಕು ಅಂತ ಶುಕ್ರಾಚಾರ್ಯ ಮಾಡಿದ್ದು ಗೊತ್ತೇ ಇದೆ. ಹೀಗಾಗಿ ಇಂದ್ರಶತ್ರು ಅಂದರೆ ಶುಕ್ರಾಚಾರ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಈ ರಾಜರುಗಳಿಗೆ ತಕ್ಕ ಶಾಸ್ತಿಯೂ ಆಗುತ್ತದೆ ಅಜಮಹಾರಾಜನಿಂದ. ಆ ಕಾರಣ ಶುಕ್ರಾಚಾರ್ಯ ಅನ್ನೋ ಅರ್ಥವನ್ನು ತಗೊಳ್ಳೋದು ಬಹಳ ಯುಕ್ತ ಅಂತ ನನಗನ್ನಿಸುತ್ತೆ. ಇನ್ನು ಮುಂದೆ ಒಂದು ಅದ್ಭುತವಾದ ವೀರೋಚಿತವಾದ ಯುದ್ಧ ವರ್ಣನೆ ಬರ್ತದೆ. ಒಟ್ಟು 70 ಶ್ಲೋಕಗಳಿರ್ತಕ್ಕಂಥದ್ದು ಈ ಸರ್ಗದಲ್ಲಿ. ಆ ಒಂದು ಸರ್ಗದಲ್ಲಿ ನಮಗೆ ಅರ್ಧದಷ್ಟು ಯುದ್ಧದ ವರ್ಣನೆ, ಅರ್ಧದಷ್ಟು ಮದುವೆ ವರ್ಣನೆ ಬಂದಿದೆ. ಒಂದು ಕಡೆ ಶೃಂಗಾರ, ಇನ್ನೊಂದು ಕಡೆ ವೀರ. ಕಾಳಿದಾಸ ತನ್ನ ಇಡೀ 7 ಕೃತಿಗಳ ಪೈಕಿ ಇಲ್ಲಿ ಮಾಡಿದಷ್ಟು ಚೆನ್ನಾಗಿ ಯುದ್ಧವರ್ಣನೆಯನ್ನು ಎಲ್ಲೂ ಮಾಡಿಲ್ಲ. ಅಷ್ಟೇ ಯಾಕೆ ಮಾಡಿಯೇ ಇಲ್ಲ ಯುದ್ಧವರ್ಣನೆ. ಅವನಲ್ಲಿ ಯುದ್ಧವರ್ಣನೆ ಬರುವುದೇ ಅಪರೂಪ. ರಾಮರಾವಣ ಯುದ್ಧವನ್ನೇ ಒಂದು ಶ್ಲೋಕದಲ್ಲಿ ಮುಗಿಸ್ಬಿಡ್ತಾನೆ. ಇನ್ನೇನನ್ನೋಣ. ಇಡೀ ನಮ್ಮ ಪ್ರಸಿದ್ಧನಾದ ರಘುವಿನ ದಿಗ್ವಿಜಯವನ್ನೇ ತುಂಬ ಕಮನೀಯವಾದ ಶೈಲಿಯಲ್ಲಿ ವಿವರಿಸಿಬಿಡ್ತಾನೆ. ಯುದ್ಧದ ಸಾಕ್ಷಾತ್ ಸಂದರ್ಭ ಹೇಗಿತ್ತು ಅಂತ ವರ್ಣಿಸಲ್ಲ. ರಘುವಂಶದಲ್ಲಿ ಒಂದು ಸ್ವಾರಸ್ಯ ಅಂದರೆ ಒಂದೊಂದು ಸರ್ಗದಲ್ಲಿ ಒಂದೊಂದು ರೀತಿಯ ವರ್ಣನೆಗಳು, ಒಬ್ಬೊಬ್ಬ ರಾಜರಲ್ಲಿ ಒಂದೊಂದು ಗುಣಗಳನ್ನು ತೋರಿಸ್ತಾ ಬರ್ತಾನೆ. ಹಾಗಾಗಿ ಯುದ್ಧದ ತುಮುಲ, ಚಿತ್ರ ಮೊದಲಾದ ದ್ವಂದ್ವ ಯುದ್ಧಾದಿಗಳನ್ನಷ್ಟನ್ನು ಕೂಡ ಇಲ್ಲಿ ತಂದು ತೋರಿಸಿದ್ದಾನೆ. ಇದು ಕಾಳಿದಾಸನ ಬಹಳ ವಿರಳವಾಗಿ ವಿನಿಯುಕ್ತವಾಗುವ ವೀರರಸ ನಿರೂಪಣೆಯ ದೃಷ್ಟಾಂತ. ಅದನ್ನಿಡೀ ನಾಳೆಯಾಗಿ ನೋಡೋಣ. ನಮಸ್ಕಾರ.